ತಾನು ಸಾಕ್ಷಿಯಾಗಿ ನಿಂತು ಅದರ ಸಮಸ್ತ ತನಗೆ ಪೂಜಕರಾಗಿರ್ತಕ್ಕಂಥ ಜೀವಜಾತವನ್ನು ಸೃಷ್ಟಿ ಮಾಡಿದ. ಪೂಜೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ. ನೀರೇ ಮೊದಲು ಸೃಷ್ಟಿಯಾದ್ದು ನೋಡಿ, ಅದು ಭಗವಂತನ ಪೂಜೆಗೆ ಸಾಧನವಾದ್ದೇ. ಅದರಿಂದ ಅದಕ್ಕೆ ಅರ್ಕ ಅಂತ ಹೆಸರು. ಅರ್ಕ ಅಂದರೆ ಅರ್ಕ ಪೂಜಾಯಾಮ್ ಅಂತ ಧಾತು ಇದೆ. ಕಾಶಕೃಷ್ಣ ಧಾತು ಪಾಠದಲ್ಲಿ ಅರ್ಕ ಪೂಜಾಯಾಮ್ ಅಂತ ಒಂದು ಧಾತು ಇದೆ. ಅದು ಪೂಜಾ ಸಾಧನ ಅಂತಲೇ ಅರ್ಥ. ಅರ್ಕ ಅಂತಂದರೆ ನೀರಿಗೆ ಅರ್ಕ ಅಂತ ಒಂದು ಹೆಸರಿದೆ ವೇದದಲ್ಲಿ. ಅದು ಯಾಕೆ ನೀರು ಅರ್ಕ ಅಂದರೆ ಅದು ಪೂಜಾ ಸಾಧನ. ಅದು ಭಗವಂತನ ಪೂಜಾ. ಹೀಗೆ ಪೂಜಾ ಸಾಧನವನ್ನು ಸೃಷ್ಟಿ ಮಾಡಿದ, ಪೂಜಕನನ್ನು ಸೃಷ್ಟಿ ಮಾಡಿದ. ಪೂಜ್ಯನಾದವ ಇದ್ದಾನಲ್ಲ ಅವನೇ. ಹೀಗೆ ತಾನು ವನರುಹೇಕ್ಷಣನಾಗಿ ಪೂಜಕನೆನಿಸಿ ದೇವತೆಗಳನ್ನು ಸೃಷ್ಟಿ ಮಾಡಿದ. ದೇವತೆಗಳನ್ನು ಆರಾಧನೆ ಮಾಡಿದರು. ಮನುಷ್ಯರನ್ನು ಸೃಷ್ಟಿ ಮಾಡಿದ, ಅವರಿಂದ ಪೂಜೆ ಕೊಂಡರೆ ಪೂಜಕರ ಒಳಗೂ ಅವನೇ ಇದ್ದದ್ದು ತಾನೇ ಪೂರ್ತಿಯಾಗಿ. ಹಾಗಾಗಿ ಪೂಜಕನೊಳಗಿದ್ದು ಪೂಜಕನಾದ, ಪೂಜ್ಯ ಆಗಿ ತಾನು ಪೂಜೆಯನ್ನು ಕೊಂಡ. ಪೂಜಾ ಸಾಧನ ಪದಾರ್ಥನೂ ತನಗೆ ತಾನಾಗಿ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಧನ ಗಂಧ, ಪುಷ್ಪ, ತುಳಸಿ ಇವೆಲ್ಲ ಪೂಜಾ ಸಾಧನಗಳು. ಅಥವಾ ಇನ್ಯಾವುದೋ ನೈವೇದ್ಯ ಸಮರ್ಪಣೆ ಮಾಡಲಿಕ್ಕೆ ವಿವಿಧ ಭಕ್ಷ್ಯ ಭೋಜ್ಯಗಳು, ಪಾತ್ರೆಗಳು, ಕಲಶಗಳು, ದೇವರಿಗೆ ಅಲಂಕಾರಕ್ಕೋಸ್ಕರ ಬಳಸುವಂಥ ಏನೇನೋ ವಸ್ತುಗಳು. ಆ ಪದಾರ್ಥಗಳ ಒಳಗೂ ಅವನೇ ಇದ್ದು ಆ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಅದರೊಳಗೆ ತಾನು ತುಂಬಿದ. ತನಗೆ ಅಲಂಕಾರವೂ ತಾನೇ ಆದ. ತನಗೆ ಪೂಜಕನಾಗಿರ್ತಕ್ಕಂಥ ವ್ಯಕ್ತಿಯ ಒಳಗಿದ್ದು ತಾನೇ ಪೂಜೆ ಮಾಡಿಸಿಕೊಂಡ. ಹೀಗೆ ಪೂಜ್ಯದಲ್ಲಿ ಪೂಜಕನಲ್ಲಿ ಇದು 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 ಇಷ್ಟೇ ಅಲ್ಲ. ತಾನು ಪೂಜಕ ಅಂದಲ್ಲೂ ಈ ತಂದೆ ಮಗನ ದೃಷ್ಟಾಂತ ಕೊಟ್ಟರು. ತಂದೆ ಮಗನಿಗೆ ಪೂಜ್ಯ, ಮಗ ತಂದೆಗೆ ಪೂಜಕ ಅಂತ ಇದ್ದರೆ ಕೆಲವು ಕಡೆ ಅದು ಇರೋದಿಲ್ಲ. ಹಾಗೆ ಅದು ವಿರುದ್ಧವಾಗಿರೋದು ಉಂಟು. ಅದೆಲ್ಲ ಲೋಕನೀತಿ ಬಿಡಿ. ವಸ್ತುತಃ ತಂದೆ ಹಿರಿಯನಾದವ ಪೂಜ್ಯ, ಇವನು ಪೂಜಕನಾಗಿರು. ಪೂಜಕನಾಗಿ ತಂದೆಯ ಒಳಗೆ ಇದ್ದು ಮಗನಿಂದ ಪೂಜೆಯನ್ನು ಸ್ವೀಕರಿಸುವವನು ಅವನೇ, ಮಗನೊಳಗಿದ್ದು ತಂದೆ ಪೂಜೆ ಮಾಡುವವನು ಅವನೇ. ಹೀಗೆ ಲೋಕದಲ್ಲಿ ನಡೆಯುವ ಯಾವ ಪೂಜೆಯೂ ಆಗಬಹುದು. ಭಗವಂತನ ಪೂಜೆ ಅಂತ ಹೇಳೋದಲ್ಲ. ಅವನು ಯಾವುದೇ ಪೂಜೆ, ದೊಡ್ಡವರನ್ನು ಸಣ್ಣವರು ಗೌರವಿಸಿದರು, ಗುರುಗಳನ್ನು ಶಿಷ್ಯರು ಗೌರವಿಸಿದರು, ತಂದೆಯನ್ನು ಮಕ್ಕಳು ಗೌರವಿಸಿದರು, ಹಿರಿಯರನ್ನು ಕಿರಿಯರು ಗೌರವಿಸಿದರು. ಆವಾಗ ಪೂಜ್ಯನಾದ ಹಿರಿಯನಾಗಿ, ಪೂಜ್ಯನಾದ ತಂದೆಯಾಗಿ, ಪೂಜ್ಯನಾದ ಗುರುವಾಗಿ, ಪೂಜಕನಾದ ಶಿಷ್ಯನಾಗಿ, ಪೂಜಕನಾದ ಮಗನಾಗಿ, ಪೂಜಕನಾದ ಕಿರಿಯನಾಗಿ, ಅಂದರೆ ಅದರೊಳಗೆ ಇದ್ದು ಪೂಜೆಯನ್ನು ಮಾಡುವ ಕ್ರಿಯೆಯನ್ನು ಅವನೇ ಮಾಡಿಸಿದ. ಪೂಜ್ಯನಾಗಿರ್ತಕ್ಕಂಥ ಹಿರಿಯರಲ್ಲಿದ್ದು ಪೂಜೆಯನ್ನು ಸ್ವೀಕರಿಸುವ ಕ್ರಿಯೆಯನ್ನು ಅವನೇ ಮಾಡಿದ. ಅದಕ್ಕೆ ಬೇಕಾದಂಥ ಸ್ವತ್ತುಗಳು, ಸಾಮಗ್ರಿಗಳು, ಪೂಜೆ ಮಾಡಲಿಕ್ಕೆ ಬಳಸುವಂಥ ಸಾಮಗ್ರಿಗಳಲ್ಲಿ ಕೂಡ ಅವನೇ ಇದ್ದು ಪೂಜಾ ಸಾಧನವೂ ತಾನೇ ಆದ. ಪೂಜಕನೆನೆಸಿ ಪೂಜಾ ಸಾಧನ ಪದಾರ್ಥನೂ ತನಗೆ ತಾನಾಗಿ ಇಷ್ಟೆಲ್ಲ ಮಾಡಿ. ಅಂದರೆ ಯಾವುದೂ ಇದರಲ್ಲಿ ನಮ್ಮದು ಸ್ವತ್ತಿಲ್ಲ, ನಾವು ಪೂಜೆ ಮಾಡಿದ್ದಲ್ಲ, ಪೂಜೆ ಮಾಡುವ ಸಾಮಾನು ನಮ್ಮದಲ್ಲ, ಯಾವುದು ಎಲ್ಲ ಅವನದ್ದೇ. ಆದರೆ ಇದೆಲ್ಲ ಮಾಡಿದ್ದಕ್ಕೆ ಫಲ ಕೊಡುವುದು ನಮಗೆ ಅವನು ಅಂತ ಹೇಳ್ತಾರೆ. ಎಲ್ಲವನ್ನೂ ತಾನೇ ಒದಗಿಸಿ ಎಲ್ಲದರೊಳಗೆ ತಾನೇ ಇದ್ದು ಪೂಜಾ ಸಾಧನವೂ ತಾನಾಗಿ, ಪೂಜಕನೂ ತಾನಾಗಿ, ಪೂಜೆ ಮಾಡಿದವನಿಗೆ ಅನಂತ ಫಲವನ್ನು ಕೊಟ್ಟು ತಾನಾಗಿ ಫಲಗಳ ನೀವ ಭಜಕರಿಗೆ. ಇದು ಭಗವಂತನ ಕಾರುಣ್ಯವೂ ಹೌದು, ಅವನ ವ್ಯಾಪ್ತಿಯೂ ಹೌದು. ಇದು ಎಲ್ಲದರೊಳಗೆ ವ್ಯಾಪ್ತನಾಗಿ ಸಮಸ್ತ ಪದಾರ್ಥದೊಳಗೆ ಇದ್ದು ಪೂಜೆಯನ್ನು ಸ್ವೀಕರಿಸ್ತಾನೆ ಅಂತ. ಈ ಪದ್ಯ ಇದು ಎರಡು ವಿಧವಾಗಿರತಕ್ಕಂಥ ವಚನಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇವರು ಬರೆದಿರತಕ್ಕಂಥದ್ದು. ಯಾವುದು ಅಂದರೆ, ಒಂದು ಭಾಗವತ ತಾತ್ಪರ್ಯದಲ್ಲಿ ಪುತ್ರ ತಂದೆಗೆ ನಮಸ್ಕಾರ ಮಾಡುವುದು, ತಂದೆಯೇ ನಮಸ್ಕಾರ ಮಾಡಿಸಿ ಯಥಾ ಪುತ್ರಕೃತೇತ್ಯಪಿ ಅಂತ, ಪಿತೃಕೃತಂ ವಂದನಂ ಯಥಾ ಪುತ್ರಕೃತಂ ಅಂತ ಹೇಳಿಕೊಂಡು ಹೇಳ್ತಾರೆ. ಹಾಗೆ ಅಂತ ಹೇಳಿಕೊಂಡು ಈ ದೃಷ್ಟಾಂತವನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ. ಆ ದೃಷ್ಟಾಂತ, ಆಚಾರ್ಯರ ದೃಷ್ಟಾಂತದ ಪ್ರಮಾಣ ಶ್ಲೋಕವನ್ನೂ ಮನಸ್ಸಿನಲ್ಲಿಟ್ಟುಕೊಂಡು, ಮತ್ತು ಭಾಗವತದಲ್ಲಿ ಶ್ರುತಿಗೀತ ಅಂತ ಒಂದು ಏನು ಭಾಗ ಇದೆ, ದಶಮಸ್ಕಂಧದ ಕೊನೆಯ ಭಾಗ, ಆ ಶ್ರುತಿಗೀತಾದಲ್ಲಿ ಲಕ್ಷ್ಮಿ ಭಗವಂತನನ್ನು ಪ್ರಳಯ ಕಾಲದಲ್ಲಿ ಸ್ತೋತ್ರ ಮಾಡುವಾಗ ಹೇಳಿದಂಥ ಒಂದು ಮಂತ್ರದ ಭಾಗವನ್ನು ಉಲ್ಲೇಖ ಮಾಡಿ ಅಲ್ಲಿ ಒಂದು ಶ್ಲೋಕ ಬರೆದಿದ್ದಾರೆ, ವೇದವ್ಯಾಸ ರಚನೆ ಮಾಡಿದ್ದಾರೆ. ಆ ಶ್ರುತಿ ಗೀತಾದ ಶ್ಲೋಕ ಯಾವುದು, ಮಂತ್ರ ಯಾವುದು ಅಂತಂದರೆ ಅದು ಬಹಳ ಪ್ರಸಿದ್ಧವಾದ್ದು. ನಿಶು ಸೀದ ಗಣಪತೆ ಗಣೇಶು ತ್ವಾಮಾಹು ವಿಪ್ರತಮಂ ಕವೀನಾಂ ನೃತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಂ ಅರ್ಕಂ ಮಘವನ್ ಚಿತ್ರಮರ್ಚ ಅನ್ನತಕ್ಕಂಥ ಮಂತ್ರ. ಇದು ಶ್ರುತಿಗೀತಾದಲ್ಲಿ ಉಲ್ಲೇಖವಾದ. ಇದನ್ನು ಉದ್ಧರಿಸಿ ಆ ಗೀತಾದಲ್ಲಿ ಭಾಗವತದಲ್ಲಿ ಇದರ ಸಮಾನಾರ್ಥಕವಾದಂಥ ಪದ್ಯ ಭಾಗವತದಲ್ಲಿ ಬರ್ತದೆ. ಇದು ಲಕ್ಷ್ಮೀ ಪ್ರಳಯ ಕಾಲದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡಿದ ಒಂದು ಮಂತ್ರ ಅಂತ ಶ್ರುತಿಗೀತ ಹೇಳ್ತದೆ. ಈ ಮಂತ್ರದ ಅನುವಾದವೂ ಹೌದು ಈ ಪದ್ಯ. ಇದರಲ್ಲಿ ಏನಿದೆ ಅಂದರೆ, ನಿಶುಸೀದ ಗಣಪತೆ, ಗಣಪತಿ ಅನ್ನುವ ಶಬ್ದ ಇಡೀ ಋಗ್ವೇದದಲ್ಲಿ 2 ಬಾರಿ ಬಂದಿದ್ದು, 2 ಬಾರಿ. ಅದರಲ್ಲಿ ಒಂದಿದೆ. ಆದ್ದರಿಂದ ಗಣಪತಿ ಚೌತಿ ದಿವಸ ಇದನ್ನು ತಪ್ಪದೇ ಹೇಳ್ತಾರೆ. ಯಾಕಂದರೆ ಗಣಪತಿ ಅಂತ ಬಂತು ಅಂತ ಅವ್ರಿಗೆ ಬಹಳ ಸಂತೋಷ ಆಗಿಬಿಡುತ್ತೆ. ನಿಶುಸೀದ ಗಣಪತೆ ನಿಶುಸೀದ ಅಂತ ಅಂದರೆ, ನಾವು ಪೂಜೆ ಮಾಡತಕ್ಕಂಥದ್ದು ಯಾವುದರ ಮೂಲಕ? ಕಣ್ಣಿನಿಂದ ಭಗವಂತನನ್ನು ಗೌರವದಿಂದ ನೋಡ್ತೇವೆ,
ಕಿವಿಯಿಂದ ಭಗವಂತನ ಗುಣಗಳನ್ನು ಕೇಳ್ತೇವೆ, ಮೂಗಿನಿಂದ ಭಗವಂತನ ಆ ಸಮರ್ಪಣೆಯಾಗಿರತಕ್ಕಂಥ ಗಂಧವನ್ನು ಆಸ್ವಾದನೆ ಮಾಡ್ತೇವೆ, ಬಾಯಿಯಿಂದ ಭಗವಂತನ ಗುಣಗಾನ ಮಾಡ್ತೇವೆ, ನಾಲಿಗೆಯಿಂದ ಭಗವಂತನಿಗೆ ನಿವೇದಿತವಾದಂಥ ಅನ್ನವನ್ನು ರುಚಿ ನೋಡ್ತೇವೆ, ಕೈಯಿಂದ ಭಗವಂತನ ವಿಗ್ರಹವನ್ನು ಮುಟ್ತೇವೆ. ಸಿಕ್ಕಿದರೆ ಭಗವಂತನನ್ನೇ ಮುಟ್ಟಬಹುದು, ಸಿಗದೇ ಇದ್ದರೆ ವಿಗ್ರಹವನ್ನಾದರೂ ಮುಟ್ಟೋದು. ಕಡೆಗೆ ಭಕ್ತರು ಭಗವಂತನ ವಿಶೇಷ ಸನ್ನಿಧಾನ ಪಾತ್ರರಾಗಿರತಕ್ಕಂಥ ಜ್ಞಾನಿಗಳನ್ನು ಅವರ ಪಾದವನ್ನು ಮುಟ್ತೇವೆ. ಇದೆಲ್ಲ ಸ್ಪರ್ಶದ ಆನಂದ. ಇದೆಲ್ಲ ನಾವು ಮಾಡ್ತೇವಲ್ಲ, ಇದು ಈ ಇಂದ್ರಿಯ ಗಣಗಳ ಮೂಲಕವೇ ತಾನೇ ನಮ್ಮ ಪೂಜೆ ನಡೆಯುದು. ಮನಸ್ಸಿನಿಂದ ಭಗವಂತನನ್ನು ಧ್ಯಾನ ಮಾಡ್ತೇವೆ. ಇದು ತ್ರಿಕರಣ, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ, ಇದೇ ಒಟ್ಟಿಗೆ ನಾವು ಪೂಜೆ ಮಾಡಲಿಕ್ಕಿರತಕ್ಕಂಥ ಸಾಧನಗಳು. ಒಂದು ಕಾಯ, ಈ ಕಾಯವನ್ನು ದೊಡ್ಡವರ ಮುಂದೆ ಕೆಡಹುತ್ತೇವೆ, ಅಷ್ಟಾಂಗ ಪ್ರಣಾಮ ಆಯಿತು, ಸಾಷ್ಟಾಂಗ ಪ್ರಣಾಮ ಮಾಡ್ತೇವೆ. ಇಲ್ಲ ಬಾಯಿಯಿಂದ ಅವರ ಗುಣಗಾನ ಮಾಡ್ತೇವೆ. ಕಾಯೇನ ವಾಚಾ ಮನಸಾ, ಮನಸ್ಸಿನಲ್ಲಿ ಅವರ ಹಿರಿತನವನ್ನು ಧ್ಯಾನ ಮಾಡ್ತೇವೆ. ಇಂದ್ರಿಯ ಇರುವ ಉಳಿದದ್ದು ಉಂಟಲ್ಲ, ಈ ಕಾಯ ಅಂತ ಹೇಳುವಾಗ ಬಂತು, ಅದನ್ನು ಬಿಡಿಸಿ ಹೇಳೋದು ಇಂದ್ರಿಯಗಳು. ಆಮೇಲೆ ಬುದ್ಧಿಯಿಂದ ಯುಕ್ತಾಯುಕ್ತ ಚಿಂತನೆ ಮಾಡಿ ನಾವು ಕೇಳಿರತಕ್ಕಂಥ ವಿಷಯಗಳನ್ನು ಮನನಕ್ಕೆ ಬೇಕಾಗಿರತಕ್ಕಂಥ ತೀರ್ಮಾನವನ್ನು, ಇಂಟೆಲೆಕ್ಟ್. ಆಮೇಲೆ ಇಂದ್ರಿಯ ಇರುವ ಮನಸ್ಸಾಗಿದೆ, ಮನಸ್ಸಿನ ನಂತರ ಬುದ್ಧಿ ಬಂತು, ಬುದ್ಧಿ ಆದಮೇಲೆ ಆತ್ಮ ಅಂದರೆ ಅಹಂಕಾರ, ಅಹಂಕಾರದ ನಂತರದ ಆತ್ಮ ಅಂದರೆ ಚಿತ್ತ. ಈ ಅಹಂಕಾರ ಚಿತ್ತಗಳ ಮೂಲಕ ಭಗವಂತನ ಸ್ಮರಣೆ ಧ್ಯಾನ ಮಾಡ್ತೇವೆ. ಧ್ಯಾನದಲ್ಲಿ ಮತ್ತೆ ಅದರ ಉಚ್ಚ ಸ್ಥಿತಿಯಾಗಿರತಕ್ಕಂಥ ಸಮಾಧಿ ಸ್ಥಿತಿಯನ್ನು ತಲುಪುವುದು. ಇದೆಲ್ಲವೂ ಆಗುವಂಥ ಕ್ರಿಯೆ, ಭಗವಂತನ ಪೂಜಾ ಅನ್ನತಕ್ಕಂಥ ಕ್ರಿಯೆ ಆಗಲಿಕ್ಕಿರತಕ್ಕಂಥದ್ದು ಕಾಯ, ವಾಕು, ಮನಸ್ಸು, ಇಂದ್ರಿಯ, ಬುದ್ಧಿ, ಆತ್ಮ ಮತ್ತು ಚಿತ್ತ, ಅಹಂಕಾರ, ಚಿತ್ತ. ಇವು ತಾನೇ ಸಾಧನಗಳು. ನಮಗೆ ಇದು ಸಾಧನ ಶರೀರ ಅಂತ, ಇದೇ ಸಾಧನ, ಶರೀರವೇ ಸಾಧನ. ಅದರಿಂದ ಅದು ಸಾಧನ ಶರೀರ. ಶರೀರದಲ್ಲಿರ್ತಕ್ಕ ಪ್ರತಿಯೊಂದು ಕೂಡ ಭಗವಂತನ ಪೂಜೆಗೆ ವಿನಿಯೋಗ ಆಗುತ್ತೆ. ಆದರೆ ಈ ಸಾಧನಗಳನ್ನು ಕೊಟ್ಟವನು ಯಾರು? ಆ ಸಾಧನ ಗಣಗಳು ಇವೆಯಲ್ಲ, ಅದರಲ್ಲಿ ಕೂತು ಅವನು ಮಾಡಿಸುವನು ಯಾರು? ಅವನು ನೋಡುವ ಬುದ್ಧಿ, ನೋಡುವಂಥ ಸಾಧ್ಯ ಆಗುವುದು, ನೋಡುವ ಬುದ್ಧಿಯನ್ನು ಕೊಡುವುದು ಎಲ್ಲ ಅವನೇ ತಾನೇ. ಅದರಿಂದ ಎಲ್ಲ ಇಂದ್ರಿಯ ಗಣಗಳಲ್ಲಿ ನಾವು ಭಗವಂತನ ಆರಾಧನೆಗೆ ಉಪಯುಕ್ತವಾಗಿರತಕ್ಕಂಥ ಸಾಧನ ಗಣದಲ್ಲಿ ಕೂತು ಅದನ್ನು ನಿಯಂತ್ರಿಸುವ ಗಣಪತಿ. ಗಣಪತಿ ಅಂದರೆ ಇಂದ್ರಿಯ ಗಣಪತಿ, ಸಾಧನ ಗಣಪತಿ, ಆಮೇಲೆ ಜೀವ ಗಣಪತಿ, ಇದೆಲ್ಲ ಉಂಟು. ಎಂಥದ್ದು ಸಿದ್ಧಿ ಗಣಪತಿ, ವರ ಗಣಪತಿ, ವಧು ಗಣಪತಿ ಅಂತೆಲ್ಲ ಇದೆ. ಹಾಗೆ ಇದು ಬೇರೆ. ನಾ ಒಂದು ಕಡೆ ಹೋಗಿದ್ದೆ, ಅಲ್ಲಿ ವರಸಿದ್ಧಿ ವರಸಿದ್ಧಿ ವಿನಾಯಕ ಅಂತ ಬೋರ್ಡ್ ಹಾಕಿದ್ದಾರೆ. ಹೌದು, ನಾನು ಹೇಳಿದ್ದೀನಿ ವಧು ಸಿದ್ಧಿ ವಿನಾಯಕನ ದೇವಸ್ಥಾನ ಇಲ್ಲೇನೆ ಈ ಊರಲ್ಲಿ ಎಲ್ಲಿ ಒಂದು. ಈಗ ಎಲ್ಲ ಕಡೆ ವರಸಿದ್ಧಿಯೇ. ಹಾಗಾದ್ರೆ ಹುಡುಗಿಯರಿಗೆ ಆಯಿತು, ಹುಡುಗರಿಗೆ ಒಂದು ಗಣಪತಿ ಬೇಕಲ್ಲ, ವಧು ಸಿದ್ಧಿ. ಅವರು ಒಂದು ಹುಡುಗರಿಗೆ ಅಲ್ಲ, ವರಸಿದ್ಧಿ ಹುಡುಗಿಯರಿಗೆ ಆಯಿತು, ಹುಡುಗರಿಗೆ ಒಂದು ವಧು ಸಿದ್ಧಿ ವಿನಾಯಕ ಬೇಡವಾ? ಆ ದೇವಸ್ಥಾನ ಇಲ್ಲೇನು ಅಂತ. ಹಾಗೆ ಇದು ಸಾಧನ ಗಣಪತಿ, ಮತ್ತು ಇಂದ್ರಿಯ ಗಣಪತಿ, ಸಮಸ್ತ ಜೀವ ಗಣಪತಿ. ಎಲ್ಲ ಜೀವಗಣಗಳಿಗೆ ನಾಯಕನಾಗಿ ಜೀವದ ಒಳಗಿದ್ದು, ಜೀವದ ಸ್ವರೂಪೇಂದ್ರಿಯದೊಳಗಿದ್ದು, ಜೀವಕ್ಕೆ ಸಾಧನ ಶರೀರವನ್ನು ಕೊಟ್ಟು ಈ ಸಾಧನಗಳ ಒಳಗಿದ್ದು, ಸಾಧನ ಶರೀರದ ಒಳಗಷ್ಟೇ ಅಲ್ಲ, ಅವನು ಬಳಸುವ ಬಾಹ್ಯ ಸಾಧನಗಳ ಒಳಗೂ ಇದ್ದು ಅದೆಲ್ಲವನ್ನು ಪಾತಿ ರಕ್ಷಣೆ ಮಾಡಬೇಕಮ್ಮ. ಬರೀ ಇದ್ದರೆ ಸಾಲದು. ಕುರುಡನ ಕಣ್ಣೊಳಗೂ ಭಗವಂತ ಇದ್ದಾನೆ, ಉಪಯೋಗ ಏನು? ಅವನು ಕಣ್ಣು ಕೊಟ್ಟು, ಕಣ್ಣಿಗೆ ನೋಡುವ ಶಕ್ತಿ ಕೊಟ್ಟು, ನೋಡುವ ಬುದ್ಧಿ ಕೊಟ್ಟು, ನೋಡಿಸಿ ಆಮೇಲೆ ಅದರ ಫಲ ಕೊಡಬೇಕು. ಇಷ್ಟೆಲ್ಲ ಕಾರ್ಯಕ್ರಮ ಉಂಟು. ಅವನ ಕಾರ್ಯಕ್ರಮ ಬಹಳ ದೊಡ್ಡದು. ಆದ್ದರಿಂದ ಇದು ಗಣಪತಿ ಅನ್ನೋದಕ್ಕೆ ಇದರ್ಥ. ಜೀವಗಣದೊಳಗಿದ್ದು, ಇಂದ್ರಿಯ ಗಣದೊಳಗಿದ್ದು, ದೇಹದ ಸಾಧನ ಗಣಗಳೊಳಗಿದ್ದು, ಅಷ್ಟೇ ಅಲ್ಲ ಬಾಹ್ಯ ಸಾಧನ ಗಣಗಳ ಒಳಗಿದ್ದು ಅದನ್ನೆಲ್ಲವನ್ನು ರಕ್ಷಣೆ ಮಾಡಿ ನಮ್ಮಿಂದ ಪೂಜೆ ಮಾಡಿಸಿಕೊಳ್ಳುವವನೇ. ಇನ್ನೇನು ಮಾಡಬೇಕೀಗ? ಅದಕ್ಕೋಸ್ಕರ ನಿಶುಸೀದ ನೀನು ಎಲ್ಲಿ ಹೋಗಬಾರದು. ನಾವು ಪೂಜೆ ಮಾಡ್ತೇವೆ, ನಾವು ಪೂಜೆ ಮಾಡಿದವರು ಪೀಠದಲ್ಲಿ ಕೂತ್ಕೋಬೇಕು. ಹೋಗೋದು ಅಂದರೆ ಎಲ್ಲಿಗಾರು ಮತ್ತೆ ಯಾವ ಪೂಜೆ ಮಾಡಿದೆ ಯಾರಿಗೆ? ನಾವು ನಿಶುಸೀದ ಗಣಪತೆ. ಎಲ್ಲಿ ಪೂಜೆ ಮಾಡೋದು? ನಮ್ಮ ಹೃದಯದಲ್ಲಿ ಕೂಡು ಅಂತ ಮುಖ್ಯ. ನಮ್ಮ ಹೃದಯದಲ್ಲಿ ಬಂದು ಕೂಡು. ನೀನು ಹೃದಯದಲ್ಲಿ ಕೂಡದೇ ಇದ್ದರೆ ನಾನು ಧ್ಯಾನ ಮಾಡೋದು ಹೇಗೆ? ನಿಶುಸೀದ ಗಣಪತೆ. ಗಣೇಶು ತ್ವಾಮಾಹುರ್ ವಿಪ್ರತಮಂ ಕವೀನಾಂ. ಕವೀನಾಂ ಗಣೇಶು. ನಿನ್ನ ಹತ್ರ ಯಾಕೆ ಹೇಳ್ತೇವೆ ಅಂದರೆ, ಕವಿಗಳ ಸಮುದಾಯದಲ್ಲಿ, ಕವಿಗಳಲ್ಲಿ ಶ್ರೇಷ್ಠ ಕವಿ ನೀನು ಅಂತ ಹೇಳ್ತಾರೆ ಅಂತಾರೆ. ಕವೀನಾಂ ಗಣೇಶು. ಕವಿಗಳು ಅಂದರೆ ಜ್ಞಾನಿಗಳು ಅಂತ ಅರ್ಥ, ಕವನ ಬರೆಯುವರು ಅಂತ ಅರ್ಥ ಅಲ್ಲ. ಜ್ಞಾನಿಗಳು. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಅಂತ ಭಾಗವತರು ಹೇಳ್ತಾರಲ್ಲ. ಬ್ರಹ್ಮದೇವರು ಆದಿಕವಿ, ಭಗವಂತ ಅನಾದಿಕವಿ. ಅಂದ ಈ ಅನಾದಿ ಕವಿಗಳ ನೀನು ಅನಾದಿ ಕವಿ, ಉಳಿದವರೆಲ್ಲ ಆದಿಕವಿಗಳು ಅಷ್ಟೇ. ಆದಿಕವಿಗಳು, ಆಮೇಲೆ ಕೆಲವರು ಆದಿಕವಿಗಳು, ಕೆಲವರು ಬೀದಿ ಕವಿಗಳು, ಏನೇನೋ ಕವಿಗಳು. ಅದು ನಿಜವಾದಂಥ ಅನಾದಿ ಕವಿ ಜ್ಞಾನಿ, ಅನಾದಿಯಿಂದ ಪೂರ್ಣಜ್ಞಾನ. ಕವಿ ಅಂದರೆ ಜ್ಞಾನಿ ಅಂತ ಅರ್ಥ. ಅಂದರೆ ಕವಿ ಮನೀಷಿ ಬರಿಭೂ ಸ್ವಯಂಭೂ, ಅದು ಭಗವಂತನ ಉಪಾಸ್ಯವಾದ ನಾಮಗಳಲ್ಲಿ ಒಂದು.
ಹಾಗಾಗಿ ಕವೀನಾಂ ಗಣೇಶ. ಆದರೆ ಜ್ಞಾನಿಗಳ ಸಮುದಾಯದಲ್ಲಿ ಜ್ಞಾನವುಳ್ಳ ಬ್ರಹ್ಮದೇವತೆಗಳು ಮಹಾಜ್ಞಾನಿಗಳೇ, ಆದರೆ ಅವರ ಜ್ಞಾನ ಏನು, ನಿನ್ನ ಜ್ಞಾನ ಏನು? ಜ್ಞಾನಿಗಳ ಸಮುದಾಯದಲ್ಲಿ ನೀನು ಕವೀನಾಂ ಗಣೇಶು ವಿಪ್ರತಮಂ, ವಿಶೇಷತೆಯ ಪ್ರಕೃಷ್ಟತಮ. ಅದನ್ನು ಕೆಲವರು ಅದು ಶಬ್ದ ಏನು ಅಂತ ಗೊತ್ತಾಗದೆ ವಿಪ್ರಥಮಂ ಕವೀನಾಂ ಅಂತ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ವೇದವನ್ನು ತಿದ್ದುಗಳು ಕೆಲಸ ಮಾಡಿಬಿಟ್ಟಿದ್ದಾರೆ ಕೆಲವರು. ವಿಪ್ರಥಮಂ ಕವೀನಾಂ ಅಂತ, ಹಾಗಲ್ಲ, ವಿಪ್ರತಮಂ ಕವೀನಾಂ. ಆ ತಮಂ ಅಂದರೆ ಅತಿಶಯ, ವಿ ಅಂದರೂ ಅತಿಶಯ, ಪ್ರ ಅಂದರೂ ಅತಿಶಯ. ವಿಶೇಷೇಣ ಪ್ರಕೃಷ್ಟತಮ, ಜ್ಞಾನಿಗಳಲ್ಲಿ ಶ್ರೇಷ್ಠರಲ್ಲಿ ಶ್ರೇಷ್ಠರಲ್ಲಿ ಶ್ರೇಷ್ಠ. ಆಚಾರ್ಯರು ಭಗವಂತನನ್ನು ಪ್ರಾರ್ಥನೆ ಸ್ತೋತ್ರ ಮಾಡುವಾಗ ಪ್ರೇಷ್ಠತಮಂ ಸದಾ, ನನಗೆ ಪ್ರೇಷ್ಠತಮ ಅಂತಾರೆ. ಪ್ರೇಷ್ಠ ಅಂದರೆ ಪ್ರಿಯರಲ್ಲಿ ಶ್ರೇಷ್ಠ, ಪ್ರಿಯರಲ್ಲಿ ಶ್ರೇಷ್ಠರಾದವರಲ್ಲಿ ಶ್ರೇಷ್ಠದಾದವರಲ್ಲಿ ಶ್ರೇಷ್ಠ ಅಂತ. ಅಂದರೆ ಎಷ್ಟು ವಿಶೇಷಣ ಹಾಕಿದರೂ ಭಗವಂತ ಎಷ್ಟು ಪ್ರಿಯ ಅನ್ನೋದನ್ನು ಹೇಳಿದಾಗ ಆಗೋದಿಲ್ಲ ಅವರಿಗೆ. ತನಗೆ ಭಗವಂತ ಎಷ್ಟು ಪ್ರಿಯ, ಪ್ರೇಷ್ಠತಮ ಅಂತ. ಅಂತ ಹಾಗೊಂದು ಪ್ರತ್ಯಯ ಉಂಟೇನು ಅಷ್ಟಿರವೀಗ ಪ್ರಕೃಷಿ ಪ್ರಿಯತಮ. ಪ್ರೇಷ್ಠ ಅಂದರೆ ಪ್ರಿಯತಮ, ಆ ಪ್ರಿಯತಮರಿಗೆ ಪ್ರಿಯತಮ. ಪ್ರೇಷ್ಠ ಪ್ರಿಯತಮರಿಂದ ಪ್ರಿಯತಮ ಅಂತಾರೆ. ಅಂದರೆ ಇನ್ನೂ ಅದಕ್ಕಿಂತ ಮಿಗಿಲಾದ ಪ್ರಿಯವಾದ ಇನ್ನೊಂದು ವಸ್ತು ಇಲ್ಲ ಅನ್ನುವುದಕ್ಕೋಸ್ಕರ ಅನೇಕ ಶಬ್ದಗಳನ್ನು ಬಳಸ್ತಾರೆ. ಹಾಗೆ ವಿಪ್ರತಮಂ ವಿಶೇಷೇಣ ಪ್ರಕೃಷ್ಟತಮ, ಜ್ಞಾನಿಗಳಲ್ಲಿ ಪ್ರಕೃಷ್ಟತಮ, ವಿಶೇಷೇಣ ಪ್ರಕೃಷ್ಟತಮ, ಶ್ರೇಷ್ಠತಮ. ಇನ್ನು ಇದಕ್ಕಿಂತ ಮಿಗಿಲಾದ ಇನ್ನೊಬ್ಬ ಜ್ಞಾನಿ ಇಲ್ಲ, ಜ್ಞಾನ ಪೂರ್ಣವಾಗಿರತಕ್ಕಂಥ ಸ್ವರೂಪ ನಿನ್ನದು ಅಂತ ಹೇಳ್ತಾರೆ. ಅಲ್ಲ, ವಿಪ್ರತಮಂ ಅಂತಂದರೆ ಇನ್ನೊಂದು ಅರ್ಥ ಇದೆ. ಏನು ಅಂದರೆ ಈ ಶಬ್ದಗಳು ವಿಶೇಷೇಣ ಪ್ರಕೃಷ್ಟತಮ ಆಯ್ತಲ್ಲ, ವಿಶೇಷೇಣ ಪ್ರಕೃಷ್ಟ ಅಷ್ಟೇ ಅಲ್ಲ, ಪ್ರ ಅನ್ನೋದಕ್ಕೆ ಪ್ರಕೃಷ್ಟ ಅಂತ ಅರ್ಥ ಅಲ್ಲ, ಪೂರ್ಣ ಅಂತ ಅರ್ಥ ಇದೆ. ಪ್ರಾಪೂರ್ಣ ಅಂತ ಧಾತು ಇದೆ, ಪಾಲನ ಪೂರ್ಣಯೋ ಅಂತ ಧಾತು ಇದೆ. ಅದರಿಂದ ರೂಪ ಆಗೋದು ಪ್ರಾಂತ್ಲೆ. ಪಿಪರ್ತಿ, ಪ್ರಣಾತಿ, ಪ್ರಾತಿ, ಈ ಧಾತುಗಳಿಂದ ರೂಪ ಆಗೋದು ಪ್ರಾಂತ್ಲೆ. ಅದರಿಂದ ಪ್ರಥಮಂ ಅಂದರೆ ಪೂರ್ಣತಮ, ವಿಶೇಷೇಣ ಅಂದರೆ ನಿರವಧಿಕತೆಯ ಪೂರ್ಣತಮ, ಜ್ಞಾನ ನಿರವಧಿಕ ಪೂರ್ಣ ಜ್ಞಾನ ಸ್ವರೂಪ ನೀನು ಅಂತ. ಇನ್ನು ಇದು ಭಗವಂತನ ಹೆಸರು ಹೌದಲ್ಲ. ಅಕಯ ಪ್ರಾವಿ ಸಂಭೂಮ ಸಾಖ ಹಾಹ ವಿಷ್ಣು ವಾಚಕಾಹ, ಇವೆಲ್ಲ ಭಗವಂತನ ನಾಮಗಳು. ವಿ ಅನ್ನೋದು ಭಗವಂತನ ಒಂದು ಹೆಸರು. ಕೋಶಕಾರರು ಹೇಳ್ತಾರೆ ವಿಫ್ ಪಕ್ಷಿ ಪರಮಾತ್ಮನೋ ಅಂತ. ವಿ ಅಂತ ಭಗವಂತನ ಒಂದು ಹೆಸರು. ಪ್ರ ಅನ್ನೋದು ಭಗವಂತನ ಒಂದು ಹೆಸರು. ವಿ ಯಾಕೆ ಭಗವಂತನ ಹೆಸರು? ಅವನು ವಿವಿಧ ರೂಪವನ್ನು ಧರಿಸಿ ಪ್ರಪಂಚದಲ್ಲಿ ಅನಂತ ರೂಪಗಳಿಂದ ತುಂಬಿರುವುದರಿಂದ ವಿ. ಅವನು ಎಲ್ಲರಿಗಿಂತ ವಿಶಿಷ್ಟನಾದ್ದರಿಂದ ವಿ. ಅವನು ಸಮಸ್ತ ಜಗತ್ತಿನ ಚರಾಚರಾತ್ಮಕ ಪ್ರಪಂಚದಿಂದ ಸಮತೀತ ಕ್ಷರಾಕ್ಷರನಾದ್ದರಿಂದ ವಿ. ಅವನು ಪೂರ್ಣನಾದ್ದರಿಂದ ಪ್ರಕೃಷ್ಟನಾದ್ದರಿಂದ ಪ್ರ. ಹೀಗೆ ವಿ ಮತ್ತು ಪ್ರ ಅನ್ನೋದು ಭಗವಂತನ ನಾಮಧೇಯಗಳೂ ಹೌದು. ಅದು ಕೋಶಸಿದ್ಧ, ವೈದಿಕ ಕೋಶಸಿದ್ಧ. ಅಂಥ ವಿಪ್ರತಮಂ ತ್ವಾಂ ಆಹುಹು ಗಣೇಶು ತ್ವಾಮಾಹುಹು ವಿಪ್ರತಮಂ ಕವೀನಾಂ. ಕವಿಗಳಲ್ಲೇ ಜ್ಞಾನಿಗಳಲ್ಲೇ ಅತ್ಯಂತ ನಿರವಧಿಕ ಪರಿಪೂರ್ಣ ಜ್ಞಾನಸ್ವರೂಪ ನೀನು ಅಂತ ಜ್ಞಾನಿಗಳು ಹೇಳ್ತಾರೆ. ಆದ್ದರಿಂದ ನಾನು ಮಾಡತಕ್ಕಂಥ ಈ ಕ್ರಿಯೆಯಲ್ಲಿ, ನನ್ನ ಇಂದ್ರಿಯಗಳಲ್ಲಿ, ನನ್ನ ಪೂಜಾ ಸಾಧನಗಳಲ್ಲಿ, ನನ್ನಲ್ಲಿ ಬಂದು ಕೂಡು. ನಿಶು ಸೀದ ಗಣಪತೇ ಗಣೇಶು ತ್ವಾಮಾಹುರ್ ವಿಪ್ರತಮಂ ಕವೀನಾಂ. ನೀನು ಕೂಡುವುದು ಅಂದರೆ ಬರೀ ನನ್ನೆದುರು ಪೀಠದಲ್ಲಿ ಕೂಡೋದಲ್ಲ, ನನ್ನ ಸಾಧನಗಳಲ್ಲಿ ಕೂಡಬೇಕು, ನನ್ನ ಅಂಗಾಂಗಗಳಲ್ಲಿ ಕೂಡಬೇಕು, ನನ್ನಲ್ಲಿ ಕೂಡಬೇಕು. ನಿನಗೆ ಪೂಜೆಗೆ ಉಪಯೋಗಿಸುವಂಥ ಪ್ರತಿಯೊಂದು ಸಾಧನ ಸಮುದಾಯದಲ್ಲೂ ಕೂಡಬೇಕು. ಯಾಕೆ? ನರುತೆ ತ್ವತ್ ಕ್ರಿಯತೆ ಕಿಂಚನ. ನಿನ್ನನ್ನು ಬಿಟ್ಟು ಯಾರೂ ಏನನ್ನೂ ಮಾಡುವುದು ಸಾಧ್ಯವಿಲ್ಲ. ನಾವು ಏನಾದರೂ ಮಾಡುವುದು ಅಂದರೆ ನೀನು ಮಾಡಿಸಬೇಕು, ನೀನು ಕೈಯಾಡಿಸಬೇಕು. ಇದು ಅರ್ಜುನನ, ನಿನ್ನೆ ನಾನು ಹೇಳಿದ್ನಲ್ಲ, ಅರ್ಜುನನ ಕೈಯಲ್ಲಿ ಬಾಣ ಇತ್ತು, ಗಾಂಡೀವ ಧನುಸ್ಸಿತ್ತು. ಅದು ಅರ್ಜುನನ ಬಾಣ ಭೀಷ್ಮರನ್ನು ಹೊಡೆದು ಉರುಳಿಸಿತು ಅಂತ ಹೇಳುವುದಕ್ಕಿಂತ ಅರ್ಜುನ ಹೊಡೆದು ಉರುಳಿಸ್ತಾ ಅಂತೀವಿ. ಯಾಕೆಂದರೆ ಆ ಬಾಣ ಒಂದು ಇನ್ಸ್ಟ್ರೂಮೆಂಟು, ಅರ್ಜುನ ಭಗವಂತನ ಕೈಯಲ್ಲಿ ಇನ್ಸ್ಟ್ರೂಮೆಂಟು. ಅದೇ ಥರ ಪಂಚಪಾತ್ರೆ ನಮಗೆ ಪೂಜೆಗೆ ಇನ್ಸ್ಟ್ರೂಮೆಂಟು, ನಾವು ಆ ಪೂಜೆಗೆ ಭಗವಂತನ ಕೈಯಲ್ಲಿ ಇನ್ಸ್ಟ್ರೂಮೆಂಟ್, ಭಗವಂತನ ಕೈಯ ಇನ್ಸ್ಟ್ರೂಮೆಂಟು ನಾವು. ಅದರಿಂದ ನಾವು ಒಂದು ಇನ್ಸ್ಟ್ರೂಮೆಂಟ್. ಈ ಇನ್ಸ್ಟ್ರೂಮೆಂಟ್ನ ಒಳಗೆ ನೀನು ಇದ್ದು ಇದನ್ನು ಉಪಯೋಗಿಸಬೇಕಲ್ಲ. ನರುತೆ ತ್ವತ್ ಕ್ರಿಯತೆ ಕಿಂಚನ. ನಿನ್ನನ್ನು ಬಿಟ್ಟು ಯಾರೂ ಏನನ್ನೂ ಎಲ್ಲಿಯೂ ಮಾಡುವುದಿಲ್ಲ. ಕಿಂಚನ ಆರೆ. ಆರೆ ಅಂದರೆ ಅದಕ್ಕೆ ಸಂಸ್ಥೆಯಲ್ಲಿ ಆರೆ ಅಂದರೆ ದೂರ ಅಂತಲೂ ಅರ್ಥ, ಸಮೀಪ ಅಂತಲೂ ಅರ್ಥ. ಸಮೀಪದಲ್ಲೂ ಏನೂ ನಡೆಯುವುದಿಲ್ಲ, ದೂರದಲ್ಲೂ ಏನೂ ನಡೆಯುವುದಿಲ್ಲ. ಸಮೀಪದಲ್ಲೂ ಏನೂ ನಡೆಯುವುದಿಲ್ಲ, ದೂರದಲ್ಲೂ ಏನು ನಡೆಯುವುದಿಲ್ಲ ಅಂದರೆ ಏನರ್ಥ? ಏನೂ ನಡೆಯುವುದಿಲ್ಲ ಅಂತ ಹೇಳಿ ಸಾಕಲ್ಲ. ಸಮೀಪದಲ್ಲಿ ನಡೆಯುವುದಿಲ್ಲ, ದೂರದಲ್ಲಿ ನಡೆಯುವುದಿಲ್ಲ, ಅದು ಯಾಕೆ ಹೇಳಬೇಕು? ಅಂದರೆ ಸಮೀಪದಲ್ಲಿ ದೂರದಲ್ಲಿ ನಡೆಯುವುದಿಲ್ಲ ಅಂದರೆ ಇದು ಬೆಳಗಾತ ಬಂದ ಮಾತು, ಕಠೋಪನಿಷತ್ತಿನದ್ದು. ಆಸೀನೋ ದೂರಂ ವ್ರಜತಿ ಅಂತ. ಭಗವಂತ ಸಮೀಪದಲ್ಲಿ ಇದ್ದವರಿಗೂ ಏನೂ ನಡೆಯೋದಿಲ್ಲ, ಭಗವಂತ ದೂರದಲ್ಲಿದ್ದವರ ಕೈಯಲ್ಲೂ ಏನೂ ನಡೆಯೋದಿಲ್ಲ. ಭಗವಂತ
ಸಮೀಪದಲ್ಲಿರುವ ಅಂದರೆ ಭಗವಂತನನ್ನು ಅರಿತಂಥ ಜ್ಞಾನಿಗಳು, ಅವರು ಭಗವಂತ ಸಮೀಪದಲ್ಲೇ ಇದ್ದಾನೆ, ಆದರೂ ನೀನು ಮಾಡದೇ ಇದ್ದರೆ ಏನೂ ನಡೆಯುವುದಿಲ್ಲ. ಕೆಲವರು ಭಗವಂತನ ಕೈ ಬಿಟ್ಟವರು, ಭಗವಂತನ ದೂರ ಕಳಿಸಿದವರು, ದೇವರು ಬೇಡ ನಮಗೆ ಅಗತ್ಯ ಇಲ್ಲ ಅಂತ. ಅಂಥವರು ದೇವರನ್ನು ನಿರಾಕರಣೆ ಮಾಡುವವರು ಏನೂ ಮಾಡುವುದಿಲ್ಲ, ದೇವರನ್ನು ಒಪ್ಪಿದವರು ಯಾರೂ ಏನೂ ಮಾಡೋದು. ದೇವರನ್ನು ನಿರಾಕರಣೆ ಮಾಡುವವರು ಏನಾದರೂ ಕ್ರಿಯೆ ಮಾಡೋದು ದೇವರಿಂದಲೇ. ಅಲ್ವ? ಈಗ ಆಸ್ತಿಕರನ್ನು ಮಾತ್ರ ದೇವರು ರಕ್ಷಿಸೋದೇನು? ನಾಸ್ತಿಕನನ್ನು ದೇವರೇ ತಾನು ರಕ್ಷಿಸಬೇಕು. ಅದರಿಂದ ಆಸ್ತಿಕರನ್ನೂ ರಕ್ಷಿಸು. ಆರಾತ್ ಅಂದರೆ ಹಾಗೆ ಆಸ್ತಿಕರನ್ನೂ ರಕ್ಷಿಸುವ ನೀನೇ, ಹತ್ತಿರ ಇದ್ದವರನ್ನು ರಕ್ಷಿಸುವ ನೀನೇ, ದೂರ ಇದ್ದು ನಿನ್ನ ದೂರ ಹೋದವರಿಗೂ ನೀನೇ ರಕ್ಷಕ. ಒಂದು ಸುಭಾಷಿತ ಇದೆ ಸಂಸ್ಕೃತದಲ್ಲಿ, ನೆಲದಲ್ಲಿ ನಡೆಯುವವನಿಗೂ ನೆಲವೇ ಆಶ್ರಯ, ಜಾರಿ ಬೀಳುವವನಿಗೂ ನೆಲವೇ ಆಶ್ರಯ. ಹಾಗೆ ಭಗವಂತನ ಬಗ್ಗೆ ಭಗವಂತನ ದಾರಿಯಲ್ಲಿ ಸಾಗುವವರಿಗೂ ಅವನೇ ಆಶ್ರಯ, ಭಗವಂತನ ಬಗ್ಗೆ ಜಾರಿದವರಿಗೂ ಅವನೇ ಆಶ್ರಯ. ಅದೇ ಆರಾತ್ ಅಂತ ಹೇಳ್ತಾರೆ. ನರತೆ ತ್ವತ್ಕ್ರಿಯತೆ ಕಿಂಚನ ಆರೇ. ಅದರಿಂದ ಏನು? ನಿನ್ನನ್ನು ನೀನು ಪೂಜೆ ಮಾಡಿಕೊ. ಮಘವನ್ ಚಿತ್ರಂ ಅರ್ಚ. ಮಘವನ್ ಅಂದರೆ ಪೂಜೆಯನ್ನು ಸ್ವೀಕರಿಸುವವ. ಮಖ ಅಂದರೆ ಯಜ್ಞ, ಯಜ್ಞ ಅಂದರೆ ಪೂಜೆ. ಮಖ ಅನ್ನೋದು ಮಹಾ ಅನ್ನೋದು ಒಂದೇ ಅರ್ಥದ ಶಬ್ದಗಳು. ಮಹಾ ಅಂದರೆ ಪೂಜೆ, ಮಹಾಪೂಜಾಯಾಮ್, ಅದೇ ಮಖ. ಮಖವನ್ನು ಅಂದರೆ ಎಲ್ಲ ಪೂಜೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಸ್ತ ಪೂಜಾ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಅಹಂಸಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ. ಎಲ್ಲ ಯಜ್ಞಗಳನ್ನು ಸ್ವೀಕರಿಸ್ತಕ್ಕ ಸರ್ವಜ್ಞ ಭೋಕ್ತಾರ ಅಂತ ಅರ್ಥ ಮಘವನ್ನು ಅಂದರೆ. ಎಲ್ಲ ಪೂಜೆಗಳನ್ನು ಸ್ವೀಕರಿಸುವ, ಎಲ್ಲ ಪೂಜೆಗಳ ಒಡೆಯನೇ ನೀನು. ಈಗ ಪೂಜೆಯನ್ನು ಸ್ವೀಕರಿಸಬೇಕು, ಪೂಜೆಯನ್ನು ಸ್ವೀಕರಿಸಬೇಕಾದ್ರೆ ಪೂಜೆ ಆಗಬೇಕಲ್ಲ, ಮಾಡದೇ ಸ್ವೀಕರಿಸೋದು ಹೇಗೆ? ಅದಕ್ಕೆ ಅರ್ಚ, ಪೂಜೆ ಮಾಡ್ಕೋ. ನಿನ್ನ ಪೂಜೆಯನ್ನು ನೀನು ಸ್ವೀಕರಿಸಬೇಕು, ಸ್ವೀಕರಿಸೋಕ್ಕೋಸ್ಕರ ಮಾಡಬೇಕು. ನನಗೆ ಮಾಡುವ ಶಕ್ತಿ ಇಲ್ಲ, ನನ್ನ ಇನ್ಸ್ಟ್ರೂಮೆಂಟಾಗಿ ಬಳಸಿ ನೀನು ನಿನ್ನ ಪೂಜೆಯನ್ನು ಮಾಡ್ಕೋ. ಚಿತ್ರಂ ಅರ್ಚ. ಎಂಥ ನೀನು? ಮಹಾಂ ಅರ್ಕಂ ಚಿತ್ರಂ. ನೀನು ಮಹಾಂ, ಅತ್ಯಂತ ಮಹತ್ತಾದಂಥ, ಎಲ್ಲಕ್ಕಿಂತ ಶ್ರೇಷ್ಠವಾದ ವಸ್ತು. ಮತ್ತು ಅರ್ಕ ಪೂಜಾಯಾಮ್ ಅಂತ ಹೇಳಿದೆ. ಅರ್ಕ್ಯತೆ ಇತಿ ಅರ್ಕಃ, ಅರ್ಚ್ಯತೆ ಇತಿ ಅರ್ಕಃ ಅಂತ ನಿರ್ವಚನ ಮಾಡ್ತಾರೆ. ಅದು ಮಾಡಬಹುದು. ಅರ್ಕಧಾತುವೇ ಇದೆ. ಅರ್ಕ್ಯತೆ ಇತಿ ಅರ್ಕಃ. ಎಲ್ಲರಿಂದಲೂ ಪೂಜನೀಯನಾದವ, ಎಲ್ಲಕ್ಕಿಂತ ಹಿರಿದಾದವ ಮತ್ತು ಅತ್ಯಂತ ಅದ್ಭುತವಾದ ವಸ್ತು ಚಿತ್ರ. ಚಿತ್ರ ಅಂದರೆ ಅತ್ಯಂತ ಅದ್ಭುತ. ಯಾಕೆ ಅತ್ಯಂತ ಅದ್ಭುತ ಅಂತಂದರೆ ಅವನು ಚಿತ್ರ. ಚಿತ್ರ ಅಂದರೆ ಏನು? ಚಿತ್ ರಂ, ಜ್ಞಾನಾನಂದ ಸ್ವರೂಪ. ನಮಗೆ ಗೊತ್ತಿರೋದೆಲ್ಲ ಅಜ್ಞಾನ ಅನಾನಂದ ಸ್ವರೂಪವೇ ಗೊತ್ತಿರೋದು, ಪಂಚಭೂತವೇ ಗೊತ್ತಿರೋದು. ಇದು ಪಂಚಭೂತವಲ್ಲದ್ದು ಅಪರಾಕೃತವಾದ ಜ್ಞಾನಾನಂದ ಸ್ವರೂಪ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ ಸಂಗತಿ ನಮಗೆ. ಅಂಥದ್ದು ಒಂದು ಉಂಟೇನು? ಚಿತ್ರಂ ಅರ್ಚ. ಹೀಗೆ ಇದು ಮೂಲಮಂತ್ರ. ಶ್ರುತಿ ಗೀತಾಕ್ಕೆ ಮೂಲಭೂತವಾಗಿರತಕ್ಕಂಥ ಪ್ರಳಯ ಕಾಲದಲ್ಲಿ ಲಕ್ಷ್ಮೀ ಸ್ತೋತ್ರ ಮಾಡಿದಂಥ ಋಕ್ಕುಗಳಲ್ಲಿ ಒಂದು. ಆ ಋತ್ತನ್ನೇ ಇಟ್ಟುಕೊಂಡು ಅದರ ಹಿನ್ನೆಲೆಯಲ್ಲಿ ಈ ಮಂತ್ರ ಬಂದಿದೆ, ಈ ಪದ್ಯ ಬಂದಿದೆ. ಜನಕ ತನ್ನಾತ್ಮಜಗೆ ವರಭೂಷಣ ದುಕೂಲವ ತೊಡಿಸಿ ತಾ ವಂದನೆಯ ಕೈಕೊಳ್ಳುವುತ ಅವನ ಹರಸುತ ಹರುಷಪಡುವಂತೆ ವನರುಹೆ ಕ್ಷಣ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ ಫಲಗಳನ್ನು ಈವ ಭಜಕರಿಗೆ. ಅದೇ ರೀತಿ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಇದೆಲ್ಲ ಬರೀ ದೃಷ್ಟಾಂತಗಳನ್ನು ಕೂಡ ಹಿಂದೆ ಹೇಳಿದಂಥ ಪ್ರಮೇಯ ವಿವರವಾಗಿ ನಿನ್ನೆ ಬಂದಿದೆ. ಆ ಪ್ರಮೇಯ ಅದಕ್ಕೆ ಬರೀ ದೃಷ್ಟಾಂತಗಳು ವಾಸ್ತವಿಕವಾಗಿ. ಇದು ಸುಮ್ಮನೆ ಓದಿಕೊಂಡು ಹೋದರೂ ಸಾಕು ಅಂತ ಅನಿಸುತ್ತೆ ಒಮ್ಮೊಮ್ಮೆ. ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ ಮದುವೆಯ ನಂದನೆಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ ಇಂದಿರಾಧವ ತನ್ನ ಇಚ್ಛೆಯಲಿಂದ. ಇದು ಇದರಲ್ಲಿರುವ ಪಾಠ. ತನ್ನ ಇಚ್ಛೆಯಲಿಂದ ಅನ್ನೋದು ಕನ್ನಡದಲ್ಲಿ ಅಷ್ಟು ಸರಿಯಾದ ಶಬ್ದ ಅಲ್ಲ, ತನ್ನ ಇಚ್ಛೆಗಳಿಂದ ಅಂತ ಬೇರೆ ವ್ಯಾಖ್ಯಾನಕಾರರ ಪಾಠ. ಅದು ಭಾಷೆಯ ದೃಷ್ಟಿಯಿಂದ ಅದು ಹೆಚ್ಚು ಸಮರ್ಪಕ. ಇಚ್ಛೆಯಲ್ಲಿಂದ ಅನ್ನಂಥ ಪಾಠ ಇಟ್ಕೊಂಡ್ರೆ ಇಚ್ಛೆಯಲ್ಲಿ ನಾನು ಮೊನ್ನೆ ಹೇಳಿದಾಗೆ ಆಗುತ್ತೆ. ಇಚ್ಛೆಯಲ್ಲಿಂದ ಅಂತ, ಇಚ್ಛೆಯಲ್ಲಿ ಸಪ್ತಮಿ ವಿಭಕ್ತಿ ಮತ್ತು ತೃತೀಯ ವಿಭಕ್ತಿ, ಇಚ್ಛೆಯಲ್ಲಿಂದ ಅಂತ. ಆದರೆ ಕನ್ನಡದಲ್ಲಿ ಉಂಟಲ್ಲ, ನಾನು ಅದಕ್ಕೂ ಹೇಳಿದ್ದೇನೆ, ಈ ರೀತಿ ಪ್ರಯೋಗ ಕನ್ನಡದಲ್ಲಿ ತಪ್ಪು ಅಂತ ಹೇಳುವಾಗಿಲ್ಲ. ಅಲ್ಲಿಂದ ಇಲ್ಲಿಗೆ ಅಂತ, ಅಲ್ಲಿಂದ ಸಪ್ತಮಿ, ಅದಕ್ಕೆ ಇಂದ ಇಲ್ಲಿಗೆ ಅಂತ, ಇಲ್ಲಿ ಸಪ್ತಮಿ ಷಷ್ಠಿ ವಿಭಕ್ತಿ. ಕನ್ನಡ ಭಾಷೆಯಲ್ಲಿ ಸೇರಿ ಹೋಗಿದೆ ವಿಭಕ್ತಿ ಸೇರಿಸೋದು. ತಪ್ಪು ಪ್ರಯೋಗ ಕನ್ನಡದಲ್ಲಿ ಅದು ಸಾಧು ಆಗಿಬಿಟ್ಟಿದೆ. ಅಲ್ಲಿಂದ ಆ ಪ್ರದೇಶ, ಅಲ್ಲಿಂದ ಮತ್ತು ತೃತೀಯ, ಸಪ್ತಮಿಗೆ ತೃತೀಯ, ಇಲ್ಲಿಗೆ ಅನ್ನೋದಕ್ಕೆ ಸಪ್ತಮಿ ಮತ್ತು ತೃತೀಯ ಷಷ್ಠಿ ವಿಭಕ್ತಿ. ಮನೆಯಲ್ಲಿಗೆ ಅವನಲ್ಲಿಗೆ ಹೋಗೋದು, ಅವನಲ್ಲಿಗೆ ಅಂದರೆ ಅಲ್ಲಿ ಹೋಗ್ಮೇಲೆ ಮತ್ತು ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ ಷಷ್ಠಿ ವಿಭಕ್ತಿ ಸೇರಿಸೋದು. ಹೀಗೆ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಇಲ್ಲಿಗೆ ಇವೆಲ್ಲ ಸಪ್ತಮಿ ವಿಭಕ್ತಿ ಪುನಃ ಷಷ್ಠಿ. ವ್ಯವಹಾರದಲ್ಲಿ ಆ ಎರಡು ವಿಭಕ್ತಿಗಳು ಸೇರಿ ಒಂದು ಅಖಂಡವಾದ ವಿಭಕ್ತಿ ಆಗಿದೆ ಕನ್ನಡದಲ್ಲಿ. ಹಾಗೆ ಆ ರೀತಿಯಿಂದ ಇಚ್ಛೆಯಲ್ಲಿಂದ ಅಂತ, ಇಚ್ಛೆಯಲ್ಲಿಂದ ಅಂದರೆ ಸಪ್ತಮಿ ವಿಭಕ್ತಿ ಏನೂ ಅರ್ಥ ಇಲ್ಲ, ಇಚ್ಛೆಯಿಂದ ಅಂತಲೇ ಅರ್ಥ. ಅದು ಇವರೇ ಪ್ರಯೋಗ ಮಾಡ್ತಾರಲ್ಲ, ಅದನ್ನು ಒಪ್ಪಲೇಬೇಕು. ಸರ್ವತ್ರದಲ್ಲಿ ಅಂದರೆ ಏನು ಹೇಳಿದ್ರೆ, ಸರ್ವತ್ರ ಅಂದರೆ ಎಲ್ಲ ಕಡೆಯಲ್ಲಿ ಅಂತ, ಮತ್ತೆ ದಲ್ಲಿ ಅಂತ ಸೇರುತ್ತಾರೆ. ಸರ್ವತ್ರ ಅಂದರೆ ಎಲ್ಲ ಕಡೆಯಲ್ಲಿ, ಸರ್ವತ್ರ ದಲಿ ಅಂದರೆ ಏನು? ಮತ್ತೆ ಸರ್ವತ್ರ ಅನ್ನೋದಕ್ಕೆ ಎಲ್ಲ, ಇದು ನಾನು ಕರಿಗಲ್ಲ ನ್ಯಾಯ ಮಾಡಬೇಕು. ಸರ್ವತ್ರ ಅನ್ನೋದಕ್ಕೆ ಎಲ್ಲ ಕಡೆ ಅಂತ ಇಷ್ಟೇ ಅರ್ಥ ಮಾಡಬೇಕು. ತ್ರ ಪ್ರತ್ಯೇಕ ಅರ್ಥವಿಲ್ಲ, ಮತ್ತೆ ದಲಿ ಅಂತ. ತ್ರ ಅನ್ನೋದಕ್ಕೆ ದಲ್ಲಿ ಅಂತಲೇ ಅರ್ಥ. ಸರ್ವ ಶಬ್ದಕ್ಕೆ ತ್ರ ಸೇರಿಸಿದರೆ ಎಲ್ಲ ಕಡೆ ಎಲ್ಲಿ ಅಂತ, ಮತ್ತೆ ದಲ್ಲಿ ಅಂತ ಹೇಳ್ತಾರೆ ಜನಪದ ಭಾಷೆ. ಹೀಗೆ ಆ ಭಾಷೆಯಲ್ಲಿ ಏನು ಶಬ್ದಗಳು ಬೆಳ್ಕೊಂಡು ಹೋದಾಗ
ಆ ರೀತಿಯಿಂದ ಭಾಷೆ ಬೆಳ್ಕೊಂಡು ಹೋಗುತ್ತೆ. ಆ ದೃಷ್ಟಿಯಿಂದ ಇಚ್ಛೆಯಲ್ಲಿಂದ ಅಂತ ಹೇಳಬಹುದು. ಆದರೆ ಬೇರೆ ಒಂದು ಪಾಠ ಇದೆ, ಇಚ್ಛೆಗಳಿಂದ ಅಂತ. ಹಾಗೆ ಇಟ್ಕೊಂಡು ಯಾವ ಸಮಸ್ಯೆ ಇಲ್ಲ. ಇಂದಿರಾಧವ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ ಸುಖಾತ್ಮಕ ಸಂಸ್ಕೃತಿಯೊಳಿಡುವ ಅಂತ. ಇದು ಇನ್ನೊಂದು ರೀತಿಯ ದೃಷ್ಟಾಂತ. ಈಗ ಅಲ್ಲಿ ಮಗುವಿಗೆ ಅಂಗಿ ತೊಡಿಸಿ ಅದಕ್ಕೆ ಹೊಸ ಬಟ್ಟೆ ಉಟ್ಕೊಂಡಿದ್ಯಾ, ಅಪ್ಪನಿಗೆ ನಮಸ್ಕಾರ ಮಾಡುವಂತ ಮಾಡಿಸಿ ತಾನೇ ಆಶೀರ್ವಾದ ಮಾಡಿದ ಹಾಗೆ ಎನ್ನುವ ದೃಷ್ಟಾಂತವನ್ನು ಹಿಂದೆ ಕೊಟ್ಟರೆ, ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ ಮದುವೆಯ ನಂದನೆಗೆ ತಾ ಮಾಡಿ. ಮಗನಿಗೆ ಇದು ಚಿಕ್ಕವನಿದ್ದಾಗದ್ದು ಆಗ ದೃಷ್ಟಾಂತ. ಈ ಹುಡುಗ ದೊಡ್ಡವನಾದ ಇನ್ನು ಮದುವೆ ಮಾಡಬೇಕು ಹುಡುಗನಿಗೆ ಅಂತ, ಮದುವೆ ಮಾಡಬೇಕು ಹುಡುಗನಿಗೆ ಅಂತ ತಂದೆ ತೀರ್ಮಾನ ಮಾಡುವ ಕಾಲದಲ್ಲಿ ಬರೆದ ಪದ್ಯ ಇದು. ತಂದೆ ಬಹು ಸಂಭ್ರಮದಿ ತನ್ನ ಬಂಧು ಬಳಗವ ನೆರಹಿ ಮದುವೆ ಮಾಡಬೇಕು ಅಂತ ಒಂದು ಹುಡುಗಿ ನೋಡಿದ, ಜಾತಕ ನೋಡಿದ, ತೀರ್ಮಾನ ಆಯಿತು ಹುಡುಗನಿಗೆ ಆ ಹುಡುಗಿ ಅಂತಂದು ಲಗ್ನ ಮಾಡೋದು ಅಂತ ತೀರ್ಮಾನ ಆಯಿತು. ತೀರ್ಮಾನ ಆದಾಗ ಬಹು ಸಂಭ್ರಮದಿ, ಏನು ಸಂತೋಷ ಅವನಿಗೆ, ನನ್ನ ಮಗ ಈಗೀಗ ನನ್ನ ಮಗನಿಗೆ ನಾನು ಅಪ್ಪನಾಗಿದ್ದೇನೆ, ನನ್ನ ಮಗ ಅಪ್ಪ ಆಗ್ತಾನೆ ಅಂತ ಸಂತೋಷ ಅವನಿಗೆ. ಹೀಗೆ ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ, ಎಲ್ಲ ಬಂಧುಗಳನ್ನು ಕರೆದ. ನಮ್ಮ ಹುಡುಗನಿಗೆ ಒಂದು ಮದುವೆ ಅಂತ ತೀರ್ಮಾನ ಮಾಡಿದ್ದಾರೆ ಹರಿಗುರುಗಳ ಅನುಗ್ರಹದಿಂದ ಹಿರಿಯರು ನಿಶ್ಚಯ ಮಾಡಿದ್ದಾರೆ, ಅದರಿಂದ ಎಲ್ಲ ಬರಬೇಕು ಅಂತ ಹೇಳಿ ಎಲ್ಲರಿಗೂ ಕರೆದು ಅವ್ರನ್ನೆಲ್ಲ ನೆರಹಿ ಅಂದರೆ ಕೂಡಿಸಿ ಕಲೆ ಹಾಕಿ ಬಂಧು ಬಳಗವ ನೆರಹಿ ಮದುವೆಯ ನಾವು ಸಂಭ್ರಮದಿಂದ ಮದುವೆ ಮಾಡಿ, ಆ ಮದುವೆ ಖರ್ಚೆಲ್ಲ ಇವನಿದೆ ಮತ್ತು ಅಪ್ಪನದ್ದೇ. ಸಂಭ್ರಮದಿ ಮದುವೆಯ ನಂದನೆಗೆ ತಾ ಮಾಡಿ, ಆಮೇಲೆ ಅವನಿಗೆ ಇರಲಿಕ್ಕೆ ಮನೆ ಕರ್ಕೊಂಡು ಹೋಗಿ ಮನೆಯಲ್ಲಿ ಅವನಿಗೆ ಇರತಕ್ಕಂಥ ವ್ಯವಸ್ಥೆ ಮಾಡಿ ಮನೆಯೊಳಗಿಡುವ ತೆರನಂತೆ. ಇದರಲ್ಲಿ ತನ್ನ ಮಗನ ಅಭಿವೃದ್ಧಿಯನ್ನು ಕಂಡು ತಂದೆಗೆ ಸಂತೋಷ. ಅವನಿಗೆ ಏನೂ ಲಾಭ ಇಲ್ಲ, ನಿಜವಾಗಿ ಮಮತೆ, ಅದು ಸ್ವಾರ್ಥ ಏನೂ ಇಲ್ಲ ಅದರಲ್ಲಿ ಅನ್ನೋದು. ಸ್ವಾರ್ಥ ಇಲ್ಲ ಅಂದರೆ ಲೋಕದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ದೃಷ್ಟಾಂತ ಯಾವುದು ಕೊಡುವುದು ಸ್ವಾಮಿ? ಭಗವಂತನಿಗೆ ಸರಿಯಾದ ದೃಷ್ಟಾಂತ ಕೊಡುವುದೇನು? ಮತ್ತೆ ಅದಕ್ಕೆ ಲೋಕದಲ್ಲಿ ಸುಮಾರಾಗಿ ಅದು ಒಂದು ಸ್ವಾರ್ಥ ಇರುತ್ತೆ ಅದರಲ್ಲಿ ಕೂಡ. ಅತ್ತೆಗೆ ಒಂದು ಸ್ವಾರ್ಥ, ತನ್ನ ತಾಯಿಗೆ ಒಂದು ಸ್ವಾರ್ಥ ಇರುತ್ತೆ, ತಂದೆಗೆ ಒಂದು ಸ್ವಾರ್ಥ ಇರುತ್ತೆ, ತಾಯಿಗೆ ತನ್ನ ಸೊಸೆಯನ್ನು ದುಡಿಸಿ ತಾನು ಆರಾಮಾಗಿರ್ಬೋದು ಅನ್ನೋ ಸ್ವಾರ್ಥ ಇರುತ್ತೆ. ಇವನಿಗೆ ಎಲ್ಲ ಏನು ಸ್ವಾರ್ಥ ಇಲ್ಲದೆ ಮದುವೆ ಮಾಡೋದಲ್ಲ, ಆದರೆ ಅದನ್ನೆಲ್ಲ ಮರೆತು ಬಿಡಬೇಕು ನಾವು. ಅದು ನಿಸ್ವಾರ್ಥವಾದ ಮುಖವನ್ನು ಮಾತ್ರ ದೃಷ್ಟಾಂತ ತಗೋಬೇಕು. ಭಗವಂತರಿಗೆ ದೃಷ್ಟಾಂತ ಆಗುವಾಗ ಈ ಉಳಿದ ಕೆಟ್ಟ ಮುಖಗಳು ಇದ್ದೇ ಇರ್ತವೆ. ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ ಮದುವೆಯ ನಂದನಗೆ ತಾ ಮಾಡಿ. ನಂದನ ಅಂದರೆ ಮಗ ಅಂತ ಅರ್ಥ. ದೇವಕಿ ನಂದಕುಮಾರ ನಂದನಗೆ ತಾ ಮಾಡಿ ಮನೆಯೊಳಗಿಡುವ ತಂದು ಮನೆಯಲ್ಲಿಟ್ಟು ಅವನು ಉಪಚಾರ. ಅದು ಮಗ ಸೊಸೆ ಅಂತಂದರೆ ರಾಜ ರಾಣಿಯರ ಹಾಗೆ. ಆಮೇಲೆ ಅಪ್ಪ ಅವರನ್ನು ರಾಜ ಅಂತ ಒಪ್ಕೊಂಡು ನಾನು ಪ್ರಜೆಯಾಗಿ ಬದುಕಬೇಕು ಮನೆಯಲ್ಲಿ. ಅದು ಹಾಗೆ ಇದೆ, ಋಗ್ವೇದದಲ್ಲಿ ಹಾಗಿದೆ. ಸಮ್ರಾಜ್ಞಿ ಶ್ವಶುರೇಭವ ಸಮ್ರಾಜ್ಞಿ ಶ್ವಶ್ರುವಾಂಭವ ಅಂತ. ನೀನು ಮನೆಗೆ ಬಂದು ಮದುವೆ ಆಗಿ ಬರತಕ್ಕಂಥ ಹೆಣ್ಣಿಗೆ ವೇದ ಮಂತ್ರದಿಂದ ಆಶೀರ್ವಾದ ಮಾಡ್ತಕ್ಕಂಥ, ಅದು ಮದುವೆ ದಿವಸ ಈ ಮಂತ್ರ ಹೇಳ್ತಾರೆ. ಅದು ಹೇಳ್ತಾರೆ ಅನ್ನೋದು ಹುಡುಗನಿಗೂ ಗೊತ್ತಿಲ್ಲ, ಹುಡುಗಿಗೂ ಗೊತ್ತಿಲ್ಲ, ಹುಡುಗಿ ಅಪ್ಪ ಅಮ್ಮಂದಿರಿಗೂ ಗೊತ್ತಿಲ್ಲದೆ ಇದ್ದದ್ರಿಂದ ಸೇಫ್, ಆರಾಮ. ಅದರ ವಿಷಯ ಏನಿದೆ ಅಂದರೆ ಸಮ್ರಾಜ್ಞಿ ಶ್ವಶುರೇಭವ, ನೀನು ಈ ಮನೆಯಲ್ಲಿ ಸಮ್ರಾಜ್ಞಿಯಾಗಿ ರಾಣಿಯಾಗಿ ಬದುಕು. ನಿನ್ನ ಮಾವನಿಗೂ ರಾಣಿ, ಎಲ್ಲರಿಗೂ ರಾಣಿ ನೀನು, ಅವರೆಲ್ಲ ಪ್ರಜೆಗಳು. ನಿನ್ನ ಅತ್ತೆಗೂ ನೀನು ರಾಣಿ ಆಗಬೇಕು ಅಂತ. ಇದನ್ನು ಕೇಳಿಕೊಂಡ್ರೆ ಅದು ಯಾವ ಅತ್ತೆಂದರೂ ಸಹಿಸೋಲ್ಲ. ನಿನ್ನ ಅತ್ತೆಯಂದಿರಿಗೂ ನೀನು ರಾಣಿಯಾಗಿ ಬದುಕು ಅಂತ ಹೇಳಿ ವೇದದಲ್ಲಿ ಆಶೀರ್ವಾದ ಮಾಡಿ ಕಳಿಸುವಂಥದ್ದು ಒಂದು ಮಂತ್ರ ಇದೆ. ಹೀಗೆ ಸಮ್ರಾಜ್ಞಿ ನನಾಂದರಿ, ನಿನ್ನ ಭಾವಮೈದನೊಂದಿರಿಗೆ ಅಕ್ಕ, ಆಮೇಲೆ ಇವರು ಅತ್ತಿಗೆ ಎಂದಿರು ನೆಗೆಣ್ಣಿಯವರು, ಅವರಿಗೆ ಎಲ್ಲರಿಗೂ ನೀನು ಸಮ್ರಾಜ್ಞಿಯಾಗಿ ಮನೆಯಲ್ಲಿ ರಾಣಿಯಾಗಿ ನಿನ್ನ ಗಂಡ ರಾಜನಾಗಿ ನಾವೆಲ್ಲ ನಿನ್ನನ್ನು ಉಪಚಾರ ಮಾಡ್ತಕ್ಕಂಥ ಪ್ರಜೆಗಳಂತೆ ಈ ಮನೆಯಲ್ಲಿ ಬದುಕ್ತೇವೆ ಅಂತ ಹಿರಿಯರು ಹೇಳಿ ಅವನು ಉಪಚರಿಸಬೇಕು ಅಂತ. ಹೊಸದಾಗಿ ಮದುವೆ ಆದಂಥ ಹುಡುಗಿಯರನ್ನು ರಾಜ ರಾಣಿಯರಂತೆ ಮನೆಯಲ್ಲಿ ಉಪಚರಿಸಬೇಕು ಅಂತ ಅದನ್ನು ಹೇಳಿದವರು. ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ ಮದುವೆಯ ನಂದನಗೆ ತಾ ಮಾಡಿ ಮನೆಯೊಳಗೆ ಇಡುವ ತೆರನಂತೆ. ಇಲ್ಲಿಯೂ ಹಾಗೆ ಬಂತು ನೋಡಿ. ಎಷ್ಟು ಇದು ಇಚ್ಛೆಯಿಂದಲೇ ಇಡುವ ತೆರನಂತೆ ಅಂತ. ತೆರ ಅಂದರೆ ಅಂತೆ ಅಂದರೆ ತೆರ, ಎರಡು ಒಂದೇ. ಅದು ತೆರದಿ ಅಂದರೂ ಒಂದೇ, ತೆರನಂತೆ ಅಂದರೂ ಒಂದೇ. ಇದು ಸಮಾನಾರ್ಥವಾದ ಎರಡು ಪದಗಳು, ಹಣ್ಣು ಹಂಪಲು ಇದ್ದ ಹಾಗೆ. ತೆರನಂತೆ, ತೆರದಿ ಅಂತ ಹೇಳಿದ್ರು ಅದೇ. ತೆರ ಅಂದರೆ ಅಂತೆ ಅಂದರೆ ತೆರ ಅಂದರೆ ಅಂತೆ, ತೆರನಂತೆ ಅಂತ ಹೇಳ್ತಾರೆ ದಾಸರು. ಲೋಕದಲ್ಲಿ ಇದು ದುರುಕ್ತಿ ಅನ್ನೋದು ರೂಢಿಯಲ್ಲಿ ಬಂದುಬಿಟ್ಟಿದೆ. ನಂದನಿಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ, ಇದು ಒಂದು ದೃಷ್ಟಾಂತ. ಅವನನ್ನು ಮನೆಯಲ್ಲಿ ರಾಜರಾಣಿಯರ ಹಾಗೆ ಸಂತೋಷವಾಗಿ ಇರಗೊಡಿಸಿ ಅವರು ಸಂತೋಷ ಪಡುವುದನ್ನು ನೋಡಿ ಇವರು ಸಂತೋಷ ಪಡುವುದು. ಅವರ ಸಂತೋಷವೇ ಇವರ ಸಂತೋಷ. ಇವರು ಪ್ರತ್ಯೇಕ ಅದರಿಂದ ಸ್ವಂತ ಲಾಭದ ದೃಷ್ಟಿ ಇಲ್ಲ. ಆ ಥರ ಭಗವಂತ ಈ ಜೀವವನ್ನು, ಅವನು ತಂದೆ, ಈ ಜೀವನಿಗೆ ಒಂದು ಮದುವೆ ಮಾಡಿ ಅವನಿಗೆ ಮನೆ ಮಾಡಿ ಕೊಡ್ತಾನಂತೆ. ಏನು ಮದುವೆ ಮಾಡಿದವ ಭಗವಂತ? ಏನು ಮದುವೆ ಮಾಡಿದ್ದು ಅಂದರೆ ಇಂದಿರಾಧವ ತನ್ನ ಇಚ್ಛೆಯಲ್ಲಿ. ಇಂದಿರಾಧವ ಮದುವೆ ಮಾಡಬೇಕಾದ್ರೆ ತಂದೆ ತಾಯಿ ಸೇರಿ ಮಾಡೋದಿಲ್ಲ, ಹಾಗೆ ಇಂದಿರಾಧವ ಅಂದರು. ಇವನು ಹೆಂಡತಿ ಇಬ್ಬರು ಸೇರಿಕೊಂಡು ಮದುವೆ ಮಾಡಿದರು, ಗಂಡ ಹೆಂಡತಿ ಸೇರಿ, ಲಕ್ಷ್ಮೀ ನಾರಾಯಣರು.
ಇಂದಿರಾಧವ ಅನ್ನುವ ಶಬ್ದದ ಬೇರೆ ಒಡೆದ ಅರ್ಥಗಳನ್ನೆಲ್ಲ ನಾನು ಈ ಮೊದಲು ಹೇಳಿದ್ದೆ, ಅದನ್ನು ಮತ್ತೆ ಹೇಳುವುದಿಲ್ಲ. ಇಂದಿರಾ ಅಥವಾ ತನ್ನ ಇಚ್ಛೆಯಲ್ಲಿಂದ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ. ಇವನು ಮದುವೆ ಮಾಡಿಸಿದ್ದು ಯಾವುದು ಅಂದರೆ, ಇವು ಪುರುಷ ಇದ್ದ ಜೀವ, ಅವನಿಗೆ ಪ್ರಕೃತಿಯ ಮದುವೆ, ಪುರುಷನಿಗೆ ಪ್ರಕೃತಿಯ ಸಂಬಂಧ, ಪ್ರಕೃತಿ ಸಂಬಂಧವೇ ವಿವಾಹ. ಅಂದರೆ ಈ ಪ್ರಪಂಚದಲ್ಲಿ ಪ್ರಕೃತಿಯ ಸಂಬಂಧ ಸತ್ವರಜಸ್ತಮೋ ಗುಣ, ಅದು ಇವನಿಗೆ ನಿತ್ಯಾವಿಯೋಗಿನಿಯಾಗಿರ್ತಕ್ಕಂಥ ಪತ್ನಿ, ಮೋಕ್ಷಕ್ಕೆ ಹೋಗೋ ತನಕ. ಉಳಿದ ಪತ್ನಿಯರು ಒಂದೊಂದು ಜನ್ಮದಲ್ಲಿ ಇರ್ತಾರೆ, ಮತ್ತೊಂದು ಜನ್ಮ ಇರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಇದು ಇವನ ಜೊತೆಗೆ ಯಾವಾಗಲೂ ಪರ್ಮನೆಂಟ್ ಹೆಂಡತಿ ಭಗವಂತ ಕೊಟ್ಟದ್ದು ಯಾವುದಂದರೆ ತ್ರಿಗುಣ. ತ್ರಿಗುಣಾತ್ಮಕವಾದ ಪ್ರಕೃತಿಯಿಂದ ಅವನಿಗೆ ಸಂಬಂಧ ಮಾಡಿಸಿದಂತೆ. ಸಂಬಂಧ ಮಾಡಿಸಿ ಮದುವೆ ಮಾಡಿಸಿ ಸಂಸಾರ ಮಾಡ್ರಿ ಅಂತ ಪ್ರಪಂಚ ಅನ್ನುವ ಮನೆಯಲ್ಲಿ ತಂದು ಬಿಟ್ಟ ಅಂತ ಹೇಳ್ತಾರೆ. ಇಂದಿರಾ ಅಥವಾ ತನ್ನ ಇಚ್ಛೆಯಲ್ಲಿಂದ, ಇಚ್ಛೆಗಳಿಂದ ಅಂತ ಇದ್ದರೆ ಭಗವಂತನ ಇಚ್ಛೆಯಲ್ಲಿ ಬಹುವಚನ ಯಾಕೆ? ಅದು ಭಗವಂತನಿಗೆ ಬಹುವಚನ ಹೇಳೋದಿಲ್ಲೋ ನಾವು? ಭಗವಂತನ ರೂಪಗಳು ಅಂತ, ಅನೇಕ ರೂಪಗಳು ಅಂತ ಹೇಳ್ತಾ ಇಲ್ವೋ? ರೂಪಗಳಿಗೆ ಬಹುವಚನ ಹೇಳ್ತೇವೋ ಇಲ್ಲೋ? ಹಾಗೆ ಇಚ್ಛೆಗಳಿಗೂ ಬಹುವಚನ, ಒಂದೇ ಇಚ್ಛೆ. ಅದು ಇಚ್ಛೆಯೂ ಭಗವಂತನೇ. ಭಗವಂತನ ಇಚ್ಛೆ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಆದರೆ ಮತ್ತು ಒಂದು ಇಚ್ಛೆ ಬೇರೆ ಅಲ್ಲ, ಇನ್ನೊಂದು ಇಚ್ಛೆ ಬೇರೆ ಅಲ್ಲ. ಆದರೂ ಭಗವಂತನ ಇಚ್ಛೆಗಳು. ಭಗವಂತನ ಇಚ್ಛೆ ಅಂತ ಅನ್ನೋದಿಲ್ವೋ? ಭಗವಂತನೇ ಇಚ್ಛೆ ಅಂತ ಹೇಳ್ತೇವೋ? ಇಲ್ಲ, ಭಗವಂತನೇ ಇಚ್ಛೆ, ಆದರೆ ಭಗವಂತನ ಇಚ್ಛೆ. ಹಾಗೆ ಇಚ್ಛೆ ಒಂದೇ, ಆದರೂ ಇಚ್ಛೆಗಳು. ಅಂದರೆ ಒಂದೊಂದು ಜೀವಕ್ಕೆ ಒಂದೊಂದು ಥರದಂಥ ವ್ಯವಸ್ಥೆ ಉಂಟಲ್ಲ. ಮದುವೆಯಲ್ಲಿ ಎಲ್ಲ ಒಂದೇ ಥರದ ಒಂದೇ ಹುಡುಗಿ, ಒಂದೇ ಥರದ ಹುಡುಗಿ, ಒಂದೇ ಥರ ಹುಡುಗನ, ಒಂದೊಂದು ಥರದ ಹುಡುಗ, ಆ ಹುಡುಗನಿಗೆ ಬೇಕಾಗುವಂಥ ಹುಡುಗಿ. ಪ್ರಕೃತಿ ಸಂಬಂಧದಲ್ಲಿಯೂ ಸಾತ್ವಿಕರಿಗೆ ಆಗುವ ಪ್ರಕೃತಿ ಸಂಬಂಧ ಬೇರೆ ಥರ, ರಾಜಸರಿಗೆ ಆಗುವ ಪ್ರಕೃತಿ ಸಂಬಂಧ ಬೇರೆ ಥರ, ತಾಮಸರಿಗೆ ಆಗುವ ಪ್ರಕೃತಿ ಸಂಬಂಧ ಬೇರೆ ಬೇರೆ. ಅದರಲ್ಲಿ ಸಾತ್ವಿಕರಿಗೆ ಬೇರೆ ಥರ, ಸಾತ್ವಿಕರಿಗೆ ಬೇರೆ ಥರ, ಬರೇ ಸಾತ್ವಿಕರಿಗೆ ಬೇರೆ ಥರ, ರಾಜಸ ಸಾತ್ವರಿಗೆ ಬೇರೆ ಥರ, ತಾಮಸ ಸಾತ್ವರಿಗೆ ಬೇರೆ ಥರ, ತಾಮಸರಿಗೆ ಬೇರೆ ಥರ, ತಾಮಸ ಸಾತ್ವಿಕರು ತಾಮಸ ರಾಜಸರಿಗೆ ಬೇರೆ ಥರ, ತಾಮಸರಿಗೆ ಬೇರೆ ಥರ. ಈಗ ನಾನಾ ಥರ ಉಂಟದು. ಆ ಮದುವೆ ಒಂದೇ ಥರ ಮದುವೆ ಅಲ್ಲ, ಒಂದು 100 ಬಗೆಯ, ಕೋಟಿಗೂ ಎಷ್ಟು ಜೀವವೋ ಅಷ್ಟು ಥರದ ಮದುವೆ ಅದು. ಆ ಶರೀರದಲ್ಲಿ ಪ್ರಕೃತಿಯ ಸಂಬಂಧ ಒಬ್ಬನಿಗೆ ಆದ ಹಾಗೆ ಒಬ್ಬನಿಗೆ ಅಲ್ಲ. ಪ್ರತಿಯೊಂದೂ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ. ಆದ್ದರಿಂದ ತನ್ನ ಇಚ್ಛೆಗಳಿಂದ ಒಂದೊಂದಕ್ಕೆ ಒಂದೊಂದು ರೀತಿಯ ವ್ಯವಸ್ಥೆ ಇರೋದ್ರಿಂದ ಅನಂತಾನಂತ ಇಚ್ಛೆ, ಅದು ಎಲ್ಲ ಒಂದೇ ಆದರೂ ಅದರ ಅಭಿವ್ಯಕ್ತಿಯಲ್ಲಿ ಮುಖ ಬೇರೆ ಇದೆ. ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ. ಗುಣಗಳಿಂದ ಅಂದರೆ ತ್ರಿಗುಣಾತ್ಮಕವಾದಂಥ ಪ್ರಕೃತಿಯ ಬಂಧನವನ್ನು, ವಿವಾಹ ಬಂಧನ, ಪ್ರಕೃತಿಯ ವಿವಾಹ ಬಂಧನ ಪುರುಷನಿಗೆ, ಈ ಪ್ರಕೃತಿ ಪುರುಷ ಸಂಬಂಧ ಆಯಿತು. ಆಮೇಲೆ ಇನ್ನೂ ಉಂಟ್ರಿ, ಇವನ ಪರಿವಾರಗಳಿದ್ದಾವೆ, ಅವುಗಳಿಗೂ ಗುಣಗಳ ಸಂಬಂಧ ಗೈಸಿ ಅಂತ. ಗುಣಗಳು ಅಂತ ನಾನು ಹೇಳಿದೆ, ಗುಣವನ್ನು ಇಂದ್ರಿಯಗಳಿಗೂ ಗುಣಗಳು ಅಂತ ಹೆಸರು, ಶಬ್ದಾದಿಗಳಿಗೂ ಗುಣಗಳು ಅಂತ ಹೆಸರು. ಇವನ ಪರಿವಾರಗಳಾಗಿರತಕ್ಕಂಥವುಗಳಿಗೂ ಮದುವೆ ಮಾಡಿಸಿ. ಬರೀ ಇವನಿಗಲ್ಲ, ಅವನು ಭಾರಿ ದೊಡ್ಡ ಸಂಸಾರ ಅದು. ಇವನ ಪರಿವಾರಗಳು, ಕಣ್ಣು, ಕಿವಿ, ಮೂಗು, ಇವು ಗುಣಗಳು, ಈ ಜೀವದ ಪರಿವಾರಗಳು. ಅದಕ್ಕೆ ಕಣ್ಣಿಗೆ ರೂಪದಿಂದ ಮದುವೆ, ಕಿವಿಗೆ ಶಬ್ದದ ಜೊತೆಗೆ ಮದುವೆ, ಮೂಗಿಗೆ ಗಂಧದ ಜೊತೆಗೆ. ಗುಣಾಹ ಶಬ್ದಾದ್ಯಾಹ, ಗುಣಾಹ ಇಂದ್ರಿಯಾದ್ಯಾಹ. ಇಂದ್ರಿಯ ಗುಣಗಳಿಗೆ ಗುಣಗಳಿಂದ ಮದುವೆ, ಕಣ್ಣಿಗೆ ರೂಪದ ಜೊತೆಗೆ ಮದುವೆ, ಕಿವಿಗೆ ಶಬ್ದದ ಜೊತೆಗೆ ಮದುವೆ. ಹಾಗಾಗಿ ಅವನು ಕಣ್ಣು ಅಂದರೆ ರೂಪದ ಹಿಂದೆ ಹೋಯಿತು, ಕಿವಿ ಶಬ್ದದ ಹಿಂದೆ ಹೋಯಿತು, ಭಗವಂತನ ಹಿಂದೆ ಯಾವುದೂ ಹೋಗಲಿಲ್ಲ. ಹೀಗಾಗೋಯ್ತು ಅಂತಾರೆ. ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ ಇದರ ಪರಿಣಾಮವಾಗಿ ಸುಖಾತ್ಮಕ ಸಂಸ್ಕೃತಿಯೋಳು ಇಡುವ ಮನೆಯೊಳಗೆ ತಂದಿಟ್ಟ. ಇವನು ಯಾವ ಮನೆಯಲ್ಲಿಟ್ಟ? ಸಂಸಾರ ಅನ್ನೋ ಮನೆಯಲ್ಲಿ ತಂದಿಟ್ಟ. ಪ್ರಕೃತಿ ಬಂಧನವನ್ನು ಹಾಕಿ ಸಂಸಾರ ಅನ್ನತಕ್ಕಂಥ, ಈ ಪ್ರಪಂಚ ಅನ್ನತಕ್ಕಂಥ ಮನೆಯಲ್ಲಿ ತಂದಿಟ್ಟ. ಅದು ಎಂಥ ಮನೆ? ಎಲ್ಲ ಮನೆ ಹಾಗೋ ಹಾಗೆ ಇದು ಕೂಡ ಎಲ್ಲ ಮನೆಯನ್ನು ಸುಖಾತ್ಮಕ ಮನೆ ಅಂದಮೇಲೆ ಬರೀ ಸುಖವೇ ಇರೋ ಮನೆ ಅಂತ ಒಂದು ಉಂಟ? ಹೇಗಿದೆ? ಎಲ್ಲ ಆರಾಮ ನೆಮ್ಮದಿ ಅಂತ ಹೇಳ್ತಾರೆ. ಆದರೆ ಎಲ್ಲ ಆರಾಮ ಇಲ್ಲಿ, ಸ್ವಲ್ಪ ಆರಾಮ ಇಲ್ಲ, ಎರಡೂ ಇರುತ್ತೆ. ಆದರೆ ಹೇಳುವಾಗ ಎಲ್ಲ ಸುಖ, ನೀವು ಕ್ಷೇಮ ನಾವು ಕ್ಷೇಮ, ಪತ್ರದಲ್ಲಿ ಮಾತ್ರ, ನಿಜವಾಗಿರೋಲ್ಲ ಅದು. ನೀವು ಕ್ಷೇಮ ನಾವು ಕ್ಷೇಮ ಅಂತ. ಅದು ಬರೆಯುವಾಗ ಅದು ಬರಿಬೇಕು ಹಾಗೆ. ಕ್ಷೇಮ ಇಲ್ಲದಿದ್ರು ನೀವು ಕ್ಷೇಮ, ಆದರೆ ನಾವು ಕ್ಷೇಮ ಇಲ್ಲ ಅಂತ ಬರೀಲಿಕ್ಕಾಗತ್ತಾ? ಬರೆಯೋ ನಾವು ಕ್ಷೇಮ ಅಂತ ಬರೆಯುವಾಗಲೇ ಮತ್ತೆ ತಗೊಂಡೇ ಬರೆಯೋದು. ಅದು ಔಷಧ ತಗೊಂಡು ನುಂಗಿ ಬರೆಯುವಾಗ ನಾವು ಕ್ಷೇಮ ಅಂತ ಬರೆಯೋದು. ಹಾಗೆ ಸುಖ, ಬರಿಯ ಸುಖ ಇದ್ದ ಸಂಸಾರ ಅಂತ ಒಂದಿಲ್ಲ, ಬರೀ ದುಃಖ ಇದ್ದದ್ದು ಇಲ್ಲ. ಆದ್ದರಿಂದ ಕೇವಲ ಏನು ಸ್ವಾಮಿ ಸಂಸಾರದ ಸುಖ ಇಲ್ಲ, ಅದು ಸುಳ್ಳೆ. ಸಂಸಾರದ ಸುಖ ಇದೆ ಅಂತ ಹೇಳೋರು ಎಷ್ಟು ಸುಳ್ಳು ಹೇಳ್ತಾರೋ, ಸಂಸಾರದ ಸುಖ ಇಲ್ಲ ಅಂತ ಹೇಳೋರು ಅಷ್ಟೇ ಸುಳ್ಳು ಹೇಳುವವರು. ಯಾಕೆಂದರೆ ಸುಖವೂ ಇದೆ, ಅಂದರೆ ಪರ್ಸೆಂಟೇಜಿನ ಮೇಲೆ ಹೇಳಿದರೆ ಸುಖ ಇಲ್ಲ ಅಂದರೆ ಸುಖ ಕಮ್ಮಿ ಅಂತ, ಹೆಚ್ಚು ಇಲ್ಲ ಅಂತ ಹೇಳಿದರೆ ಅದು ಅರ್ಥ. ಇಲ್ಲ ಅಂತ ಹೇಳಿದರೆ ಅದು ಸುಳ್ಳು. ಯಾಕೆಂದರೆ ಈ ಕನಿಷ್ಠ ಏನೂ ಇಲ್ಲ ಅಂದರೂ ಎಂಥ ಕಷ್ಟದಲ್ಲಿರುವವನಿಗೂ ನಿದ್ರೆ ಬರುತ್ತೆ ನೋಡಿ. ಅದು ನಿದ್ರೆ ಬಾರದಿರುವವರು ಇರ್ಬೋದು, ಅದು ನಿದ್ರೆ ಕಷ್ಟದಲ್ಲಿರುವವರಿಗೆ, ಬಡವರಿಗೆ ನಿದ್ರೆ ಜಾಸ್ತಿ. ಜೀವನದಲ್ಲಿ ಅತ್ಯಂತ ಸುಖಮಯವಾದಂಥ ಕ್ಷಣ ಅಂದರೆ ಅದೇ ನಿದ್ರೆ. ಆವಾಗ ದುಃಖವೇ ಇಲ್ಲ. ಅದರಿಂದ ನಿದ್ರಾ ಸುಖ ಆದರೂ ಉಂಟೋ ಇಲ್ಲೋ? ಅದರಿಂದ ಸುಖ ಉಂಟು ಜೀವನದಲ್ಲಿ, ಇಲ್ಲ ಅಂತ ಅಲ್ಲ. ಆದರೆ ಪ್ರಮಾಣ ನೋಡಿ ನಾವು ಸುಖ ಎಷ್ಟು ಸ್ವಾಮಿ, ದುಃಖ ಎಷ್ಟು, ಇದನ್ನು ಕಂಪೇರ್ ಮಾಡಿದ್ರೆ ಈ ಸುಖಕ್ಕೋಸ್ಕರ ಇಷ್ಟು ದುಃಖ ಪಡಬೇಕಾ ಅಂತ, ಅದು ಪ್ರಶ್ನೆ ಅಷ್ಟೇ.
ಒಟ್ಟಿಗೆ ಸುಖಾತ್ಮಕ ಸಂಸ್ಕೃತಿಯೊಳು ಇಡುವ, ಅದು ಇಟ್ಟುಕೊಳ್ಬೋದು. ಕೆಲವರಿಗೆ ಸುಖಾತ್ಮಕ ಅಂದರೆ ಕೇವಲ ಸುಖವೇ ಅಲ್ಲ, ಸುಖ ಹೆಚ್ಚಿರುವ, ಕೆಲವರಿಗೆ ಅಸುಖಾತ್ಮಕ, ಕೆಲವರ ಜೀವನದಲ್ಲಿ ಬಹಳ ತಾಪತ್ರಯ ದುಃಖವೇ, ಕೆಲವರಿಗೆ ಸುಖಾತ್ಮಕ 50-50, ಸುಖ ಎಷ್ಟು ಅಷ್ಟೇ ದುಃಖ. ಈ ಥರ ಸುಖ ಅಸುಖಗಳ ಒಟ್ಟು ಬೆರಕೆ, ಆ ಬೆರಕೆಯಲ್ಲೂ ಮತ್ತೆ ಎಷ್ಟು ಜೀವವೋ ಅಷ್ಟು ಅಸುಖದ ಬೆರಕೆಯಲ್ಲಿ ಅನಂತ ವಿಧ. ಹೀಗೆ ಸುಖಾತ್ಮಕವಾದ ಸಂಸ್ಕೃತಿಯಲ್ಲಿ ಇಡುತ್ತಾನೆ ಅಂತ. ಇಲ್ಲಿ ಬೇರೆ ಒಂದು ರೀತಿಯಿಂದ ಇದಕ್ಕೆ ಅರ್ಥ ಹೇಳೋ ಕೆಲವು ವ್ಯಾಖ್ಯಾನಕಾರ ಮಾಡ್ತಾರೆ. ಏನು ಅಂದರೆ ಅವನನ್ನು ಸುಖದಲ್ಲಿ ಇಡ್ತಾನೆ, ಅಂದರೆ ಮೋಕ್ಷದಲ್ಲಿ ಇಡ್ತಾನೆ ಮದುವೆ ಮಾಡಿ. ಅದು ಮದುವೆ ಮಾಡಿ ಮೋಕ್ಷದಲ್ಲಿ ಇಡೋದಲ್ಲ, ಅದು ಮದುವೆ ಆದಮೇಲೆ ಡಿವೋರ್ಸ್ ಆದಮೇಲೆ ಮೋಕ್ಷಕ್ಕೆ ಹೋಗೋದು. ಮದುವೆ ಮಾಡಿ ಮೋಕ್ಷದಲ್ಲಿ ಇಡ್ತಾನೆ, ಕೆಲವರನ್ನ ಮದುವೆ ಮಾಡಿ ಅಂಧತಮಸ್ಸಲ್ಲಿ ಇಡ್ತಾನೆ, ಕೆಲವರನ್ನು ಸುಖಾತ್ಮಕ ಸಂಸಾರದಲ್ಲಿ ಇಡ್ತಾನೆ ಅಂತ. ಈ ರೀತಿ ಅಂದರೆ ನಿತ್ಯ ಸಂಸಾರಿಗಳನ್ನು ಸುಖಾತ್ಮಕ ಸಂಸ್ಥೆಯಲ್ಲಿ ಇಡ್ತಾನೆ ಅಂತ ರೀತಿಯ ಅರ್ಥ ಹೇಳುವ ರೂಢಿ ಉಂಟು. ಅದು ಅಷ್ಟು ಸಹಜವಾಗಿ ಈ ಶ್ಲೋಕದಿಂದ ಅರ್ಥ ಹೊರಡೋದಿಲ್ಲ. ಇದು ಎರಡು ದೃಷ್ಟಾಂತ. ಭಗವಂತ ಎಲ್ಲದರೊಳಗೆ ಇದ್ದು ಎಲ್ಲವನ್ನು ಮಾಡಿ ಯಾವುದನ್ನು ಲೇಪ ತನಗಿಲ್ಲದೆ ಅದನ್ನು ಇವನು ಮದುವೆ ಮಾಡಿಕೊಂಡು ಮಗ ಸೊಸೆ ಸುಖವಾಗಿರೋದನ್ನು ಕೂಡ ಸಂತೋಷ ಪಡ್ತಾ ಇರ್ತಾನೆ, ಅವನಿಗೆ ನಿರ್ಲಿಪ್ತನಾಗಿರ್ತಾನೆ, ಹಾಗೆ ಅನ್ನೋದು ಒಂದು ದೃಷ್ಟಾಂತ ಆಯಿತು. ಈ ಭಗವಂತ ಎಲ್ಲದರೊಳಗೂ ಇದ್ದರೂ ನಮಗೆ ಯಾಕೆ ಗೊತ್ತಾಗುವುದಿಲ್ಲ, ಅದಕ್ಕೆ ಇನ್ನೊಂದು ದೃಷ್ಟಾಂತ. ಬೇರೆ ಬೇರೆ ದೃಷ್ಟಾಂತಗಳಿಂದ ನಮ್ಮ ಅನುಭವಕ್ಕೆ ಬರುವುದಕ್ಕೋಸ್ಕರ ತೃಣಕೃತಾಲಯದೊಳಗೆ ಪೊಗೆ ಸಂದಣಿಸಿ ಪ್ರತಿಚ್ಛಿದ್ರದಲ್ಲಿ ಪೊರಮಟ್ಟು ಅನಲ ನಿರವನು ತೋರದಲಿಪ್ಪ ತೆರನಂತೆ ವನಜಜಾಂಡದೊಳು ಅಖಿಲ ಜೀವರ ತನುವಿನ ಒಳ ಹೊರಗಿದ್ದು ಕಾಣಿಸದೆ ಅನಿಮಿಶೇಷನು ಸಕಲ ಕರ್ಮವ ಮಾಳ್ಪನು ಅವರಂತೆ ಅಂತ. ಒಂದು ಮನೆ, ಅದು ತಾರಣೇವ ಉಕಸಿ ಪಾರಣೇವ, ಅದು ತಾರಣ ಪಾರಣ ಓಕಸ್ಸು ಅಂತ ವಾದಿರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಹೇಳ್ತಾರೆ. ತಾರಣೇವ ಉಕಸಿ ಪಾರಣೇವ ತಾಪಸೋ ಭೂಪಸೋ ವಸತು ಅಂತ. ಅವನು ಯಾವ ಮನೆಯಲ್ಲಿದ್ದ ಅಂದರೆ ಹುಲ್ಲಿನ ಮನೆ, ಎಲೆ ಮನೆ ಅಂತ ಹೇಳ್ತೇವೆ ನಾವು. ಪಾರಣೆಯಿಂದ ಎಲೆ ಮನೆ, ಗುಡಿಸಲು, ಅದು ಹುಲ್ಲಿನ ಗುಡಿಸಲು, ಅದಕ್ಕೆ ಹುಲ್ಲಿನ ಮಾಡು. ಅಂಥ ತೃಣಕೃತಾಲಯ, ಹುಲ್ಲಿನ ಮಾಡಿನ ಮನೆ. ಅದು ಹುಲ್ಲಿನ ಮಾಡಿನ ಮನೆ ಅಂತ ಹೇಳಿದ್ದಕ್ಕೆ ಮುಂದೆ ಒಂದು ಕಾರಣ ಇದೆ. ಹುಲ್ಲಿನ ಮಾಡಿನ ಮನೆಯ ಒಳಗೆ ಅಡುಗೆ ಆಗ್ತಾಯಿದೆ, ಅಥವಾ ಏನೋ ಗ್ರಹಚಾರ ಅಂತ ಹೇಳಿ ಜೋಯಿಸರು ಹೇಳಿದರು, ಗಣಹೋಮ ಆಗ್ತಾಯಿದೆ. ಗ್ರಹ ಪರಿಹಾರಕ್ಕೋಸ್ಕರ ಗಣಹೋಮ ಮಾಡಬೇಕು ಅಂತ ಹೇಳಿದರು. ಇವನು ಗಣಹೋಮ ಮಾಡಿದ್ರೆ ಪರಿಹಾರ ಆಗುತ್ತೆ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾನೆ. ಅದು ಹೊಗೆ ಬರ್ತಾ ಇದೆ. ಯಾಕೆಂದರೆ ಹೋಮದಲ್ಲಿ ಹೊಗೆ ಬರಬಾರದು, ಬೆಂಕಿಯೇ ಬರಬೇಕು. ಆದರೆ ಹೆಚ್ಚಿನ ಹೋಮದಲ್ಲಿ ಹೊಗೆ ಬರೋದು. ಆಹುತಿ ಕೊಡೋದು ಬೆಂಕಿಯಲ್ಲಿ, ಹೊಗೆಗೆ ಕೊಡೋದು. ಯಾಕಂದರೆ ಕಟ್ಟಿಗೆ ಕಮ್ಮಿ ಇರುತ್ತೆ, ಹಸಿ ಕಟ್ಟಿಗೆ ಇರುತ್ತೆ, ಏನು ಮಾಡಬೇಕು ಯಾರು ಹೋಮ ಮಾಡೋರು, ಕಡೆಗೆ ಹೊಗೆಗೆ ಆಹುತಿ ಕೊಡೋದು. ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನಮ ಅಂದರೆ ಧೂಮಕ್ಕೆ ಅದು ಅಗ್ನಿಗಲ್ಲ. ಹೀಗೆ ಒಳಗಿಂದ ಹೊಗೆ ಸಂದಣಿಸೆ ಹೊಗೆ ತುಂಬಿದೆ. ಆಹುತಿ ದ್ರವ್ಯ ಜಾಸ್ತಿಯಾಗಿ ಬೆಂಕಿ ಕಮ್ಮಿ ಆಗಿಬಿಟ್ರೆ ಹೀಗಾಗುತ್ತೆ. ಕಟ್ಟಿಗೆ ಅಷ್ಟೇ ಅಲ್ಲ, ಆಹುತಿ ದ್ರವ್ಯ ಜಾಸ್ತಿ ಆಗಿಬಿಟ್ರೆ. ತೃಣಕೃತಾಲಯದೊಳಗೆ ಹೊಗೆ ಸಂದಣಿಸಿ, ಮನೆಯೊಳಗೆ ಬೆಂಕಿ ಹಾಕಿದ್ದಾರೆ, ಅಡಿಗೆಗೋ ಇನ್ನೊಂದಕ್ಕೋ ಯಾವುದಕ್ಕೋ ಒಳಗಿಂದ ಬೆಂಕಿ ಹಾಕಿದ್ದಾರೆ. ಆ ಬೆಂಕಿಯಿಂದ ಹೊಗೆ ಬರ್ತಾ ಇದೆ. ಹೊಗೆ ಬರುವಂಥದ್ದು ನಮ್ಮ ಕಾಂಕ್ರೀಟ್ನ ಮನೆ ಆದರೆ ಹೊಗೆ ಹೊರಗೆ ಹೋಗೋದಲ್ಲಿ ಒಳಗೆ ಕೂತ್ಕೊಂಡವರಿಗೆ ಕಣ್ಣು ಉರಿ ಶುರುವಾಗುತ್ತೆ. ಈ ಹುಲ್ಲಿನ ಮನೆ ಆದರೆ ಆ ಹುಲ್ಲಿನ ಎಡೆಯಲ್ಲಿ ಹೊಗೆ ಮೇಲಕ್ಕೆ ಹೋಗುತ್ತೆ. ಮಾಡಿನಲ್ಲಿ ಹುಲ್ಲಿನ ಎಡೆಯಲ್ಲೆಲ್ಲ ಹೊಗೆ ಹೊರಗೆ ಹೋಗುತ್ತೆ. ಹುಲ್ಲಿನ ಮಾಡಿನಲ್ಲಿ ಹೊಗೆ ಹೊರಗೆ ಹೋಗೋದನ್ನು ನೋಡ್ಬೋದು ನಾವು. ಮತ್ತು ಕಾಂಕ್ರೀಟ್ನ ಮನೆಯಲ್ಲಿ ಅಥವಾ ಹಂಚು ಹಾಕಿದ ಮನೆಯಲ್ಲೂ ಹೊಗೆ ಹೊರಗೆ ಹೋಗೋದಿಲ್ಲ. ಒಂದೊಂದು ಹುಲ್ಲಿನ ಎಡೆಯಲ್ಲಿ ಆ ಮಾಡಿನಲ್ಲಿ ಹೊಗೆ ಹೊರಗೆ ಹೋಗೋದನ್ನು ನೋಡ್ಲಿಕ್ಕೆ ಸಾಧ್ಯ ಆಗುವುದು ತೃಣಕೃತಾಲಯದಲ್ಲಿ. ತೃಣಕೃತಾಲಯದೊಳಗೆ ಹೊಗೆ ಸಂದಣಿಸಿ ಪ್ರತಿಚ್ಛಿದ್ರದಲ್ಲಿ ಪೊರಮಟ್ಟು ಒಳಗೆ ತುಂಬಿತು. ಮೊದಲು ಒಳಗೆ ತುಂಬದೆ ಹೊರಗೆ ಹೋಗೋದಿಲ್ಲ, ಒಳಗೆ ತುಂಬಿ ಇನ್ನು ಜಾಗ ಇಲ್ಲ ಅಂದಮೇಲೆ ಎಲ್ಲಿ ಜಾಗ ಇದೆ ಅಲ್ಲಿ ಪ್ರೆಷರ್ನಿಂದ ಹೊರಗೆ ಹೋಗ್ತದೆ. ಎಲ್ಲೆಲ್ಲಿ ಛಿದ್ರಗಳಿವೆ ಒಂದೊಂದು ಛಿದ್ರದಲ್ಲೂ ಹೊರಗೆ ಬಂತು ಹೊಗೆ. ಪ್ರತಿಚ್ಛಿದ್ರದಲ್ಲಿ ಪೊರಮಟ್ಟು ಹೊರಬಂದು ಅನಲ ನಿರವನು ತೋರದಲಿಪ್ಪ ತೆರನಂತೆ ಅಂತ ಹೊರಗೆ ಬಂದಾಗ ಇವನು ಸ್ವಲ್ಪ ತರ್ಕ ಸಂಗ್ರಹ ಓದಿದ್ದಾನೆ, ನೋಡಿದವ. ಓಹೋ ಪರ್ವತವನ್ನಿಮಾನ್ ಧೂಮಾತು ಅಂತ ಅನ್ನುವಷ್ಟು ಅನುಮಾನ ಮಾಡಲಿಕ್ಕೆ ಗೊತ್ತಿದೆ ಅವನಿಗೆ. ಅವನಿಗೆ ಓಹೋ ಆ ಮನೆಯಲ್ಲಿ ಬೆಂಕಿ ಹಾಕಿದ್ದಾರ್ರಿ, ಅಡಿಗೆ ಏನೋ ನಡೆದಿದೆ, ಯಾಕೆ ಹೊಗೆ ಬರ್ತಾ ಇದೆ ಎಂದ. ಅನಲನ ಇರವನು ತೋರಿ. ಆದರೆ ಮತ್ತೊಬ್ಬ ಅದು ಇದು ಇರ್ಬೋದಲ್ಲ, ಈಗ ಈ ಚಳಿಗಾಲ ಅಲ್ವಾ, ಅದು ಇಬ್ಬನಿ ಇರಬಹುದು, ಅದು ಹೊಗೆ ಇರಬೇಕಾಗಿಲ್ಲ, ಅದೇನು ಬೆಂಕಿ ಹಾಕಿದ್ದು ಅಂತ ಹೇಳಲಿಕ್ಕೆ ಬರೋಲ್ಲ ಅಂದ ಅವನು ನೋಡಿದರೂ ಕೂಡ ಒಳಗೆ ಬೆಂಕಿ ಇದ್ದದ್ದು ಒಬ್ಬನಿಗೆ ಅಂದಾಜೆ ಆಯಿತು, ಒಬ್ಬನಿಗೆ ಅನುಮಾನದಿಂದ ಸಿದ್ಧವಾಯಿತು, ಮತ್ತೊಬ್ಬನಿಗೆ ಅದು ಬೆಂಕಿ ಅನ್ನೋದಿಲ್ಲ, ಅನುಮಾನವೇ ಉಳಿದೋಯ್ತು. ಅನುಮಾನ ಅದು ಬೆಂಕಿ ಅಂತ ಹೇಳಿ ಬರೋದಿಲ್ಲ, ಅದು ಇಬ್ಬನಿಯೂ ಇದ್ರೂ ಇರಬಹುದು ಅಂತ ಅವನಿಗೆ ಬೇರೆ ಮನೆ ಅನುಮಾನ ಆಯಿತು ಅಂತ ಇಬ್ಬರಿಗೂ ಅನುಮಾನವೇ. ಅನಲ ನಿರವನು ತೋರದಲ್ಲಿ ಕಾಣ್ತಾನೆ, ಆದರೆ ಕಾಣುವುದಿಲ್ಲ, ಬೆಂಕಿ ಕಾಣುವುದಿಲ್ಲ. ಆದರೂ ಬೆಂಕಿ ಕಾಣ್ತಾ ಇದೆ, ಯಾಕೆಂದರೆ ಬೆಂಕಿ ಕಾರ್ಯವಾಗಿರತಕ್ಕ ಹೊಗೆ ಕಾಣ್ತಾ ಇದೆ. ಹೊಗೆಯಿಂದ ಬೆಂಕಿಯ ಅಸ್ತಿತ್ವ ನನಗೆ ಕಾಣ್ತದೆ ಅಂದರೆ ಗೋಚರವಾಗ್ತಾ ಇದೆ, ಆದರೂ ಕಣ್ಣಿಗೆ ಕಾಣುವುದಿಲ್ಲ. ಮತ್ತು ಇನ್ನು ಕೆಲವರಿಗೆ ಹೊಗೆ ಕಂಡರೂ ಅದು ಹೊಗೆ ಹೌದೋ ಅಲ್ವೋ
ಅನ್ನೋ ಸಂಶಯದಿಂದ ಬೆಂಕಿ ಉಂಟು ಇಲ್ಲೋ ಒಂದು ಸಂಶಯವೇ ಮತ್ತು ಹೀಗೆ ತೋರಿಯೂ ನಮಗೆ ಹಾಗೆ ಭಗವಂತನ ಶಕ್ತಿ ಹೊರಗಿನಿಂದ ಅಭಿವ್ಯಕ್ತವಾಗ್ತಾ ಇರ್ತದೆ, ಅವನು ಕಾಣಿಸೋದಿಲ್ಲ. ಪ್ರತಿಯೊಂದು ಕ್ರಿಯೆಯಲ್ಲಿ ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿ ಅಂತ ಕಾಡುತ್ತೆ ಅವರಿಗೆ. ನಮಗೆ ಅದು ಭಗವಂತನ ಶಕ್ತಿಯೋ ನಮ್ಮದೆಯೋ ಕಡೆಗೆ ಅಂತ ಪುನಃ ಸಂಶಯ ಬರುತ್ತೆ. ಧೂಮವೋ ಬಾಷ್ಪವೋ ಅಂತ ಸಂಶಯ ಬಂದರೆ ಭಗವಂತ ಹೌದಲ್ಲ ಒಂದು ಪುನಃ ಸಂಶಯವೇ. ಹೀಗೆ ತೋರದಲ್ಲಿ ಇಪ್ಪ ಆ ಶಕ್ತಿಯನ್ನು ನೋಡಿ ಶಕ್ತಿಯನ್ನು ಕೊಟ್ಟಂತಹ ಭಗವಂತನನ್ನು ಯದ್ಯದ್ ವಿಭೂತಿ ಮತ್ತು ಸತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವ ಅಂತ ಊಹೆ ಮಾಡಬಹುದಾದಂತಹ ಸಾಧ್ಯತೆ ಇದ್ದವರು ಆ ಶಕ್ತಿಯನ್ನು ನೋಡಿ ಆ ಶಕ್ತಿಯನ್ನು ಕರುಣಿಸಿದ ಭಗವಂತನನ್ನು ಊಹಿಸಿಕೊಂಡು ಅನುಮಾನದಿಂದ ತಿಳ್ಕೊಂಡು ಸಾಧನೆ ಮಾಡ್ತಾರೆ. ಕೆಲವರು ಅದು ಹೋಗಿ ಯಾವುದೋ ಒಂದು ಸಂಶಯದಲ್ಲಿ ಭಗವಂತನ ಶಕ್ತಿಯ ಬಗ್ಗೆ ಕಲ್ಪನೆಯಲ್ಲಿದೆ, ಮತ್ತಷ್ಟು ಭ್ರಮೆಯಲ್ಲಿರ್ತಾರೆ. ಈ ಥರ ವನಜ ಜಾಂಡದಳು ವನಜ ಆಗ ಬಂತು, ವನರುಹ ಈಗ ವನಜ ಅಂದರು ನೋಡಿ. ವನರುಹ ಅಂದರೆ ವನಜ ಜಾಂಡ ಅಂತಲೇ ಹೇಳ್ತಾರೆ ಇಲ್ಲಿ. ವನಜ ಅಂದರೆ ಕಮಲ, ವನಜಜ ಅಂದರೆ ಕಮಲಜ, ಕಮಲಜ ಅಂದರೆ ಬ್ರಹ್ಮ, ಅವನ ವನಜ ಜಾಂಡ ಅಂದರೆ ಬ್ರಹ್ಮಾಂಡ. ವನಜ ಜಾಂಡದೊಳು ಅಖಿಳ ಜೀವರ ತನುವಿನ ಒಳ ಹೊರಗಿದ್ದು, ಇದು ಮನೆ, ಹುಲ್ಲಿನ ಮನೆ ಇದ್ದ ಹಾಗೆ ಇದು. ಅದು ಇಲ್ಲಿ ಎಲ್ಲ ಹುಲ್ಲಿನ ಹಾಗೆ ಕತ್ತಲೆ ಕೂದಲು ಇರುತ್ತಲ್ಲ, ಅದು ಹುಲ್ಲಿನ ಹಾಗೆ ಹಾಗೆ ಒಂಥರ ಮನೆಯೇ ಇದು, ಎಲ್ಲ ಹುಲ್ಲು ಬೇದ ಮನೆ. ಆ ಅಖಿಲ ಜೀವರ ತನುವಿನ ಒಳ ಹೊರಗಿದ್ದು ಕಾಣಿಸದೆ, ಹೊಗೆ ಕಾಣುತ್ತೆ ಆದರೆ ಬೆಂಕಿ ಕಾಣೋಲ್ಲ. ಹಾಗೆ ಈ ದೇಹದೊಳಗೆ ಕ್ರಿಯೆ ಕಾಣುತ್ತೆ, ಆ ಕ್ರಿಯೆ ಆಗಬೇಕಾಗಿದ್ದರೆ ಏನೋ ಇರಬೇಕು. ಯಾಕೆಂದರೆ ದೇಹ ಒಂದು ದಿವಸ ಬಿದ್ದು ಹೋಗುತ್ತೆ, ಬಿದ್ದು ಹೋದಾಗ ಕ್ರಿಯೆ ಇಲ್ಲ. ಅದು ಯಾಕೆ ಕ್ರಿಯೆ ಇಲ್ಲ? ಆವಾಗ ಪ್ರಾಣ ಹೋಯಿತು. ಪ್ರಾಣ ಅಂದರೆ ಅಣನ ಚೇಷ್ಟೆ, ಕ್ರಿಯಾ ಮಾಡ್ತಕ್ಕಂಥ ಶಕ್ತಿ, ಪ್ರಾಣಶಕ್ತಿ ಹೋಯಿತು. ಅದು ಪ್ರಾಣ ಹೋಗೋದು ಎಲ್ಲಿ ಹೋಯಿತು, ಎಲ್ಲಿತ್ತದು? ಇದನ್ನು ಯೋಚನೆ ಮಾಡುವ, ಓಹೋ ಮೊದಲು ಒಂದು ಪ್ರಾಣಶಕ್ತಿ ಇತ್ತು, ಪ್ರಾಣಸ್ಯ ಪ್ರಾಣನಾಗಿರ್ತಕ್ಕಂಥ ಭಗವಂತ ಪ್ರಾಣದೇವರ ಜೊತೆ ಕೂತಿದ್ದ, ಆವಾಗ ಹಾರಾಡಿತು, ಕುಣಿದಾಡಿತು, ಕಾರವಾರ ಮಾಡಿತು, ಈಗ ಬಿತ್ತು. ಯಾಕೆಂದರೆ ಅವನು ಹೊರಟೋದ ಅಂತೇಳಿ. ಹೀಗೆ ಆ ಶಕ್ತಿಯನ್ನು ನೋಡಿ ಒಳಗಿರತಕ್ಕಂಥ, ಆಮೇಲೆ ಅಗ್ನಿಯನ್ನು ಊಹಿಸುವಂತೆ ಭಗವಂತನನ್ನು ಊಹಿಸ್ತಾ ಇದ್ದರೆ ತನುವಿನ ಒಳ ಹೊರಗಿದ್ದು ಕಾಣಿಸದೆ. ಆ ರೀತಿ ಅಗ್ನಿ ಹೇಗೆ ಕಾಣಿಸುವುದಿಲ್ಲ, ಹಾಗೆ ಇವನು ಎಲ್ಲ ಕಡೆ ತುಂಬಿ ಶಕ್ತಿ ಕಾಣುತ್ತೆ, ವ್ಯಕ್ತಿ ಕಾಣಿಸೋಲ್ಲ. ಇದಕ್ಕೋಸ್ಕರವೇ ಈ ಶಾಕ್ತರಿಗೆ ಇದೊಂದು ದೊಡ್ಡ ಲಾಜಿಕ್ಕು. ಶಾಕ್ತರಲ್ಲಿ ಈ ದೇವಿ ಪುರಾಣದಲ್ಲಿ ಒಂದು ಮಾತಿದೆ, ಏನು ಅಂದರೆ ಶಕ್ತಿಯನ್ನೇ ದೇವರನ್ನು ಶಕ್ತಿ ಅಂತ ಉಪಾಸನೆ ಮಾಡಬೇಕು ಅಂತವರು ಶಾಕ್ತ ಸಂಪ್ರದಾಯದವರು. ಶಕ್ತಿ ಅಂದರೆ ಸ್ತ್ರೀ ರೂಪದಿಂದ ಉಪಾಸನೆ ಮಾಡಬೇಕು ಅನ್ನೋದು ಮುಖ್ಯ ಅಲ್ಲಿ. ಶಕ್ತಿ ಅನ್ನೋದು ಸ್ತ್ರೀಲಿಂಗ, ದೇವರನ್ನು ಶಕ್ತಿ ಅಂತ ಉಪಾಸನೆ ಮಾಡಬೇಕು, ಸ್ತ್ರೀ ರೂಪದಿಂದ ಉಪಾಸನೆ ಮಾಡಬೇಕು. ಯಾಕೆ ಅಂದರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ದೇವರ ಅನುಭವ ಅನ್ನೋದು ಹಾಗೇ ಆಗೋದು ಅಂತ. ಒಬ್ಬ ಮನುಷ್ಯನಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ವೈಶಿಷ್ಟ್ಯ ಇದ್ದಾಗ, ಅದು ಜ್ಞಾನ ಇರಬಹುದು, ಅದು ಸಂಪತ್ತಿರಬಹುದು, ಅಥವಾ ದೇಹಬಲ ಇರಬಹುದು, ಅವನಲ್ಲಿ ಭಗವಂತನ ವಿಶೇಷ ಸನ್ನಿಧಾನದಿಂದ ಒಂದು ವಿಶೇಷ ಕೂಡ ಅಭಿವ್ಯಕ್ತವಾದಾಗ ಏನು ಹೇಳ್ತಾರೆ ಜನ? ಅವನಲ್ಲಿ ಶಕ್ತಿ ಇದೆ ಅಂತಾರೆ. ಹೊರದು ಅವನಲ್ಲಿ ವಿಷ್ಣು ಇದೆ, ಅವನಲ್ಲಿ ಬ್ರಹ್ಮ ಇದೆ, ಅವನಲ್ಲಿ ಶಿವ ಇದೆ ಅಂತ ಯಾರು ಹೇಳೋಲ್ಲ, ಅವನಲ್ಲಿ ಶಕ್ತಿ ಇದೆ. ಹಾಗಾದರೆ ದೇವರನ್ನು ನಾವು ಶಕ್ತಿ ಇದೆ ಅಂತಲೇ ಗುರುತಿಸುವುದು, ಅದನ್ನು ದೇವರನ್ನು ಶಕ್ತಿ ಅಂತಲೇ ಉಪಾಸನೆ ಮಾಡಬೇಕು ಅಂತ ದೇವಿ ಪುರಾಣದಲ್ಲಿ ಒಂದು ಮಾತಿದೆ. ಹಾಗೆ ಶಕ್ತಿ ಕಾಣುತ್ತೆ, ಶಕ್ತಿಯ ಹಿಂದೆ ಇರತಕ್ಕಂಥ ವ್ಯಕ್ತಿ ಕಾಣುವುದಿಲ್ಲ. ಅವನು ಯಾರು? ಸಕಲ ಕರ್ಮವ ಮಾಲ್ಪನು, ಅವರಂತೆ ಅಂದರೆ ಅವರವರಿಗೆ ತಕ್ಕಂತೆ ಮಾಡ್ತಾನೆ, ಅವನೇ ಮಾಡ್ತಾ ಇದ್ದಾನೆ, ಆ ಕ್ರಿಯೆ ಕಾಣುತ್ತೆ ಆದರೆ ಅವನು ಕಾಣೋದಿಲ್ಲ. ಯಾರವನು? ಅನಿಮಿಶೇಷ ಅಂದರೆ ಅವನು ಒಬ್ಬನೇ ಮಾಡೋದಲ್ಲ, ಅವನು ಮಾಡಲಿಕ್ಕೆ ಬೇಕಾಷ್ಟು ಜನರನ್ನು ನಮಗೆ ಪರಿವಾರ ಕೊಟ್ಟಿದ್ದಾನೆ. ಏನು ಒಂದೆರಡು ನಮ್ಮ ಒಳಗೆ ನಾವು ಒಬ್ಬರು ಮಾಡ್ತಕ್ಕಂಥ ಕೆಲಸಕ್ಕೆ ಎಲ್ಲ ದೇವತೆಗಳು, ತತ್ವಾಭಿಮಾನ ದೇವತೆಗಳು ಒಳಗಿದ್ದಾರೆ. ಕಣ್ಣಿನಲ್ಲೊಬ್ಬ, ಕಿವಿಯಲ್ಲೊಬ್ಬ, ಮುಗಿನಲ್ಲೊಬ್ಬ, ಒಂದೊಂದು ಇಂದ್ರಿಯದಲ್ಲೊಬ್ಬ, ಈ ದೇಹದ ಒಳಗೆಲ್ಲ ತತ್ವಾಭಿಮಾನಿಗಳು ತುಂಬಿ ಅವರ ಕೈಯಲ್ಲಿ ಮಾಡಿಸಿ, ಅವರೊಳಗೆ ತಾನಿದ್ದು ಅವರಿಂದ ಮಾಡಿಸಿ, ಅವರು ಮಾಡಿದ್ದಂಥ ಫಲ ನಮ್ಮಿಂದ ಮಾಡಿಸಿ ನಮಗೆ ಫಲ ಸಿಗುವಂತೆ ಮಾಡುವಂಥದ್ದು. ಹೀಗೆ ಕ್ರಿಯೆ ಮಾಡಲಿಕ್ಕೆ ಭಗವಂತ ಒಬ್ಬನೇ ಅಲ್ಲ, ಒಳಗೆ ಅನಿಮಿಷರನ್ನು ತುಂಬಿಸಿದ್ದಾನೆ. ಅನಿಮಿಷ ಅಂದರೆ ಕಣ್ಣು ಮುಚ್ಚದವರು ಅಂತ. ನಿಮಿಷ ಅಂದರೆ ಕಣ್ಣು ಮುಚ್ಚುವುದು, ಅನಿಮಿಷರು ಅಂದರೆ ಕಣ್ಣು ಮುಚ್ಚದವರು. ಅವರು ಗಂಡು ಮುಚ್ಚಿದವರು ಅಂದರೆ ಎರಡು ಅರ್ಥ. ಅವರು ನಮ್ಮಷ್ಟು ಬೇಗ ಕಣ್ಣು ಮುಚ್ಚೋದಿಲ್ಲ ಅಂತ ಒಂದರ್ಥ, ಒಂದಲ್ಲ ಒಂದು ದಿವಸ ಕಣ್ಣು ಮುಚ್ಚಲೇಬೇಕು ಅವರು ಕೂಡ, ಆದರೂ ನಮ್ಮಷ್ಟು ಬೇಗ ಕಣ್ಣು ಮುಚ್ಚುವುದಿಲ್ಲ ಅಂತ. ಮತ್ತು ಅನಿಮಿಷರು ಅಂದರೆ ನಾವು ದಿನ ಕಣ್ಣು ಮುಚ್ಚುತ್ತೇವಲ್ಲ, ಊಟ ಆದ ತಕ್ಷಣ ಒಂಚೂರು ಕಣ್ಣು ಮುಚ್ಚಬೇಕು, ರಾತ್ರಿ ಊಟ ಆದಮೇಲೆ ಬೆಳಗಿನ ತನಕ ಕಣ್ಣು ಮುಚ್ಚಬೇಕು. ಆಮೇಲೆ ಅವರು ಹಾಗೆ ಅಸ್ವಪ್ನಾಹ ಅನಿದ್ರಾಹ ಅಂತ ದೇವತೆಗಳ ಹೆಸರು. ಕಣ್ಣೆವೆಯನ್ನು ಇಕ್ಕದವರು ಅಂತ. ಕಣ್ಣೆವೆ ಅದು ನಿದ್ರೆಯಲ್ಲಿ ಅಷ್ಟೇ ಅಲ್ಲ, ನಮಗೆ ನಾವು ಮಾತಾಡ್ತಾ ಇರುವಾಗ ಕಣ್ಣೆವೆ ಮುಚ್ಚುತ್ತಾ ತಿರಿತಾ ಇರುತ್ತೆ. ಎವೆ ಇಕ್ಕದೆ ನೋಡುವುದು ಹೇಳ್ತೇವಲ್ಲ, ಅದು ಅನಿಮಿಷ. ಹಾಗೆ ದೇವತೆಗಳು ನಿದ್ರೆ ಇಲ್ಲದವರು, ಕಣ್ಣು ಮುಚ್ಚದವರು. ಅಂಥ ದೇವತೆಗಳಿಗೆ ಇವನು
ನಿಮಿಷೋ ಅನಿಮಿಷ ಸೃಗ್ವಿ, ಇದು ಭಗವಂತನ ಹೆಸರು ಹೌದು. ನೈಮಿಷೇ ಅನಿಮಿಷ ಕ್ಷೇತ್ರೇ, ಅನಿಮಿಷ ಅಂತಲೂ ವಿಷ್ಣುವಿನ ಹೆಸರೇ. ಅನಿಮಿಷ ಕ್ಷೇತ್ರ ಅಂತ ನೈಮಿಷಾರಣ್ಯವನ್ನು ಅನಿಮಿಷ ಕ್ಷೇತ್ರ ಅಂತ ಕರೀತಾರೆ ಪುರಾಣದಲ್ಲಿ. ಭಾಗವತದಲ್ಲಿ ನೈಮಿಷೇ ಅನಿಮಿಷ ಕ್ಷೇತ್ರೇ, ಅನಿಮಿಷ ಕ್ಷೇತ್ರ ಅಂದರೆ ವಿಷ್ಣು ಕ್ಷೇತ್ರ ಅಂತ ಅರ್ಥ. ಅದು ಅನಿಮಿಷ ಅನ್ನೋದು ವಿಷ್ಣುವಿನ ಹೆಸರು ಹೌದು. ಇಲ್ಲಿ ದೇವತೆಗಳು ಅನಿಮಿಷರು, ಅವರಿಗೆ ಈಶ. ಅನಿಮಿಷರಿಗೆ ಈಶನಾದವನೇ ಮುಖ್ಯ ಅನಿಮಿಷ, ಅವನು ಎಂದೂ ಕಣ್ಣು ಮುಚ್ಚದವ. ಅದರಿಂದ ಅನಿಮಿಷ ಅಂದರೆ ಯಾರು? ನಿಜವಾಗಿ ಭಗವಂತನೇ. ಇವರು ಸುಮಾರು ಸಮಯ ನಮ್ಮ ಹಾಗೆ ಬೇಗ ಬೇಗ ಕಣ್ಣು ಮುಚ್ಚಿದ್ರು, ನಿಧಾನವಾಗಿ ಕಣ್ಣು ಮುಚ್ಚುವವರು ಇವರು ಅನಿಮಿಷರು ಅಷ್ಟೇ. ಅನಿಮಿಷೇಷ, ಎಂದೂ ನಿದ್ರಿಸದ, ನಾವು ನಿದ್ರಿಸುವಾಗಲೂ ಅವರು ಎಚ್ಚರವಾಗಿರತಕ್ಕಂಥ ಆದರೆ ಏಷು ಸುಪ್ತೇಷು ಜಾಗೃತಿ, ಎಲ್ಲರೂ ನಿದ್ರಿಸಿದಾಗಲೂ ಎಚ್ಚರವಾಗಿರುವವನು ಅವನೊಬ್ಬನೇ. ಆದ್ದರಿಂದ ಮುಖ್ಯ ಅನಿಮಿಷ ಅವನು. ಉಳಿದ ಅನಿಮಿಷರಿಗೆಲ್ಲ ಈಶನಾಗಿರತಕ್ಕಂಥ ಭಗವಂತ ಅನಿಮಿಷರ ಜೊತೆಗೆ, ದೇವತೆಗಳ ಜೊತೆಗೆ ನಮ್ಮ ದೇಹದೊಳಗೆ ವ್ಯಾಪಾರಗಳನ್ನು ಮಾಡ್ತಾನೆ. ಮಾಲ್ಪನು ಅವರಂತೆ ಅಂದರೆ ಒಂದು ದೃಷ್ಟಿಯಿಂದ ಅವ್ರು ಹೇಗೆ ಮಾಡ್ತಾರೆ ಹಾಗೇ ಮಾಡೋದು ಇವನು, ಯಾಕಂದರೆ ಇವನು ಹೇಗೆ ಮಾಡಿದೋ ಹಾಗೆ ಅವ್ರು ಮಾಡೋದು. ಆದ್ದರಿಂದ ಮತ್ತು ಅವರವರಿಗೆ ತಕ್ಕಂತೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಅಂತ. ಹಾಗಾದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾನಲ್ರಿ, ಏನು ಇದು ಬಿಡವಾದ ಕೆಲಸ ದೇವರಿಗೆ. ಎಲ್ರಿಗೂ ಒಂದೇ ಥರ ಮಾಡಬಾರ್ದಾ? ಒಬ್ಬರು ಒಂದು ಥರ ಮಾಡೋದು ಡಿಸ್ಕ್ರಿಮಿನೇಷನ್ನು. ಏನಿದು ಅಂದರೆ ಅದು ಡಿಸ್ಕ್ರಿಮಿನೇಷನ್ ಅಲ್ಲ ಅಂತಾರೆ ಅವರು. ಪಾದಪಗಳ ಅಡಿಗೆ ಎರೆಯೇ ಸಲಿಲವು, ತೋದು ಕೊಂಬೆಗಳು ಉಬ್ಬಿ ಪುಷ್ಪ ಸ್ವಾದು ಫಲವೀ ವಂದದಲ್ಲಿ, ಸರ್ವೇಶ್ವರನು ಜನರ ಆರಾಧನೆಯ ಕೈಕೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತು ಆಧರಿಸುವನು ತನ್ನ ಮಹಿಮೆಯ ತೋರಗೊಡ ಜನಕ್ಕೆ. ಇವಾಗ ಪಾದಗಳ ಅಡಿಗೆರೆಯೇ ಸಲಿಲವು, ಭಗವಂತನಿಗೆ ನಾವು ಎಲ್ಲವನ್ನು ಅರ್ಪಿಸುವುದು. ಭಗವಂತನಿಗೆ ಎಲ್ಲವನ್ನು ಅರ್ಪಿಸಿದೆ. ನಮ್ಮ ದೇಹದೊಳಗೆ ಅನಿಮಿಶೇಷ ಅಂತ ಹೇಳಿದರೆ ಬ್ರಹ್ಮ ದೇವತೆಗಳಿದ್ದಾರೆ, ಅವರಿಗೆಲ್ಲ ಪ್ರತ್ಯೇಕ ಮಾಡೋದು. ಬ್ರಹ್ಮನಿಗೊಂದು ಪೂಜೆ, ಇಂದ್ರನಿಗೊಂದು ಪ್ರತ್ಯೇಕ ಪೂಜೆ, ನವಗ್ರಹಗಳಿಗೊಂದು ಬೇರೆ ಪೂಜೆ, ಗಣಪತಿಗೊಂದು ಬೇರೆ ಪೂಜೆ, ರುದ್ರನಿಗೊಂದು ಬೇರೆ ಪೂಜೆ, ಇಷ್ಟು ಬೇರೆ ಬೇರೆ ಅವ್ರನ್ನ ದೇವತೆಗಳನ್ನು ಪೂಜೆ ಮಾಡಿ. ನಮ್ಮ ಕೆಲವು ತಂತ್ರಿಗಳಿದ್ದಾರೆ ನಮ್ಮ ಕಡೆ ಸೌತ್ ಕೇಂದ್ರದಲ್ಲಿ, ಅವರು ಹಾಗೇ ಹೇಳ್ತಾರೆ, ಅದೇ ಅದು ವಿಷ್ಣುವಿಗೆ ಪೂಜೆ ಮಾಡಿದ ಎಲ್ಲ ದೇವತೆಗಳು ಹೋಗೋದು ಹೇಗೆ, ಉಳಿದ ದೇವತೆಗಳೇನು ವಿಷ್ಣುವಿನ ಅಂತರ್ಯಾಮಿ ಅಂತ ಹೇಳಿಬಿಟ್ರೆ ಇವರಿಗೆ ಸಿಗುತ್ತಾ, ಅವರನ್ನೇ ಕುರಿತೇ ಅರ್ಚನೆ ಮಾಡಬೇಕಿದ್ರೆ ಸಿಗೋಲ್ಲ ಅಂತ ಹೇಳಿಕೊಂಡು ವಾದ ಮಾಡ್ತಕ್ಕಂಥ ಕೆಲವು ತಂತ್ರಿಗಳಿದ್ದಾರೆ. ತಂತ್ರಶಾಸ್ತ್ರವನ್ನು ಓದಿದವರು ಅವರು ಏನಂದರೆ ಕೇರಳದ ಸಂಪ್ರದಾಯದಲ್ಲಿ ತಂತ್ರಶಾಸ್ತ್ರ ಓದಿಕೊಂಡು ಉಡುಪಿಯಲ್ಲಿ ತಳವೂರಿದವರು. ಅವ್ರಿಗೆ ಏನು ಮಾಡಿದ್ರು ಮತ್ತು ಸಿದ್ಧಾಂತ ತಲೆಗೆ ಹೋಗೋದಿಲ್ಲ. ಅದು ಅಂತರ್ಯಾಮಿ ಕೊಟ್ಟರೆ ಇವ್ರಿಗೆ ಹೊಟ್ಟೆ ತಿಂಬುದು ಹೇಗೆ ಅಂತ. ಆದ್ದರಿಂದ ಅದು ಗಣಪತಿ ದೇವಸ್ಥಾನದಲ್ಲಿ ಗಣಪತಿಯೇ ಸರ್ವೋತ್ತಮ ಅಂತ ಪೂಜೆ ಮಾಡಬೇಕು, ಶಿವ ದೇವಸ್ಥಾನದಲ್ಲಿ ಶಿವನೇ ಸರ್ವೋತ್ತಮ ಅಂತ ಪೂಜೆ ಮಾಡಬೇಕು. ಅದು ಶಿವಾಂತರ್ಯಾಮಿ ನರಸಿಂಹನಿಗೆ ಕೊಟ್ಟರೆ ಶಿವನಿಗೆ ಹೇಗೆ ಸಿಗುತ್ತೆ, ಅದು ಫಲವೇ ಸಿಗೋದಿಲ್ಲ, ಫಲ ಬರೋದೇ ಇಲ್ಲ ಅಂತ. ಆಮೇಲೆ ಇದು ಸಪ್ತಶತಿ ಪಾರಾಯಣ ಮಾಡಬೇಕಾದ್ರೆ ದೇವಿಯೇ ಸರ್ವೋತ್ತಮ, ಆಮೇಲೆ ದೇವಿಗೆ ಒಬ್ಬ ಪತಿ ಇದ್ದಾನೆ ಅಂತ ಉಪಾಸನೆ ಮಾಡಬಾರದು, ಅದು ಅಬದ್ಧ ಅಂತ ವಾದ ಮಾಡ್ತಕ್ಕಂಥ ಕೆಲವು ತಂತ್ರಿಗಳಿದ್ದಾರೆ. ಹಾಗೆ ಪ್ರಶ್ನೆ ಬಂದಾಗ ಇವರು ಹೇಳ್ತಾರೆ ಏನು ಅಂದರೆ, ಪಾದಪಗಳ ಅಡಿಗೆರೆಯೇ ಸಲಿಲವು, ತೋದು ಕೊಂಬೆಗಳು ಉಬ್ಬಿ ಪುಷ್ಪ ಫಲ ಸ್ವಾದು ಫಲ ಈ ಒಂದದಲ್ಲಿ ಅಂತ. ಒಂದು ಮರಕ್ಕೆ ಬೆಳಿಬೇಕದು, ಹಣ್ಣು ಬಿಡಬೇಕು. ನಾವು ಮರ ನಡೋದು ಅದಕ್ಕೆ ತಾನೆ, ಮರದ ಮೇಲೆ ಪ್ರೀತಿಯಿಂದ ಮರ ನಡೋದಲ್ಲ. ಅಯ್ಯೋ ಮರ ಅದು ಒಂದು ಜೀವ ಅಂತ ಅದಕ್ಕೆ ನೀರು ಹಾಕೋದಲ್ಲ, ಅದಕ್ಕೆ ನೀರು ಹಾಕೋದು ಗೊಬ್ಬರ ಹಾಕೋದು ಯಾಕೆಂದರೆ ಹಣ್ಣು ಬಿಡುತ್ತೆ, ತಿನ್ನಲಿಕ್ಕಾಗತ್ತೆ ಅಂತ. ಅದು ಯಾವುದು ಸ್ವಾರ್ಥ ಬಿಟ್ಟು ಮನುಷ್ಯ ಏನೂ ಮಾಡೋದಿಲ್ಲ. ಅವನಿಗೆ ಮರ ನಡಬೇಕಾದ್ರೆ ಒಂದು ಸ್ವಾರ್ಥ ಇದೆ, ಅದನ್ನು ಹಣ್ಣು ತಿನ್ನಬೇಕು. ಆಮೇಲೆ ಒಂದು ಪಕ್ಷಕ್ಕೆ ಹಣ್ಣು ಬಿಡದೇ ಇದ್ದರೆ ಇಷ್ಟು ಸಮಯ ನೀರು ಹಾಕಿದ್ದು ದಂಡ, ದರಿದ್ರ ಯಾವ ಜಾತಿಯ ಮರವೋ ಏನು ಕೊಟ್ಟನೋ ಅನ್ನೋದು ಕಡೆ ತೆಗಿತೀವಿ. ಯಾಕೆಂದರೆ ಕಡಿದ್ರೆ ಒಂದು ಕಟ್ಟಿಗೆ ಆದರೂ ಆಗುತ್ತೆ, ಉಪಯೋಗ ಉಂಟು. ಇದ್ರೆ ನೀರು ಹಾಕಿ ಬೇರೆ ಏನು ಉಪಯೋಗ ಇಲ್ಲ, ಕಡದೆ ತೆಗಿತೇವೆ. ಅದನ್ನು ನಮ್ಮ ಉದ್ದೇಶ ಅದು ಫಲ ಕೊಡಬೇಕು ಅಂತ. ಹೌದು, ಈಗ ಒಬ್ಬಂದು ಹೇಳ ಅಲ್ರಿ, ಒಬ್ಬ ತೋಟ ಅಲ್ಲಿ ಒಂದು ಗಿಡ ನಟ್ಟಿದ್ದಾನೆ, ಅದ್ರ ಬುಡಕ್ಕೆ ನೀರು ಹಾಕ್ತಾ ಇದ್ದಾನೆ. ಒಬ್ಬ ಬಂದ ಬುದ್ಧಿವಂತ, ಪ್ರಚಂಡ ತರ್ಕಶಾಸ್ತ್ರ ಓದಿದವ. ಅವನು ಹೇಳಿದ, ಫಲ ಬಿಡುವುದು ಎಲ್ಲಿ? ತಲೆಯಲ್ಲಿ. ಮತ್ತು ತಲೆಗೆ ನೀರು ಹಾಕಿದ್ರೆ ಬುಡಕ್ಕೆ ನೀರು ಹಾಕಿದ್ರೆ ತಲೆಯಲ್ಲಿ ಫಲ ಬಿಡುವುದು ಹಾಗೆ? ಲಾಜಿಕ್ ಕರೆಕ್ಟು. ತರ್ಕಶಾಸ್ತ್ರ ಗದಾಧರ ಭಟ್ಟ ಆದರೂ ಅಲ್ಲ ಅಂತ ಹೇಳುವಾಗಿಲ್ಲ, ಸ್ವತಃ ಗದಾಧರ ಭಟ್ಟ ಬಂದರೂ ಅಲ್ಲ ಹೇಳುವಾಗಿಲ್ಲ, ಲಾಜಿಕ್. ತಲೆಯಲ್ಲಿ ಹಣ್ಣು ಬಿಡುವುದಾಗ ನೀನು ಕಾಲಿಗೆ ನೀರು ಹಾಕಿದ್ರೆ ತಲೆಯಲ್ಲಿ ಹಣ್ಣು ಬಿಡುವುದು ಹೇಗೆ? ಹೌದಲ್ಲ, ಲಾಜಿಕ್ ಕರೆಕ್ಟು. ತರ್ಕ ಅನ್ನೋದು ಬಾಧಿತವಾದ ತರ್ಕ. ಏನು ಮಾಡಬೇಕು? ತಲೆ ಹಾಕ್ಲಿಕ್ಕೆ ಶುರು ಮಾಡಿದ್ರೆ ಮತ್ತು ತಲೆ ಹಾಕಿ ಶುರು ಮಾಡಬೇಕು. ಏನು ಮಾಡಬೇಕು? ಪಾದಪಗಳ ಅಡಿಗೆರೆಯೇ ಸಲಿಲವು, ತೋದು ಕೊಂಬೆಗಳು ಉಬ್ಬಿ ಪುಷ್ಪ ಸ್ವಾದು ಫಲ ವಿವಂದದಲ್ಲಿ ಅಂತ. ಅಂದರೆ ಯಾಕೆ ನಾನು ತರ್ಕಶಾಸ್ತ್ರ ಅಂತ ಹೇಳಿದರೆ, ನಮ್ಮ ಅನೇಕ ತರ್ಕಗಳು ಅನುಭವದ ಹಿನ್ನೆಲೆ ಇಲ್ಲದ ತರ್ಕ ಅಂದರೆ ಇಂಥದ್ದೇ. ಆಗ ಯಾರೋ ಒಬ್ಬರಿಗೆ ತರ್ಕಶಾಸ್ತ್ರ ಓದಿಯೇ ಇಲ್ಲ, ಆದರೆ ಅವನು ನಗುತ್ತಾನೆ ಕೇಳಿ, ಅಲ್ರಿ ನೀವು ವ್ಯುತ್ಪತ್ತಿವಾದ ಓದಿರ್ಬೋದು, ಆದರೆ ನಿಮಗೆ ಲೋಕದ ವ್ಯವಹಾರ ವ್ಯುತ್ಪತ್ತಿಯೇ ಇಲ್ಲ. ಯಾಕೆಂದರೆ ಅದು ಮೇಲಕ್ಕೆ ಹಾಕಿದರೆ ಮರಕ್ಕೆ ತಾಗೋದಿಲ್ಲ ಅನ್ನೋದು ನನಗೆ ಗೊತ್ತು. ಯಾಕೆಂದರೆ ನಾನು ಶಾಸ್ತ್ರ ಓದೇ ಇದ್ದರೂ ಮರದ ತೋಟಗಾರ ಅಂತಾನೆ ಅವ. ಹಾಗೆ ಸ್ವಾದು ಫಲ ವಿವಂದದಲ್ಲಿ ನೀರನ್ನು ಹಾಕುವುದು ಬೇರಿಗೆ,
ಬೇರಿಗೆ ನೀರು ಹಾಕಿದರೆ ಅದು ಫಲ ಕೊಡೋದು ಕೊಂಬೆಯ ತುದಿಯಲ್ಲಿ. ಪಾದಪಗಳ ಅಡಿಗೆ, ಅದಕ್ಕೆ ಹೆಸರೇ ಆ ಶಬ್ದವನ್ನು ಬಳಸಿದ್ರು ನೋಡಿ, ಪಾದಪ. ಅದು ಪಾದಪ, ಅದು ಪಾದಗಳಿಂದಲೇ ಪಾನ ಮಾಡೋದು, ಅದು ಬಾಯಿ ಕಾಲಲ್ಲೇ ಇರೋದು. ಅದು ಅಂದರೆ ಇಲ್ಲಿ ಹಾಕಿದರೆ ಏನು ಉಪಯೋಗ? ಇದಕ್ಕೆ ಅದು ಬಹಳ, ಅದಕ್ಕೆ ಹೆಸರೇನು ಅಂದರೆ ಮರಗಳಿಗೆ, ಇದು ಭಾಗವತದಲ್ಲಿ ಬಂದಿತ್ತು, ಮರಗಳಿಗೆ ಮತ್ತು ಉತ್ಸ್ರೋತಸ್ಸು ಅಂತ ಹೆಸರು, ಮನುಷ್ಯನಿಗೆ ಅರ್ವಾಕ್ ಸ್ರೋತಸ್ಸು ಅಂತ ಹೆಸರು, ಪ್ರಾಣಿಗಳಿಗೆ ತಿರಿಯಕ್ ಸ್ರೋತಸ್ಸು ಅಂತ ಹೆಸರಲ್ವಾ. ಮರಗಳು ಉತ್ಸ್ರೋತಸ್ಸು ಅಂತ, ಮೇಲಕ್ಕೆ ಬೆಳೆಯುವವುಗಳು ಅಂತ, ಮನುಷ್ಯನಿಗೆ ಅರ್ವಾಕ್ ಸ್ರೋತಸ್ಸು ಅಂತ, ಕೆಳಕ್ಕೆ ಬೆಳೆಯುವವನು, ಪ್ರಾಣಿಗಳು ತಿರಿಯಕ್ ಸ್ರೋತಸ್ಸು ಅಂತ ಹೀಗೆ ಹೆಸರು ಕೊಟ್ಟಿದ್ದಾರೆ ವ್ಯಾಸರು. ಆಮೇಲೆ ಇದು ಒಂದು ಕಾರಣ ಅದಕ್ಕೆ. ಏನದು? ಅದು ಉತ್ಸ್ರೋತಸ್ಸು. ಮರಗಳು ಮೇಲಕ್ಕೆ ಬೆಳೆಯುವವು, ಮನುಷ್ಯ ಕೆಳಕ್ಕೆ ಬೆಳೆಯುವ ಅಂತ ಏನು ಬೆಳೆದ ಹಾಗೆ ನೆಲದ ಅಡಿಗೆ ಹೋಗ್ತಾನೆ? ಅವು ಮೇಲಕ್ಕೆ ಬೆಳೆಯೋದು, ಇವು ಮೇಲಕ್ಕೆ ಬೆಳೆಯೋದು ಮೇಲಕ್ಕೆ 6 ಅಡಿ ಉದ್ದಾಗುವಾಗ ನೆಲದ ಮೇಲೆ 6 ಅಡಿ ಆಗೋದು, ನೆಲದ ಅಡಿ ಹೋಗುವುದಿಲ್ಲ. ಆದರೆ ಹೋಗುವುದು ಹೇಗೆ ನೋಡಿ, ಅವನು ತಿಂದದ್ದು ಹೋಗುವುದು ಹೇಗೆ ನೋಡಿ. ಮರಗಳಿಗೆ ಬುಡಕ್ಕೆ ಹಾಕಿದರೆ ಮೇಲಕ್ಕೆ ಹೋಗೋದು, ಅದು ಉತ್ಸ್ರೋತ ಸಹ. ಅವುಗಳ ಬೆಳವಣಿಗೆ ಉನ್ಮುಖ, ಫುಡ್ ಸಪ್ಲೈ ಆಗೋದು ಮೇಲಕ್ಕೆ. ತಲೆಗೆ ಹಾಕಿದರೆ ಫುಡ್ ಹೋಗೋದೇ ಇಲ್ಲ ಅವುಗಳಿಗೆ. ಇವನಿಗೆ ಕಾಲಿಗೆ ಅರ್ಘ್ಯಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಅಷ್ಟೇ, ಮತ್ತೆ ಇನ್ನೊಂದು ಸಮರ್ಪಯಾಮಿ ಅಂದರೆ ಕಾಲಿಗೆ ಸಮರ್ಪಣೆ ಮಾಡೋದು ಏನಾಗುತ್ತೆ? ಅರ್ಘ್ಯಂ ಪಾದ್ಯಂ ಬೇಕಾದ್ರೆ ಕಾಲಿಗೆ, ಕೈಗೆ ನೀರು ಕೊಡಿ, ಕಾಲಿಗೆ ನೀರು ಕೊಡಿ. ಆಮೇಲೆ ಉಳಿದದ್ದು ಅನ್ನಂ ಸಮರ್ಪಯಾಮಿ ಪ್ರಾಣ ಯಸ್ವಾಹ, ಇಲ್ಲಿ ಹಾಕಿದರೆ ಇಲ್ಲಿ ಕೆಳಗೆ ಬರಬೇಕು, ಇಲ್ಲಿ ಹಾಕಿದ್ರೆ ಮೇಲೆ ಹೋಗೋದಿಲ್ಲ, ಎಲ್ಲಿ ಕೆಳಗೆ ಹಾಕಿದ್ರೆ ಮೇಲೆ ಹೋಗೋದಿಲ್ಲ, ಅದು ಮೇಲೆ ಹಾಕಿದರೆ ಕೆಳಗೆ ಹೋಗೋದು. ಇವನದ್ದು ಯಾವಾಗಲೂ ಅಧೋಗತಿಯೇ, ಮನುಷ್ಯನದ್ದು ಎಲ್ಲದರಲ್ಲೂ ಅಧೋಗತಿ, ಆಹಾರಕ್ಕೂ ಅಧೋಗತಿಯೇ. ಬಾಯಿಗೆ ಹಾಕಿದರೆ ಕೆಳಕ್ಕೆ ಹೋಯ್ತದು. ಮನುಷ್ಯರೇ ಇದು, ಮರಗಳಿಗೆ ಹಾಗಲ್ಲ, ಅವು ಮೇಲಕ್ಕೆ ಹೋಗಿ ಕೆಳಕ್ಕೆ ಹೋಗೋದೇ ಇಲ್ಲ, ಅದು ವೇಸ್ಟೇ. ಕೆಳಕ್ಕೆ ಹಾಕಿದರೆ ಮೇಲಿನ ತನಕ ಹೋಗುತ್ತೆ. ಈ ರೀತಿ ಊರ್ಧ್ವಗತಿ ಅನ್ನೋದು ಮರಗಳಿಗೆ ನೋಡಿ, ಆ ಭಾಗ್ಯ ಮನುಷ್ಯನಿಗೆ ಇಲ್ಲ. ಅವನು ತಿಂದದ್ದು ಕೆಳಕ್ಕೆ ಹೋಗುದು. ಮೇಲಕ್ಕೆ ಹೋದರೆ ಡಾಕ್ಟ್ರ್ ಹತ್ರ ಹೋಗಬೇಕು, ನೆತ್ತಿಗೆ ಹೋಯ್ತು ಅಂತ ತಟ್ಟು, ಅಧ್ವಾನ, ಅದು ತಲೆಗೆ ಉಂಡದ್ದು ಮೇಲೆ ಹೋದರೆ ಫಜೀತಿ, ಅದು ಕೆಳಕ್ಕೆ ಹೋಗಬೇಕು. ಪ್ರಾಣಿಗಳಿಗೆ ಹಾಗಲ್ಲ, ತಿರಿಯಗತಿ, ಅದು ಬಾಯಿಯಿಂದ ಬಾಲತನ ಹಿಂಗೆ ಹೋಗ್ಬೇಕು, ಅದು ಮತ್ತೆ ಮೇಲೆ ಹೋಗಿದ್ರೆ ಕೆಳಗೆ ಹೋಗುವಾಗಿಲ್ಲ, ಅವು ತಿರಿಯಗತಿ. ಅದು ತಿರಿಯಕ್ ಸ್ರೋತಸ್ಸು, ಅರ್ವಾಕ್ ಸ್ರೋತಸ್ಸು, ಊರ್ಧ್ವ ಸ್ರೋತಸ್ಸು ಅಂತ ಬಹಳ ಪ್ರಾಚೀನರ ಅಬ್ಸರ್ವೇಷನ್ ಇದೆಲ್ಲ. ಹಾಗೆ ಮರಗಳು ಪಾದಪಗಳು, ಪಾದದಿಂದಲೇ ಅವು ತಿನ್ನೋದು, ಕುಡಿಯೋದು ತಿನ್ನೋದೆಲ್ಲ ಪಾದದಿಂದ. ಹಾಗಾಗಿ ಅವುಗಳಿಗೆ ಆಹಾರ ಬಾಯಿ ಇರೋದು ಕಾಲಲ್ಲಿ, ಬೇರಲ್ಲಿ ಬಾಯಿ. ಪಾದಪಗಳು ಅನ್ನೋ ಶಬ್ದ ಅದಕ್ಕೆ ಬಳಸಿದರು. ಅದಕ್ಕೆ ಪಾದಪಕ್ಕೆ ನೀವು ಶಾಖಾದಲ್ಲಿ ನೀರು ಹಾಕಿದರೆ ಏನು ಉಪಯೋಗ? ಅದು ಶಾಖಾಪ ಅಲ್ಲ, ಅದು ಪಾದಪ. ಪಾದಪಗಳ ಅಡಿಗೆ ಎರೆಯೇ, ಅಡಿಗೆ ನೀರು ಅಡಿಗೆ ಹೋಯಿತು, ಅಡಿಗೆ ಮೇಲಕ್ಕೂ ಅಲ್ಲ, ಅದು ನೀರು ಅಡಿಗೆ ಹೋಯಿತು, ಅಡಿಗೆ ಬೇರಿದ್ದಲ್ಲಿ ಹೋಗಬೇಕು, ಮೇಲೆ ಮಣ್ಣಿನ ಅಡಿಗೆ ನೀರು ಹೋಗಬೇಕು. ಅಡಿಗೆ ಅಂದರೆ ಪಾದಕ್ಕೆ ಅಂತ ಒಂದರ್ಥ, ಪಾದಪಗಳು ಅದನ್ನು ಪಾದಕ್ಕೆರೆಯೇ ಅಂತ. ಪಾದಕ್ಕೆರೆಯೋದು ಅಂದರೆ ಹೇಗೆ? ಅದು ಮಣ್ಣಿನ ಅಡಿಗೆ ಹೋಗಬೇಕು, ಅಡಿಗೆ ಹೋದರೆ ಅದು ಮತ್ತೆ ಬೇರೆ ಹೇಳ್ಕೊಳುತ್ತೆ, ಮೇಲಿನಿಂದ ಬೇರೆ ಇರೋದಿಲ್ಲ. ಪಾದಪಗಳ ಅಡಿಗೆ ಎರೆಯೇ ಸಲಿಲವು ತೋದು ಕೊಂಬೆಗಳು, ಆ ಎರೆಯೇ ಸಲಿಲವು, ಎರೆಯೇ ಸಲಿಲವು ಅಂತ ಉಂಟು ಇಲ್ಲಿ. ಎರೆಯೇ ಸಲಿಲವ ಇದ್ದರೆ ಇನ್ನೂ ಚಂದ, ಒಂದು ಹೂ ಮತ್ತೆ ಯಾರೋ ಸೇರಿಸಿರ್ಬೇಕು. ಎರೆಯೇ ಸಲಿಲವ ಏನಾಗುತ್ತೆ? ಬೇರು ಒದ್ದೆ ಆಯಿತು. ಮೊದಲು ಬೇರು ಒದ್ದೆ ಆದ ತಕ್ಷಣ ಅದು ಹೀರಿಕೊಳ್ಳಿಕ್ಕೆ ಶುರು ಮಾಡುತ್ತೆ. ಹೀರಿಕೊಂಡದ್ದು ಮೇಲಕ್ಕೆ ಬೆಳೆಯಿತು, ಮೇಲಕ್ಕೆ ತೋದು ಅಂದರೆ ತೊಯ್ದು ಅಂತ, ಒದ್ದೆಯಾಗಿ ಅದು ಅಲ್ಲಿ ವೆಟ್ಟಾಯಿತು, ಒದ್ದೆಯಾಗಿ ಇಡೀ ಮರಕ್ಕೆ ನೀರಿನ ರಸ ಹರಿಯಿತು ಬೇರಿನ ಮೂಲಕ. ಕೊಂಬೆಗಳು ಉಬ್ಬಿ, ನೀರು ಹಾಕಿದ್ದು ಬುಡಕ್ಕೆ ಬೇರು ತೋರಾಗಲಿಲ್ಲ, ಕೊಂಬೆ ತೋರಾಯಿತು, ಬೆಳೆಯಿತು, ದೊಡ್ಡದಾಯಿತು, ವಿಶಾಲವಾಯಿತು. ಕೊಂಬೆಗಳು ಉಬ್ಬಿ ಪುಷ್ಪ ಸ್ವಾದು ಫಲ, ಹೂ ಬಿಟ್ಟಿತು, ಹಣ್ಣು ಬಿಟ್ಟಿತು. ಪುಷ್ಪ ಸ್ವಾದು ಫಲವಿ ವಂದದಲ್ಲಿ, ಇಲ್ಲಿ ನಾನು ಇದನ್ನು ಆಗ ಒಂದು ಪ್ರಶ್ನೆ ಮಾಡಿದ್ದೇನೆ, ಎಲ್ಲ ಏನು ಭಗವಂತ ಡಿಸ್ಕ್ರಿಮಿನೇಟ್ ಮಾಡೋದು ಅಂತ. ಡಿಸ್ಕ್ರಿಮಿನೇಟ್ ಮಾಡಲಿಲ್ಲ ಅನ್ನೋದಕ್ಕೂ ಈಗ 2 ವಿಷಯ ಇಲ್ಲಿ. ಒಂದು, ನೀರು ಹಾಕಿದ, ಮೇಲಿಂದ ಹಣ್ಣು ಬಿಟ್ಟಿತ್ತು. ಅದು ನೀರು ಹಾಕುವಾಗ ಎಲ್ಲ ಬಾವಿ ನೀರೇ ಹಾಕಿದ್ದು, ಬಾವಿ ಇದ್ದವರು, ಇಲ್ಲದವರು ಬೋರ್ವೆಲ್ನ ನೀರು, ಇಲ್ಲದಿದ್ದವರು ಟ್ಯಾಪ್ ವಾಟರ್ ಎಂತ ಒಂದು ಹಾಕಿದ್ರು, ಇಲ್ಲ ಎಲ್ಲಿ ನೀರಿತ್ತೋ ಅದನ್ನು ಹಾಕಿದ್ವಿ, ನಾವು ಹಾಕ್ತೇವೆ. ಆ ನೀರಿನಲ್ಲಿ ಒಂದೊಂದು ಗಿಡಕ್ಕೆ ಒಂದೊಂದು ನೀರೇನೋ ಹಾಕೋದಿಲ್ಲ, ಎಲ್ಲಕ್ಕೂ ಒಂದೇ ಥರದ ನೀರು, ತೋಟದ ನೀರನ್ನು ತೆಗೆದು ಹಾಕಿದ್ದೇವೆ. ಆದರೆ ಅದರ ಹೂ ಬೇರೆ ಥರ, ಹಣ್ಣು ಬೇರೆ ಥರ. ಕೆಲವು ಹೂ ಚಂದ, ಕೆಲವು ದೊಡ್ಡದು, ಕೆಲವು ಚಿಕ್ಕದು, ಕೆಲವು ಭಾರಿ ಕಂಪು, ಕೆಲವಲ್ಲಿ ಪರಿಮಳ ಇಲ್ಲ, ಕೆಲವು ಎಷ್ಟು ಪರಿಮಳ ಅಂದರೆ ಆ ಮರದಲ್ಲಿ ಹೂ ಬಿಟ್ಟರೆ ತಲೆನೋವು ಶುರುವಾಗುತ್ತೆ, ಮುಡ್ಕೊಳ್ಳೋದು ಬೇಡ. ಹೀಗೆ ಅದಕ್ಕೆ ನೀರು ಹಾಕಿದ್ದು ಒಂದೇ ಥರ, ಏನು ವ್ಯತ್ಯಾಸ ಇಲ್ಲ. ಅಂದರೆ ಭಗವಂತ ಅದನ್ನು ಫೀಡ್ ಮಾಡಿದಾಗ ಏನು ವ್ಯತ್ಯಾಸ ಮಾಡಲಿಲ್ಲ, ಅದರ ರಿಸಲ್ಟ್ ಬೇರೆ 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 ಥರ ಆಯಿತು. ಹಾಗೆ ಹಣ್ಣು, ಒಂದು ಸಿಹಿ, ಒಂದು ಕಹಿ, ಒಂದು ವಿಷ. ಹಣ್ಣು ತಿಂದರೆ ಅವನು ಆಸ್ಪತ್ರೆಗೆ ಸೇರಿಸಬೇಕು, ಇನ್ನೊಂದು ಅಮೃತ. ಅದು ಒಂದು ಮಾವಿನಲ್ಲೇ ಒಂದು ಮಾವಿದ್ದ ಹಾಗೆ ಇನ್ನೊಂದು ಮಾವಿಲ್ಲ, ಎಷ್ಟು ವೈವಿಧ್ಯ ರುಚಿಯಲ್ಲಿ. ಅದು ನೀರೆಲ್ಲ ಒಂದೇ ಹಾಕಿದ್ದಲ್ಲ, ಅದಕ್ಕೆ ಬೇರೆ ಬೇರೆ ನೀರು ಹಾಕಿದ್ದೇವೇನು? ಒಂದಕ್ಕೆ ಸಕ್ಕರೆ ಪಾನಕ, ಒಂದು ಲಿಂಬೆಹಣ್ಣಿನ ರಸ ಅಂತೇನೋ ಹಾಕಿದ್ದೇವೆ, ನೀರು ಏನಿಲ್ಲ. ಸ್ವಾದು ಫಲವ ಈ ಒಂದದಲ್ಲಿ ಸರ್ವೇಶ್ವರನು, ಇದು ಒಂದು ಮುಖ ಆಯಿತು. ಇನ್ನೊಂದು ಮುಖ, ಕೆಳಗೆ ಕೊಟ್ಟದ್ದು ರಿಸಲ್ಟ್ ಬಂದದ್ದು ಮೇಲೆ. ಹಾಗೆ ನಾವು ಊರ್ಧ್ವ ಮೂಲಂ, ಬೇರಿಗೆ ಎಲ್ಲಕ್ಕಿಂತ ಮೇಲೆ ಬೇರಿದೆ, ಇದರದ್ದು ತಲೆಯಲ್ಲಿ ಬೇರಿದೆ,
ಬೇರೆ ಇರುವುದು ತಲೆಯಲ್ಲಿ, ಅದು ಕೆಳಗೆ ಟೊಂಗೆ ಇರುವುದು ಕೆಳಗೆ. ಇದು ಬೇರೆ ಥರ, ಇದು ಬೇರೆ ನೀರು ಹಾಕೋದ ಮೇಲೆ ಕೆಳಗಲ್ಲ, ಊರ್ಧ್ವ ಮೂಲ ಅಲ್ಲ. ಅಂದರೆ ಭಗವಂತನಿಗೆ ನಾವು ಏನನ್ನಾದರೂ ಅರ್ಪಿಸಿದರೆ ಬೇರಿಗೆ ನೀರು ಹಾಕಿದ ಹಾಗಾಯಿತು. ಹಾಗೆ ಹಾಕಿದರೆ ಅದು ಎಲ್ಲಿ ಹೋಗುತ್ತೆ ಅಂದರೆ ಇದರ ಶಾಖೋಪಶಾಖಿಗಳು ಯಾರು? ಚಂದ ಊರ್ಧ್ವ ಮೂಲಮ್ಮ ಅಧಶಾಖಂ, ಕೆಳಮುಖವಾಗಿ ಹೆರಿದು ಬಂದಂಥ ಕೆಳಗೆ ಇಳಿದ ಜಾಗ ಅಂದರೆ ಬ್ರಹ್ಮಾದಿ ದೇವತೆಗಳು, ಮೊದಲು ದೇವತೆಗಳು, ಆಮೇಲೆ ಋಷಿಗಳು, ಆಮೇಲೆ ಗಂಧರ್ವರು, ಆಮೇಲೆ ಮನುಷ್ಯರು, ಇವೇ ಶಾಖೆಗಳು. ಹಾಗಾದರೆ ಈ ಬೇರಿಗೆ ನೀರು ಹಾಕಿದರೆ ಬ್ರಹ್ಮಾದಿ ಸಮಸ್ತ ಜೀವಜಾತಕ್ಕೆ ಅದರ ಫಲ ಸಂದಿತು. ಮತ್ತು ಫಲ ಕೊಡುವುದು ಎಲ್ಲಿ? ಫಲ ಕೊಡುವುದು ದೇವತೆಗಳು. ಬ್ರಹ್ಮ ದೇವತೆಗಳ ಮೂಲಕ ನಮಗೆ ಫಲ ಕೊಡಿಸಿ ತಾನು ಏನೂ ಇಲ್ಲದವನ ಹಾಗೆ ಗುರುತಿಲ್ಲದ ದೂರದಲ್ಲಿ ಕೂತು ಬಿಡ್ತಾನೆ. ಓಹೋ, ಬ್ರಹ್ಮದೇವರ ಆರಾಧನೆ ಮಾಡಿದೆ ಫಲ ಸಿಕ್ಕಿತು, ರುದ್ರದೇವರನ್ನ ಆರಾಧನೆ ಮಾಡಿದೆ ಫಲ ಸಿಕ್ಕಿತು, ಇಂದ್ರನ ಗಣಹೋಮ ಮಾಡಿದೆ ಫಲ ಸಿಕ್ಕಿತು. ಫಲ ಕೊಡುವುದು ಟೊಂಗೆ ಅಂದರೆ ಶಾಖೆಗಳು, ದೇವತೆಗಳು. ದೇವತೆಗಳ ಮೂಲಕ ಫಲ ಕೊಡಿಸಿ ಆ ದೇವತೆಗಳು ಫಲ ಕೊಟ್ಟರು. ನಾರಾಯಣ ಏನು ಮಾಡಿದ ಅಂತ ಯಾರೋ ಕೇಳುವಂತೆ ಮಾಡಿ ತಾನು ಏನೂ ಗೊತ್ತಿಲ್ಲದವಂತೆ ದೂರ ಕೂತು ಬಿಡ್ತಾನೆ ಅಂತ. ಆರಾಧನೆಯ ಕೈಕೊಂಡು ಬ್ರಹ್ಮಭವಾದಿಗಳ ನಾಮದಲ್ಲಿ, ಅವನು ಶಾಖಾದಲ್ಲಿ ಅಂದರೆ ಶಾಖಾದಲ್ಲಿ ಅವನೇ ಇರುವುದು, ಆ ಬ್ರಹ್ಮಾದಿಗಳಲ್ಲಿ ಇದ್ದದ್ದವನೇ. ಆದರೆ ನಮ್ಮ ಕಣ್ಣಿಗೆ ಮೇಲ್ನೋಟಕ್ಕೇನು ಅಂದರೆ ಬ್ರಹ್ಮನಿಂದ ಇಂಥ ಫಲ, ರುದ್ರನಿಂದ ಇಂಥ ಫಲ, ಇಂದ್ರನಿಂದ ಇಂಥ ಫಲ, ಅದು ಅಂತರ್ಯಾಮಿ ವಿವಕ್ಷ ಮರೆತು ಹೋಗಿಬಿಟ್ರೆ ನಮ್ಮ ತಂತ್ರಿಗಳು. ಹಾಗಾದರೆ ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತು ಆಧರಿಸುವನು. ಫಲ ಕೊಟ್ಟದ್ದು ಶಾಖೆ, ಬೇರಲ್ಲ. ಆದರೆ ಬೇರಿಗೆ ನೀರು ಹಾಕಿದ್ರಿಂದ ಶಾಖೆ ಫಲ ಕೊಟ್ಟದ್ದು. ಅದನ್ನು ಭಗವಂತನಿಗೆ ಅರ್ಪಿಸಿದರೆ ಆ ಟೊಂಗೆಗಳಲ್ಲಿ ಫಲ ಬರುತ್ತೆ. ಇತ್ತು ಆಧರಿಸುವನು. ಆದರೆ ತನ್ನ ಮಹಿಮೆಯ ತೋರಗಡ ಜನಕ್ಕೆ ಬೇರಿನ ಮಹಿಮೆಯೇ ಗೊತ್ತಿಲ್ಲ. ಆ ಮರದ ಗೆಲ್ಲು, ಆ ಒಂದು ಗೆಲ್ಲಿನಲ್ಲಿ ಎಷ್ಟು ಹಣ್ಣು ಬಿಡೋದು ಗೊತ್ತುಂಟ, ಭಾರಿ ಒಳ್ಳೆ ಗೆಲ್ಲು ಅಂತ ಟೊಂಗೆ. ಆದರೆ ನೀರು ಕೊಟ್ಟದ್ದು ಬೇರಿಗೆ ಅನ್ನೋದು ಮರೆತು ಬಿಡ್ತೇವೆ ನಾವು. ಆದ್ದರಿಂದ ಯಾವ ಮರಕ್ಕೂ ಬೇರೆ ಕತ್ತರಿಸಿ ನೋಡುವ ಟೊಂಗೆಯಲ್ಲಿ ಹಣ್ಣಾಗಲಿ. ಅಂದರೆ ಎಲ್ಲಕ್ಕೂ ಮೂಲಭೂತವಾಗಿರತಕ್ಕಂಥ ಬೇರಿನಂತೆ ಮೂಲಾಧಾರ ಅಂತ ಅರ್ಥ. ಭಗವಂತ ಬೇರೂ ಅಲ್ಲ, ಬೇರೂ ತ್ರಿಗುಣವೇ, ಅದು ಬೇರೆ ವಿಷಯ. ಪ್ರಪಂಚದ ಮೂಲಾಧಾರವಾಗಿರತಕ್ಕಂಥ ವಸ್ತುವಿಗೆ ನಾವು ಏನನ್ನು ಅರ್ಪಿಸಿದೆವು ಅದು ಅದರ ಮೂಲದ ವಿಸ್ತಾರಕ್ಕೆ ಅನ್ವಯವಾಗಿ ಅದು ನಮಗೆ ಫಲವನ್ನು ಕೊಡುತ್ತೆ. ಹೀಗೆ ದೇವತೆಗಳ ಮೂಲಕ ಭಗವಂತ ಫಲವನ್ನು ಕೊಟ್ಟರೂ ಕೂಡ ಅದರ ಹಿಂದೆ ಇರತಕ್ಕ ಶಕ್ತಿ ಬ್ರಹ್ಮಾದಿಗಳ ಒಳಗೂ ಇದ್ದು, ಶಾಖೆಯಲ್ಲೂ ಇದ್ದು, ಶಾಖೆಯಲ್ಲಿರತಕ್ಕ ಫಲ ಪುಷ್ಪಗಳಲ್ಲೂ ಇದ್ದು ಆ ಫಲವನ್ನು ಕೊಡತಕ್ಕಂಥ ಭಗವಂತ ತನ್ನ ಮಹಿಮೆಯ ತೋರಗೊಡ ಜನಕ್ಕೆ. ಅದು ಸಾಮಾನ್ಯ ಜನರಿಗೆ ಗೊತ್ತಾಗೋದು ಟೊಂಗೆ, ಬೇರಿನ ಅರಿವೇ ಇರುವುದಿಲ್ಲ, ಬೇರಿನ ಅಸ್ತಿತ್ವದ ಅರಿವೇ ಇರುವುದಿಲ್ಲ. ಸುಮ್ಮನೆ ನೀರು ಹಾಕ್ತಾರೆ, ನೀರು ಹಾಕುವಾಗಲೂ ಅದು ಬೇರಿಗೆ ನೀರು ಹಾಕ್ತೇನೆ, ಟೊಂಗೆಗೆಲ್ಲ ಇಷ್ಟೆಲ್ಲ ಯೋಚನೆ ಯಾರು ಮಾಡ್ತಾರೆ? ಸುಮ್ಮನೆ ಕೆಳಕ್ಕೆ ನೀರು ಹಾಕಬೇಕು, ನೀರು ಹಾಕೋದು, ಬುಡಕ್ಕೆ ನೀರು ಹಾಕಬೇಕು, ಇಷ್ಟು ಗೊತ್ತಿದೆ. ಅದರ ಅನುಸಂಧಾನ ಇಲ್ಲ. ಅನುಸಂಧಾನ ಇದ್ದರೆ ಇದೇ ಪ್ರಿನ್ಸಿಪಲ್ಲು ಇಡೀ ವಿಶ್ವದ ಸೃಷ್ಟಿಯಲ್ಲೂ ಅದರ ಬೇರಿಗೆ ನೀರು ಹಾಕಬೇಕು. ಅಂದರೆ ಭಗವಂತನಿಗೆ ಪೂಜೆ ಸಲ್ಲಬೇಕು. ತಂದರೆ ಮುಂದಿನ ಶಾಖೋಪಶಾಖೆಗಳಲ್ಲಿ ಅವನು ಫಲ ಕೊಡ್ತಾನೆ. ಇಲ್ಲದೇ ಇದ್ದರೆ ಬೇರಿಗೆ ನೀರು ಹಾಕದೆ ನೀವು ಶಾಖೆಗೆ ನೀರು ಹಾಕಿದಂತೆ ಬರೀ ಅದು ಯಾವುದೋ ದೇವತೆಗಳಿಗೆ ಆರಾಧನೆ ಮಾಡಿದರೆ ಬೇರು ಸಲ್ಲುವುದಿಲ್ಲ, ನೀರು ಅದು ಮರ ತೆಗೆದುಕೊಳ್ಳುವುದಿಲ್ಲ ನೀರನ್ನು. ಶಾಖೋಪಶಾಖೆಗಳಿಗೆ ಮೇಲಿನಿಂದ ನೀರು ಬಿದ್ದರೂ, ಆಕಾಶದಿಂದ ಮಳೆ ಬಿದ್ದರೂ ಅದು ಕೆಳಕ್ಕೆ ಬಿದ್ದು ಬೇರಿನ ಮೂಲಕವೇ ಪುನಃ ಮೇಲೆ ಹೋಗಬೇಕು. ಆಕಾಶ ಭಾಳ ಹತ್ತಿರ ಇದೆ, ಅದು ಬೇರಿಗೆ ಹೋಗಿ ಮೇಲೆ ಯಾಕೆ ಬರಬೇಕು? ಇಷ್ಟೆಲ್ಲ ದ್ರಾವಿಡ ಪ್ರಾಣಾಯಾಮ ಹಾಕಿ ಮೇಲಿಂದ ತಗೊಳ್ಳುವ ಅಂತ ಇಲ್ಲ. ಆಕಾಶದಿಂದ ಮಳೆ ಬಿದ್ದರೂ ಅದು ಕೆಳಕ್ಕೆ ಬಿದ್ದು ಬೇರಿನ ಮೂಲಕವೇ ಹೋಗಬೇಕು. ಎವ್ರಿಥಿಂಗ್ ಮಸ್ಟ್ ಗೋ ಥ್ರೂ ಪ್ರಾಪರ್ ಚಾನೆಲ್. ಅದು ಬಿಟ್ಟು ಆಕಾಶದಿಂದ ಬಿದ್ದ ಮಳೆಯು ಎಲೆಗಳ ಮೂಲಕ, ಟೊಂಗೆಗಳ ಮೂಲಕ, ಶಾಖೋಪಶಾಖೆಗಳ ಮೂಲಕ ಅದು ಹೋಗಿ ಜೀವಸತ್ವವನ್ನು ತುಂಬುವುದು ಸಾಧ್ಯವಿಲ್ಲ. ಹಾಗೆ ಪ್ರತಿಯೊಂದೂ ಕೂಡ ಭಗವಂತನ ಮೂಲಕವೇ ಪ್ರತಿಯೊಬ್ಬರಿಗೂ ಸಲ್ಲಬೇಕು. ನಮ್ಮ ಆರಾಧನೆಯು ಭಗವಂತನಿಗೆ ಸಲ್ಲಬೇಕು. ಮೂಲಭೂತವಾಗಿರತಕ್ಕಂಥ ಇಡೀ ವಿಶ್ವದ ಬೇರು ಅಂದರೆ ಮೂಲಾಧಾರವಾಗಿರತಕ್ಕ ಭಗವಂತನಲ್ಲಿ ಸರ್ವದೇವ ನಮಸ್ಕಾರ. ಕೇಶವಂ ಪ್ರತಿ ಗಚ್ಚತಿ, ಹೌದು, ಅದು ಹೋಗುವುದು ಬೇರಿಗೆ ಹೌದು, ಆದರೆ ಬೇರಿಗೆ ಹೋಗುತ್ತೆ ಎನ್ನುವಂಥದ್ದು ಎಚ್ಚರ ನಮಗಿರಬೇಕು ಅಂತ. ಗಚ್ಚತಿ ಎನ್ನುವುದಾದ್ರೂ ಉಪಯೋಗ ಇಲ್ಲ. ಗಚ್ಚತಿ ಇತಿ ಅವಗಚ್ಚೇತ್. ಗಚ್ಚತಿ ಎನ್ನುವುದನ್ನು ಯಾವಾಗ ಅವಗಚ್ಚತಿ ಆವಾಗ ಇವನು ಮಾಡಿದ ಸಾರ್ಥಕ. ಇಲ್ಲದೇ ಇದ್ದರೆ ಬೇರಿನಿಂದ ಆಗತ್ತೆ ಅನ್ನುವ ಎಚ್ಚರ ಇಲ್ಲದೇ ಇದ್ದರೆ ಆದದ್ದು ಹೋದದ್ದು ಎರಡು ವ್ಯರ್ಥ. ಯಾಕಂದರೆ ಇವನಿಗೆ ಯಾವುದರ ಎಚ್ಚರವಿಲ್ಲ. ಈ ಅವಗಚ್ಚತಿ ತಿಳುವಳಿಕೆಯನ್ನು ಪಡೆದಾಗ ಪ್ರತಿಯೊಂದು ಆರಾಧನೆ ಭಗವಂತನಿಗೆ, ಅಂತರ್ಯಾಮಿಯಾದ ಭಗವಂತನಿಗೆ ಯಾಕೆ ಆಗಬೇಕು ಅನ್ನುವಂಥದ್ದು ಈ ವೃಕ್ಷದ ದೃಷ್ಟಾಂತದಿಂದ ನಾವು ತಿಳಿಯಬಹುದು ಅಂತ. ಈ ಲೌಕಿಕ ದೃಷ್ಟಾಂತಗಳಿಂದ ಭಗವಂತನ ವ್ಯಾಪಾರದ ಬೇರೆ ಬೇರೆ ಮುಖಗಳನ್ನು ಶ್ರುತಿತತಿಗಳಿಗೆ ಗೋಚರಿಸದ ಅಪ್ರತಿಮ ಅಜ ಆನಂದಾತ್ಮನ ಅಚ್ಯುತ ವಿತತ ವಿಶ್ವಾಧಾರ ವಿದ್ಯಾಧೀಶ ವಿಧಿಜನಕ ಪ್ರತಿದಿವಸ ಚೇತನರೊಳಗೆ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸುತ್ತಾ ನಿಯಾಮಕನು ತಾನಾಗಿ ಸಂತೈಪ. ಇಲ್ಲಿ ಹಿಂದೆ ಹೇಳಿದ್ದನ್ನೇ ಕೆಲವು ವಿಶೇಷಣಗಳನ್ನು ಕೊಡ್ತಾರೆ. ಮಧ್ಯದಲ್ಲಿ ಒಂದೊಂದು ಶ್ಲೋಕದಲ್ಲಿ ಅಪೂರ್ವವಾದ ನಾಮಗಳನ್ನು ಹಾಕಿಬಿಡ್ತಾರೆ. ಹೌದು, ಅನುಸಂಧಾನಕ್ಕೆ ಆ ನಾಮಗಳನ್ನು ಒಡೆದು ಆ ಒಡೆಯೋ ಆನಂದಕ್ಕೋಸ್ಕರ.
ಶ್ರುತಿತತಿಗಳಿಗೆ ಗೋಚರಿಸದವ ಅಂತಂದು. ಮೊದಲು ಯಾವ ನಾಮದಿಂದ ಹೇಗೆ ಕರೆಯೋದು, ಭಗವಂತನ ಅನಂತ ನಾಮಗಳನ್ನು ಗಾನ ಮಾಡತಕ್ಕಂಥ ಶ್ರುತಿಗಳಿಗೆ, ಶ್ರುತಿಗೀತಕ್ಕೆ ಪೂರ್ತಿಯಾಗಿ ಭಗವಂತನನ್ನು ಸ್ತೋತ್ರ ಮಾಡೋದು ಆಗಲಿಲ್ಲ. ಶ್ರುತಿತತಿ ಅಂದರೆ ಶ್ರುತಿತತಿಯ ಅಭಿಮಾನಿ ದೇವತೆಯಾಗಿರ್ತಕ್ಕಂಥ ರಮಾದೇವಿಗೆ ಪೂರ್ತಿಯಾಗಿ ಗೋಚರಿಸದವ. ಎಷ್ಟು ಶ್ರುತಿಗಳು, ಅನಂತಾವೈ ವೇದಾಹ, ಎಲ್ಲ ವೇದಗಳು ಭಗವಂತನನ್ನು ಕೊಂಡಾಡಿದರೂ ಭಗವಂತನ ಗುಣಗಳನ್ನು ವೇದಗಳು ಹೇಳಿ ಮುಗಿಸಲಿಲ್ಲ. ಅಂಥ ಶ್ರುತಿತತಿಗಳಿಗೆ ಗೋಚರಿಸದ ಅಪ್ರತಿಮ, ಅಪ್ರತಿಮ ಅಂದರೆ ಸಾಟಿ ಇಲ್ಲದವ, ಇನ್ನೊಂದು ಸದೃಶವಾದ ವಸ್ತು ಇಲ್ಲದವ, ಅಥವಾ ಅಪ್ರತಿಮ ಏನು ಹಾಗಂದರೆ ಅವನ ಶ್ರೀಪತಿರ ಅಪ್ರತಿ, ಅಪ್ರತಿ ಅನ್ನೋದಕ್ಕೆ ಅಪ್ರತಿಮ ಅಂತ ಅರ್ಥ. ಅದರಿಂದ ಅಪ್ರತಿ ಅಂದರೆ ಸಾಟಿ ಇಲ್ಲದ ಅತುಲವಾದ, ಮಾ ಅಂದರೆ ಜ್ಞಾನವುಳ್ಳವ, ಸರ್ವೋತ್ಕೃಷ್ಟ ಜ್ಞಾನ, ಸರ್ವಜ್ಞ ಅಂತ ಅರ್ಥ. ಅಪ್ರತಿಮನಾದ ಅಜ, ಅವನು ಅಜ. ಅಜ ಅಂದರೆ ಒಂದರ್ಥ ಗೊತ್ತುಂಟಲ್ಲ, ನಜಾಯತೆ, ಹುಟ್ಟದವ ಸಾಯದವ, ಹುಟ್ಟು ಸಾವುಗಳ ಬಂಧನ ಇಲ್ಲದವ, ನಮ್ಮ ಹಾಗೆ ಹುಟ್ಟುವವನಲ್ಲ ಅಂತ. ಇದು ಅಜ ಅಂತ ಅನ್ನೋದನ್ನು ನಾವು ಇಡಿಯಾಗಿ ನೋಡೋಣ. ಯಾವಾಗಲೂ ಹೊಡಿತೇವೆ, ಇಡಿಯಾಗಿ ನೋಡೋದು ಬೇಡವಾ? ಅಜ ಅನ್ನೋದಕ್ಕೊಂದು ಇಡಿಯಾಗಿ ಅರ್ಥ ಇಲ್ವಾ? ಇದು ಒಡೆದದ್ದಾಯಿತು. ನ ಜಾಯತೆ, ಆ ಮತ್ತು ಜಾ ಇಟ್ಟುಕೊಂಡು ನ ಜಾಯತೆ ಇತಿ ಅಜಹ ಅಂತ ಹೇಳಿದೆವು. ಇದಕ್ಕೆ ಇಡಿಯಾಗಿಟ್ಟುಕೊಂಡ್ರೆ ಅಜ ಅಂತನ್ನುವಂಥ ಧಾತು ಉಂಟು, ಅದರಿಂದ ಒಂದು ಅರ್ಥ ಹೊರಡುತ್ತೆ. ಅಜ ಅಂತನ್ನುವ ಧಾತುವಿಗೆ ಅಜಹರಣೆ, ಅಜ ಧಾರಣೆ ಅಥವಾ ಅಜಕ್ಷೇಪಣೆ, ಅಜಗತವು ಅಂತ ಧಾತುಗಳಿವೆ. ಸುಮಾರು 3 ಅರ್ಥದಲ್ಲಿ ಅಜಧಾತು ಇವತ್ತು ಉಪಲಬ್ಧವಿರುವ ಅರ್ಥ, 2-3 ಅರ್ಥಗಳೇ ಅಜಧಾತು ಇದೆ. ಒಂದು ಅಜಗತವು ಅಂತ. ಅಜತಿ ಅಂದರೆ ಚಲಿಸುವುದು, ಗಮನ. ಹಾಗಾದರೆ ಅಜತಿ ಸರ್ವತ್ರ ಗಚ್ಚತಿ ಇತಿ ಅಜಹ. ಅಜಹ ಅಂದರೆ ಏನು? ಆಮ್ನಿ ಪ್ರೆಸೆಂಟ್, ಅವನು ಸರ್ವಗತ. ಆಮೇಲೆ ಅಜ ಕ್ಷೇಪಣೆ, ಕ್ಷೇಪಣಂ ಸ್ಥಾಪನಂ ಪ್ರೋಕ್ತಂ, ಅಜಧಾರಣೆ ಎಲ್ಲವನ್ನು. ಅಜತಿ ಅಂದರೆ ತಾನು ಇದನ್ನು ಅದರದರ ಸ್ಥಾನದಲ್ಲಿ ಇಟ್ಟು ಅದನ್ನು ಧಾರಣೆ ಮಾಡತಕ್ಕಂಥ ಶಕ್ತಿ, ಸರ್ವಧಾರಕ. ಮತ್ತು ಅಜಸ್ಥಾಪನೆ, ಅಜತಿ ಸ್ಥಾಪಯತಿ, ಈ ಗ್ರಹಗೋಲಗಳನ್ನು ಅದರದರ ಕಕ್ಷೆಯಲ್ಲಿ ನಿಲ್ಲಿಸಿ ಅದು ನಾಶವಾಗದಂತೆ ಧಾರಣೆ ಮಾಡಿರ್ತಕ್ಕವ, ಆದ್ದರಿಂದ ಅಜ. ಆಮೇಲೆ ಅಜಗತವು ಅಂತ ಹೇಳಿದಾಗ ಸರ್ವಗತ ಅಂತ ಒಂದು ಅರ್ಥ ಆಯಿತು. ಗತಿ ಅಂದರೆ ಜ್ಞಾನ ಅಲ್ವ ಸಂಸ್ಕೃತದಲ್ಲಿ, ಆದ್ದರಿಂದ ಅಜಗತವು ಅಂದರೆ ಸರ್ವಜ್ಞ, ಆಮ್ನಿಷಿಯಂಟ್, ಆಮ್ನಿ ಪ್ರೆಸೆಂಟ್. ಇದು 2 ಅಜ ಶಬ್ದದ ಅರ್ಥ. ಆಮೇಲೆ ಅಜಹರಣೆ, ಹರತಿ. ಏನನ್ನು ಹರತಿ? ಸಂಹರತಿ, ಇಡೀ ಜಗತ್ತನ್ನು ನಾಶ ಮಾಡತಕ್ಕಂಥ ಶಕ್ತಿ. ಮತ್ತು ದುಃಖಂ ಹರತಿ, ದುಷ್ಟಾನ್ ಹರತಿ, ದುಷ್ಟರನ್ನು ಸಂಹಾರ ಮಾಡತಕ್ಕವ, ದುಃಖವನ್ನು ನಾಶ ಮಾಡತಕ್ಕವ, ಸಂಸಾರವನ್ನು ನಾಶ ಮಾಡತಕ್ಕವ. ಮತ್ತು ಹರತಿ ಅಂದರೆ ಸಂಹಾರ ಅಷ್ಟೇ ಅರ್ಥ ಅಲ್ಲ, ಆಹರಣವೂ ಹೌದು. ತಾನು ತನ್ನನ್ನು ಭೂಮಿಗೆ ಆಹರತಿ, ಭೂಮಿಗೆ ಭಕ್ತನ ಉದ್ಧಾರಕ್ಕೋಸ್ಕರ ಭೂಮಿಗೆ ಇಳಿದು ಬರುತ್ತಾನೆ ಮತ್ತು ಅವರವರಿಗೆ ಅವರವರ ಕರ್ಮಫಲವನ್ನು ಆಹರತಿ ತಂದು ಕೊಡ್ತಾನೆ. ಆದ್ದರಿಂದ ಅಜಹರಣೆ. ಹೀಗೆ ಅದನ್ನು ತನು ಅಜತಿ ಅಂತಂದರೆ ಭಗವಂತ ಭೂಮಿಗೆ ಬರುತ್ತಾನೆ, ಒಮ್ಮೊಮ್ಮೆ ಭೂಮಿಯಿಂದ ತನ್ನ ರೂಪವನ್ನು ಹರತಿ ಅಂತರ್ಧಾನ ಮಾಡ್ತಾನೆ. ಅದನ್ನ ಭುವಂ ಅತ್ಯಜತ್ ಅನ್ನೋಲ್ಲಿ ಈ ಅರ್ಥವನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬರೆದಿದ್ದಾರೆ. ಭುವಂ ಅತ್ಯಜತ್ ಅಂತಿದೆ, ಕೃಷ್ಣ ಭೂಮಿಯನ್ನು ಬಿಟ್ಟ ಅಂತ, ಭೂಮಿಯನ್ನು ಬಿಟ್ಟು ಹೋದ ಅಂತ. ಕೊನೆಗೆ ಜರನ ಬಾಣತಾಗಿ ಅವನು ಭೂಮಿಯನ್ನು ಬಿಟ್ಟು ಹೋದ ಅಂತ. ದೇವರು ಭೂಮಿಯನ್ನು ಬಿಟ್ಟು ಹೋದ ಅಲ್ಲ, ತನುಮತ್ಯಜತ್ ಅಂತ, ದೇಹವನ್ನು ಬಿಟ್ಟು ಹೋದ ಅಂತ. ಭಗವಂತ ದೇಹ ಬಿಟ್ಟ ಅಂತ ಉಂಟಲ್ಲ, ದೇಹ ಬಿಡುವುದು ಹೇಗೆ? ಅವನು ಇದ್ದರೆ ತಾನೇ ಬಿಡೋದು. ಅವನು ಏನೂ ಇಲ್ಲದವ, ಬಿಡುವುದು ಹೇಗೆ? ಅವನು ಭಿನ್ನವಾದ ಏನೂ ಇಲ್ಲದವ, ಅವನು ಸ್ವರೂಪಭೂತವಾಗಿರ್ತಕ್ಕಂಥ ತನ್ನ ಸ್ವರೂಪವನ್ನೇ ಬಿಡಬೇಕು ಅಷ್ಟೇ, ಬಿಡುವುದೇನನ್ನವ. ಅದಕ್ಕೆ ತನುಮತ್ಯಜತ್ ಅಂತ ಉಂಟಲ್ಲ ಭಾಗವತದಲ್ಲಿ ಅಂತ ಯೋಚನೆ ಮಾಡಿ ಬೇರೆ ವ್ಯಾಖ್ಯಾನಕ್ಕೆಲ್ಲ ಯೋಚನೆ ಮಾಡಿದ್ರೆ, ತನು ಅಂತಂದರೆ ಯಸ್ಯ ಪೃಥಿವೀ ಶರೀರಂ ಯಃ ಪೃಥಿವ್ಯಾ ಅಂತರಃ ಯಂ ಪೃಥಿವೀಮಂತರೋ ಯಃ ಪೃಥಿವೀಮಂತರೋ ಯಮೇತಿ ಏಷತೆ ಆತ್ಮಾಂತರ್ಯಾಮ್ಯಮೃತಃ. ಹಾಗಾದರೆ ಭಗವಂತನಿಗೆ ತನು ಅಂದರೆ ತನುಸ್ಥಾನೀಯವಾದ ಪೃಥಿವಿ, ಅದನ್ನು ತನುಮತ್ಯಚಿತ್ ಅಂದರೆ ಭೂಮಿಯನ್ನು ಬಿಟ್ಟು ಅಂತರ್ಧಾನನಾದ ಅಂತರ್ಥ ಅಂತ ಬರೆದರು. ಆಚಾರ್ಯರು ಹೇಳ್ತಾರೆ, ಅವನು ತನುಮತ್ಯಜತ್ತು ಅಂದರೆ ಸ್ವರೂಪದೇಹವನ್ನೇ ಹರಣ ಮಾಡಿದ ಅಂತ ಅರ್ಥ ಅಂತ. ಭೂಮಿ ಅಂತ ಅರ್ಥ ಬೇಡ. ತನು ಅಂದರೆ ಭಗವಂತನ ಜ್ಞಾನಾನಂದಮಯವಾದ ತನುವೆ, ಅದನ್ನು ಅತ್ಯಜತ್ ಅಂದರೆ ತ್ಯಾಗ ಮಾಡಿದ ಅಂತ ಅರ್ಥ ಅಲ್ಲ. ಮತ್ತು ಅತಿ ಅಜತ್,
ಅಜಗತ ಅಂತ ಧಾತುವಲ್ಲಿ ಅಜಹರಣೆ ಅಂತ ಧಾತು ಅಂದರೆ ಅಹರತ್ ಅತಿಶಯೇನ ಅಹರತ್ ಭೂಮಿಯಿಂದ ಅದೃಶ್ಯಗೊಳಿಸಿ ಸ್ವರ್ಗಕ್ಕೆ ಆ ರೂಪವನ್ನು ಅಲ್ಲಿ ವ್ಯಕ್ತಗೊಳಿಸಿದ ಭೂಮಿಯಿಂದ ಸ್ವರ್ಗಕ್ಕೆ ಕೊಂಡೊಯ್ದ ಅಂದರೆ ಇಲ್ಲಿ ಅದೃಶ್ಯನಾಗಿ ಅಲ್ಲಿ ವ್ಯಕ್ತನಾದ ಹಾಗೆ ಅಲ್ಲಿಂದ ಇಲ್ಲಿಗೆ ಆಹರಣ ಮಾಡ್ತಾನೆ ಇಲ್ಲಿಂದ ಅಲ್ಲಿಗೆ ಹರಣ ಮಾಡ್ತಾನೆ ಸ್ವರ್ಗದಿಂದ ಭೂಮಿಯಲ್ಲಿ ಕಾಣಿಸಿಕೊಳ್ತಾನೆ ಭೂಮಿಯಲ್ಲಿ ಅದೃಶ್ಯನಾಗಿ ಸ್ವರ್ಗದಲ್ಲಿ ಮಾತ್ರ ಕಾಣಿಸಿಕೊಳ್ತಾನೆ ಇದು ಕೂಡ ಹರಣ ಅಜಹರಣೆ ಹೀಗೆ ಈ ಅವತಾರ ರೂಪಗಳನ್ನು ಭೂಮಿಯಲ್ಲಿ ವ್ಯಕ್ತಗೊಳಿಸುವ ಮೂಲಕ ಅಜ ಅವತಾರ ರೂಪಗಳನ್ನು ಭೂಮಿಯಿಂದ ಅಂತರ್ಧಾನಗೊಳಿಸಿ ದೇವಲೋಕದಲ್ಲಿ ನೆಲೆಸುವ ಮೂಲಕ ಅಜ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ನಮಗೆ ಫಲಗಳನ್ನು ಆಹರಣ ಮಾಡುವುದರಿಂದ ಅಜ ಈ ಅಜಹರಣೆ ಅಜಗತವು ಅಜಸ್ಥಾಪನೆ ಅನ್ನೋದರಿಂದ ಭಗವಂತನ ಅಜತ್ವವನ್ನು ಅನೇಕ ವಿಧದಿಂದ ಅನುಸಂಧಾನ ಮಾಡಬಹುದು ಅದರ ಜೊತೆಗೆ ಇಷ್ಟೆಲ್ಲ ಇದ್ದು ನ ಜಾಯತೆ ಅವನು ಹುಟ್ಟು ಸಾವುಗಳ ಬಂಧನಕ್ಕೊಂದು ಒಳಗಾಗಲಿಲ್ಲ ಆದ್ದರಿಂದಲೇ ಅವನು ಭೂಮಿಯನ್ನು ದೇಹವನ್ನು ತ್ಯಾಗ ಮಾಡಿದ ಅಂದರೆ ಹರಣ ಮಾಡಿದ ಅಂತ ಅರ್ಥ ಆಯಿತು ಹೀಗೆ ಗೋಚರಿಸದ ಅಪ್ರತಿಮ ಅಜ ಆನಂದಾತ್ಮ ಅವನು ಯಾಕೆ ಹುಟ್ಟು ಸಾವುಗಳಿಗೆ ಒಳಗಾಗಿಲ್ಲ ಅವನ ಆನಂದಾತ್ಮ ಅವನ ಸ್ವರೂಪ ಆತ್ಮ ಅಂದರೆ ಶರೀರ ಅದು ಎಂಥದ್ದು ಆನಂದಮಯವಾದ ಶರೀರ ಪಾಂಚಭೌತಿಕವಾದ ಶರೀರ ಅಲ್ಲ ಆದ್ದರಿಂದ ಅವನು ಹುಟ್ಟುವುದು ಸಾಯುವುದು ಸಾಧ್ಯ ಇಲ್ಲ ಅಚ್ಯುತ ಚ್ಯುಂಗ್ ಗತವು ಅಂತ ಧಾತು ಆಮೇಲೆ ಚ್ಯುಂಗ್ ಹಾಸೆ ಅಂತ ಚ್ಯು ಹಾಸೆ ಅಂತ ಒಂದು ಧಾತು ಇದೆ ಇದು ಧಾತು ಪಾಠದ ವ್ಯಾಕರಣದವರ ಅಧ್ವಾನ ಅಂತ ನನಗೊಂದು ಸಂದೇಹ ಇದೆ ಅದು ಚ್ಯು ಹ್ರಾಸೆ ಇದ್ದದ್ದು ಹೋಗಿ ಹಾಸೆ ಆದದ್ದು ಅಂತ ಚ್ಯು ಹಾಸೆ ಅಂತ ಒಂದು ಧಾತು ಇದೆ ಅದು ಆ ಧಾತು ಪಾಠವೇ ಒಂದು ಸಲ ಅಪಹಾಸ್ಯಕರವಾದದ್ದು ಚ್ಯು ಹಾಸೆ ಅಂತ ಆದರೆ ಅದು ಪ್ರಾಯ ಚ್ಯು ಹ್ರಾಸೆ ಇರಬೇಕು ಎಲ್ಲ ಪ್ರತಿ ತೆಗೆಯುವರು ತಪ್ಪಿ ಹೋಯಿತು ಆಮೇಲೆ ವ್ಯಾಕರಣದಲ್ಲಿ ಹಾಸೇನೇ ಆಗಿಬಿಟ್ಟಿದೆ ಧಾತು ಪಾಠ ಚ್ಯು ಗತವು ಅಂತ ಚುಂಗ್ ಗತವು ಅಂತ ಧಾತುವಿನಿಂದ ಚ್ಯುತ ಚ್ಯವತಿ ಅನ್ನುವಂಥ ರೂಪ ಚ್ಯುತ ಅನ್ನೋ ರೂಪ ಆದದ್ದು ಅಂದರೆ ಚ್ಯುತವಾಗುವುದು ಅಂದರೆ ಹೋಗುವುದು ಕಳಚಿಕೊಂಡು ಹೋಗುವುದು ಕಮ್ಮಿ ಆಗುವುದು ಇದ್ದದ್ದು ಹ್ರಾಸ ಅದೇ ನಾನು ಹೇಳಿದೆ ಹಾಸೆ ಇರಲಿಕ್ಕಿಲ್ಲ ಹ್ರಾಸ ಇರ್ಬೋದು ಅಂತ ಇನ್ನೊಂದು ಚ್ಯು ಅಥವಾ ಚ್ಯವ ಹ್ರಾಸೆ ಅಂತ ಕೆಲವು ಧಾತು ಪಾಠ ಚ್ಯು ಹ್ರಾಸೆ ಅಂತ ಕಾತಂತ್ರ ಧಾತು ಪಾಠದಲ್ಲಿ ಚ್ಯು ಹಾಸೆ ಇದೆ ಕಾಶಕೃಷ್ಣ ಧಾತು ಪಾಠದಲ್ಲಿ ಚ್ಯವ ಹ್ರಾಸೆ ಅಂತಿದೆ ಅದು ಏನಿದ್ರೂ ಅಡ್ಡಿಲ್ಲ ಅದು ಚ್ಯು ಆದ್ರೇನೆ ಚವಾದ್ರೇನೆ ಉರುಪ ಆಗೋದು ಚವತಿ ಚಾವಯತಿ ಅಂತ ಚ್ಯುಂಗತವು ಅಂದರೆ ಹೋಗುವುದು ಇದ್ದದ್ದು ಕಳಚಿ ಹೋಗುವುದು ಚ್ಯುತವಾಯಿತು ಅಂದರೆ ಏನು ಇದ್ದದ್ದು ಹೋಯಿತು ಹ್ರಾಸವಾಯಿತು ಅಂತ ಅರ್ಥ ಅದಕ್ಕೆ ಹಾಸೆ ಇರಲಿಕ್ಕೆಲ್ಲ ಹ್ರಾಸೆ ಇರಬಹುದು ಅಂತ ನಾನು ಹೇಳಿದೆ ಹ್ರಾಸ ಇದ್ದದ್ದು ಕಳೆದು ಹೋಗುವುದು ಅದನ್ನ ಚ್ಯುತಿ ಅಂದರೆ ಇದ್ದದ್ದನ್ನು ಕಳ್ಕೊಳ್ಳುವುದು ಭಗವಂತ ಏನನ್ನು ಎಂದೂ ಕಳ್ಕೊಳ್ಳೋದು ಸಾಧ್ಯ ಇಲ್ಲ ನವರ್ಣ ಕರ್ಮಣ ವರ್ಧತೇನೋ ಕನೀಯಾನ್ ಅವನಲ್ಲಿ ಇದ್ದದ್ದು ಹೋಗುವುದು ಸಾಧ್ಯ ಇಲ್ಲ ಇದ್ದದ್ದು ಬರುವುದು ಸಾಧ್ಯ ಇಲ್ಲ ಆದ್ದರಿಂದ ಭಗವಂತ ಒಬ್ಬನೇ ಯಾವಾಗಲೂ ಅಚ್ಯುತ ಅಚ್ಯುತ ಪ್ರಥಿತ ಪ್ರಾಣ ಅದು ಭಗವಂತನ ಸಹಸ್ರನಾಮಗಳಲ್ಲಿ ಒಂದು ಆಮೇಲೆ ಹಾಗಾದರೆ ಚ್ಯುತ ಅಂತಂದರೆ ಕಳಚಿ ಹೋಗುವುದು ಚ್ಯುತ ಉಳ್ಳವರು ಚ್ಯುತರು ಚ್ಯುತಂ ಯೇಷಾಮಸ್ತಿ ತೇ ಚ್ಯುತಾಹ ನಾವೆಲ್ಲ ಚ್ಯುತರು ಕಳ್ಕೊಳ್ಳುವವರು ಇದ್ದದ್ದನ್ನು ಕಳ್ಕೊಳ್ಳುವವರು ಪ್ರಾಯ ಇತ್ತು ಕಳ್ಕೊಂಡೆವು ಕಪ್ಪು ಮೀಸೆ ತಲೆ ಇತ್ತು ಕಳ್ಕೊಂಡು ಬೆಳ್ಳಗಾಯಿತು ಒಳ್ಳೆ ಮಿರಿ ಸ್ಮೂತ್ ಸ್ಕಿನ್ ಇತ್ತು ರಿಂಕಲ್ಸ್ ಬಿತ್ತು ಕಳ್ಕೊಂಡೆವು ಒಂದೊಂದನ್ನೇ ಕಳ್ಕೊಳ್ತೇವೆ ಹಲ್ಲು ಇತ್ತು ಅದು ಕೆಲವರು ಗಟ್ಟಿ ಇದ್ದಾಗಲೇ ಇನ್ಯಾರನ್ನೂ ಕಳ್ಕೊಳ್ತಾರೆ ವಯಸ್ಸಾದ್ಮೇಲೆ ಹಾಗೂ ಕಳ್ಕೊಳ್ತೇವೆ ಹಲ್ಲು ಇತ್ತು ಕಳ್ಕೊಂಡೆವು ಎಲ್ಲ ಒಂದೊಂದೇ ಹೋಯಿತು ಕಡೆ ಒಂದು ದೇಹ ಇತ್ತು ಅದನ್ನು ಕಳ್ಕೊಂಡೆವು ಎಲ್ಲ ಚ್ಯುತವಾಗುವಂಥದ್ದೇ ಅಚ್ಯುತವಾದ ಯಾವುದೂ ಇಲ್ಲ ನಮ್ಮ ಹತ್ರ ಅದನ್ನು ನಾವು ಚ್ಯುತರು ಚ್ಯುತಃ ಅಂದರೆ ಜೀವ ಅಂತ ಅರ್ಥ ಎಲ್ಲ ಚ್ಯುತಿ ಇರುವವನು ಚ್ಯುತಂ ಯಸ್ಯ ಅಸ್ತಿ ಮತ್ವರ್ಥಿ ಅಚ್ಚದು ಅಂದ ಅಥವಾ ಚ್ಯುತಿ ಚ್ಯುತಂ ಬೇಡ ಚ್ಯುತಿ ಅಸ್ಯ ಅಸ್ತಿ ಇತಿ ಚ್ಯುತಃ ಅಂತಲೇ ಆಗೋದು ಭೂತಿ ಅಸ್ಯ ಅಸ್ತಿ ಇತಿ ಭೂತಃ ಚ್ಯುತಿ ಅಸ್ಯ ಅಸ್ತಿ ಚ್ಯುತಃ ಚ್ಯುತಿ ಶಬ್ದಕ್ಕೆ ಮತ್ವರ್ಥಿ ಅಚುಪ್ರತ್ಯಯ ಮಾಡಿ ಚ್ಯುತಃ ಅಂತಲೇ ಆಗೋದು ಅದರಿಂದ ಚ್ಯುತ ಅಂತಂದರೆ ಚ್ಯುತಿ ಉಳ್ಳವ ಅಂದರೆ ಜೀವರು ಅವನು ಜೀವ ಅಲ್ಲ ಅದನ್ನು ಅಚ್ಯುತ ಅವನು ಸಮಸ್ತ ಜೀವ ವಿಲಕ್ಷಣ ಯಾಕೆಂದರೆ ಅವನು ನಚ್ಯುತಃ ಭವತಿ ಯಾವಾಗಲೂ ಯಾವಂತಹ ಗುಣಧರ್ಮಗಳಿಂದಲೂ ಹ್ರಾಸ ಹೊಂದುವುದಿಲ್ಲ ದೇಹದಿಂದಾಗಲಿ ಅವಯದಿಂದಾಗಲಿ ಕರ್ಮದಿಂದಾಗಲಿ ಗುಣದಿಂದಾಗಲಿ ಯಾವುದರಲ್ಲೂ ಕೂಡ ಹೀಗೆ ಅಪ್ರತಿಮ ಅಜ ಆನಂದಾತ್ಮನು ಅಚ್ಯುತ ವಿತತ ವಿತತ ಸದಾ ತತ ಅನ್ನುವುದು ಆಕಾಶವೂ ತತ ಕಾಲವೂ ತತ ಅಂದರೆ ಭಗವಂತ ಎಲ್ಲಕ್ಕಿಂತಲೂ ವಿಲಕ್ಷಣ ಎಲ್ಲಕ್ಕಿಂತಲೂ ಮಿಗಿಲಾದ ತತಿ ಯಾಕಂದರೆ ಸ್ವಾತಂತ್ರ್ಯೇಣ ತತಿ ಅವನಿಗೆ ಉಳಿದವನು ಅವನು ಕೊಟ್ಟಂತಹ ಅವನ ಅಧೀನವಾಗಿ ತತ್ವವಾದವುಗಳು ಇವನು ಅದನ್ನ ವಿಲಕ್ಷಣವಾದ ವಿಶಿಷ್ಟವಾದ ತತಿ ಇವನು ವಿತತ ವಿಶ್ವಾಧಾರ ಇವನು ವಿಶ್ವ ಇವನು ಆಧಾರ ಇವನು ವಿಶ್ವಾಧಾರ ಇವನು ವಿಶ್ವ ಎಚ್ಚರದಲ್ಲಿ ನಮಗೆ ಜಾಗೃತ್ ಅನುಭವಗಳನ್ನು ಬಾಹ್ಯ ಪ್ರಪಂಚದ ಅರಿವನ್ನು ಕೊಡ್ತಾ ಸ್ಥೂಲ ಭುಗ್ ವೈಶ್ವಾನರ ಪ್ರಥಮ ಪಾದ ವಿಶ್ವನಾಮಕನಾಗಿ ನಮ್ಮ ಭ್ರೂಮಧ್ಯದಲ್ಲಿದ್ದು ದಕ್ಷಿಣಾಕ್ಷಿಯಲ್ಲಿ ಅಂದರೆ ಭ್ರೂಮಧ್ಯದಲ್ಲಿ ಅಂದರೆ ದಕ್ಷಿಣಾಕ್ಷಿಯಲ್ಲಿದ್ದು ಯಾಕೆಂದರೆ ಕೆಲವರಿಗೆ ಭಾರಿ ಸಂಶಯ
ದಕ್ಷಿಣಾಕ್ಷಿಯಲ್ಲಿ ಅಂದರೆ ಭ್ರೂಮಧ್ಯೆಯಲ್ಲಿ ನಾನು ಹೇಳಿದ್ರೆ ದಕ್ಷಿಣಾಕ್ಷಿಯಲ್ಲಿ ನಿಂತಿದೆ, ಇವರು ಭ್ರೂಮಧ್ಯೆಯಲ್ಲಿ ಹೇಳ್ತಾರೆ ಅಂತ ಕೆಲವರಿಗೆ ಸಂಶಯ. ಹೇಳುವಾಗಲೇ ಸಂಶಯ ಒಳಗಿಂದ ಬರಲಿಕ್ಕೆ ಶುರುವಾಗುತ್ತೆ. ಇನ್ನು ಕೆಲವರಿಗೆ ಅಲ್ಲ ಇವರು ದಕ್ಷಿಣಾಕ್ಷಿಯಲ್ಲಿ ಅಂತ ಹೇಳ್ತಾರೆ, ಒಬ್ಬ ಕುರುಡ ಇದ್ದಾನೆ, ಬಲಗಣ್ಣಿಲ್ಲ, ಅವನು ಎಲ್ಲಿರ್ತಾನೆ ದೇವರು ಅಂತ ಕೆಲವರಿಗೆ ಏನಾದ್ರು ಒಂದು ಪ್ರಶ್ನೆ ಬಂದುಬಿಡುತ್ತೆ ನೋಡಿ. ನಮಗೆ ಇದ್ದಾಗ ಗ್ರಹಣ ಆಗೋದೇ ಇಲ್ಲ. ಅವನು ದಕ್ಷಿಣಾಕ್ಷಿಯಲ್ಲಿ ಇದ್ರನು ಕುರುಡ, ಬಲಗಣ್ಣೆ ಇಲ್ಲದೆ ಇದ್ದವನಿಗೆ ಎಲ್ಲಿರ್ತಾನೆ ನಿಮ್ಮ ದೇವರು ಅಂತ ಕೇಳ್ತಾರೆ ಕೆಲವರು. ಅದಕ್ಕೆ ನಿಜವಾಗಿ ಆಜ್ಞಾಚಕ್ರದಲ್ಲಿ ಎಚ್ಚರದ ಫಂಕ್ಷನಿಂಗು, ವಿಶುದ್ಧಿ ಚಕ್ರದಲ್ಲಿ ಕನಸಿನ ಫಂಕ್ಷನಿಂಗು, ಅನಾಹತ ಚಕ್ರದಲ್ಲಿ ನಿದ್ರೆಯ ಫಂಕ್ಷನಿಂಗು. ಆಜ್ಞಾಚಕ್ರ ಇರುವುದು ಭ್ರೂಮಧ್ಯದಲ್ಲಿ, ಆದರೆ ಭ್ರೂಮಧ್ಯದಲ್ಲಿ ಬಲಕ್ಕೆ ಒತ್ತಿಯಲ್ಲ ಎಡಕ್ಕೆ ಒತ್ತಿ ಬಲಗಣ್ಣಿಗೆ ಒತ್ತಿ ಇರತಕ್ಕಂಥ ಫಂಕ್ಷನ್. ಬಲಗಣ್ಣಿಗೆ ವಿಶೇಷವಾದಂಥ ಫಂಕ್ಷನ್. ಬಲಗಣ್ಣು ಇಲ್ಲದೇ ಇದ್ದರೂ ಆಜ್ಞಾಚಕ್ರ ಇರುತ್ತೆ, ಎಚ್ಚರದ ಕೆಲಸ ಆಗುತ್ತೆ. ಆದರೂ ಎಚ್ಚರದ ಕೆಲಸ ಪೂರ ಆಗುವುದಿಲ್ಲ. ಎಚ್ಚರದ ಕೆಲಸವೇ ನೋಡೋದು, ಬೆಳಕಿನ ಕೆಲಸವೇ ಅದರಿಂದ ರಾತ್ರಿ ನಿದ್ರೆಯಲ್ಲಿ ಕಣ್ಣು ಮುಚ್ಚೋದು, ಬೆಳಗಾದ ಕಣ್ಣು ತೆರೆಯೋದು. ಎಚ್ಚರದ ಕೆಲಸವೇ ಕಣ್ಣು ತೆರೆಯೋದು. ಅದೇ ಇಲ್ಲದೆ ಇದ್ದವನಿಗೆ ಏನು ಕೆಲಸ ಆಗುತ್ತೆ? ಆಜ್ಞಾಚಕ್ರದ ಕೆಲಸ ಅವನು ಎಚ್ಚರದ ದಕ್ಷಿಣಾಕ್ಷಿ ಅಂತಂದರೆ ಪೂರ್ತಿ ಬಲಗಣ್ಣಲ್ಲ, ಆಜ್ಞಾಚಕ್ರದಲ್ಲಿ ಬಲಭಾಗದಲ್ಲಿ ಅದರ ಫಂಕ್ಷನಿಂಗ್ ಅಷ್ಟೇ. ಹೀಗೆ ಅವನು ವಿಶ್ವನಾಗಿ ನಮಗೆ ಜಾಗೃತ್ ಅನುಭವವನ್ನು ಕೊಡ್ತಕ್ಕವ. ಮತ್ತು ಅಷ್ಟೇ ಅಲ್ಲ, ಎಲ್ಲ ಅವಸ್ಥೆಗಳಿಗೂ ಎಲ್ಲರಿಗೂ ಎಲ್ಲ ಕಾಲದೂ ಎಲ್ಲದಕ್ಕೂ ಆಧಾರನಾಗಿರತಕ್ಕವ. ವಿಶ್ವ ಮತ್ತು ಆಧಾರ ಅಷ್ಟೇ ಅಲ್ಲ, ಅವನು ವಿಶ್ವಾಧಾರ ಅಂದರೆ ಇಡೀ ವಿಶ್ವಕ್ಕೆ ಆಧಾರ. ಅಷ್ಟೇ ಅಲ್ಲ, ವಿಶ್ವೋ ವಾಯು ಸಮುದ್ದಿಷ್ಟ, ಇಡೀ ವಿಶ್ವಕ್ಕೆ ವಾಯುದೇವರಿಗೆ ಆಧಾರ. ಉಳಿದವರು ಮಾತೇನ್ರಿ? ಸಮಸ್ತ ವಿಶ್ವಗಳಲ್ಲಿ ಶ್ರೇಷ್ಠ ತತ್ವವಾಗಿರ್ತಕ್ಕಂಥ ವಾಯುದೇವರು ವಿಶ್ವೋ ಜೀವ ಉದಾಹೃತಃ, ಜಗತ್ತಿಗೆ ಆಧಾರ. ಜಗತ್ತಿನಲ್ಲಿರ್ತಕ್ಕಂಥ ವಿಶ್ವ ಅಂದರೆ ಜೀವನಿಗೆ ಆಧಾರ. ಜೀವಗಣಾಧಿಪತಿಯಾದ ಜೀವಕಲಾಭಿಮಾನಿಯಾಗಿರ್ತಕ್ಕಂಥ ವಾಯುದೇವರಿಗೆ ಬ್ರಹ್ಮದೇವರಿಗೆ ಆಧಾರ. ಇನ್ನೇನಾಗಬೇಕು? ಯಾರಿಗೆ ಆಧಾರ ಹೇಳಬೇಕು ಹೇಳಿ? ವಿಶ್ವಾಧಾರ, ವಿದ್ಯಾಧೀಶ, ಎಲ್ಲ ವಿದ್ಯೆಗಳಿಗೆ ಒಡೆಯ, ಎಲ್ಲ ವಿದ್ಯೆಗಳನ್ನು ಕೊಟ್ಟವ ಅವನು, ಎಲ್ಲ ವಿದ್ಯೆಗಳಿಂದ ವೇದ್ಯನಾದವನು ಅವನೇ, ವಿದ್ಯೆಗಳನ್ನು ಕೊಟ್ಟ ಗುರುವೂ ಅವನೇ, ವಿದ್ಯೆಯಿಂದ ಪ್ರತಿಪಾದ್ಯನಾದ ದೇವತೆಯೂ ಅವನೇ. ಅವನು ಗುರುತ್ವೇನ ದೇವತಾತ್ವನ ಎರಡು ವಿಧೆಯಿಂದಲೂ ವಿದ್ಯಾಧೀಶ. ವಿಶ್ವಾಧಾರ ಹೇಳಿ ವಿಧಿಜನಕ, ಅವನು ಬ್ರಹ್ಮದೇವರಿಗೂ ಬ್ರಹ್ಮಣಃ ಪಿತರಂ ವಂದೇ ದ್ವಾದಶ ಸ್ತೋತ್ರ. ಬ್ರಹ್ಮಣಃ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಶ್ರಿಯಃ ಪತಿಮಜಂ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ. ಯಾವ ದ್ವಾದಶ ಸ್ತೋತ್ರ ಅಂತ ಕೇಳ್ತೀರಿ? ಯಾಕಂದ್ರೆ ನಾವು ನೋಡಿದ ಪುಸ್ತಕದಲ್ಲಿ ಇಲ್ವಲ್ಲ, ಇದೇ ಕಷ್ಟ ನಮಗೆ. ನಾವು ಹೇಳಿದ್ದೆಲ್ಲ ಯಾವುದು ಕಮ್ಯುನಿಕೇಟೇ ಆಗೋದಿಲ್ಲ. ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಬ್ರಹ್ಮಣಃ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ, ಏನು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಶ್ರಿಯಃ ಪತಿಂ ಅಜಂ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ ಬ್ರಹ್ಮಣಃ ಪಿತರಂ ವಿಧಿಜನಕ. ಬ್ರಹ್ಮನಿಗೆ ನಮ್ಮ ಎಲ್ರಿಗೂ ದೇವರು ಸಪಿತು ಪಿತಾ ಸತ್, ಎಲ್ರಿಗೂ ಅಪ್ಪನೇ ಅವ. ಆದರೆ ಎಲ್ಲರಿಗೂ ಅಪ್ಪ ಆದರೂ ಕೂಡ ನೇರ ಅಪ್ಪ ಯಾರಿಗೆ? ಖಾಸ ಅಪ್ಪ. ಬ್ರಹ್ಮಣಃ ಪಿತರಂ ವಿಧಿಜನಕ. ಪ್ರತಿ ದಿವಸ ಚೇತನ ಇಂಥ ಭಗವಂತ, ಈ ನಾಮಗಳಿಂದ ಭಗವಂತನ ಗುಣಾನುಸಂಧಾನ. ಮಧ್ಯದಲ್ಲಿ ಅವರಿಗೆ ಆನಂದೋದ್ರೇಕ ಆಗೋಯಿತು. ಇಷ್ಟು ವಿಧದಿಂದ ಭಗವಂತನ ಗುಣಾನುಸಂಧಾನ. ಇಂಥ ಭಗವಂತ ಪ್ರತಿ ದಿವಸ ಚೇತನರೊಳಗೆ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸುತ್ತಾ, ಪ್ರತಿಯೊಬ್ಬ ಚೇತನದ ಒಳಗೂ ಭಗವಂತ ತುಂಬಿ, ಪ್ರತಿಯೊಂದು ಇಂದ್ರಿಯ ಅವಯವದ ಅಂಗಗಳಲ್ಲಿ ಒಂದೊಂದು ಅಣುಕಣಗಳಲ್ಲಿ ತುಂಬಿ, ನಾವು ಸಂಚರಿಸುವಾಗ ನಮ್ಮ ಜೊತೆಗೆ ಅವನೂ ಸಂಚರಿಸ್ತಾನೆ. ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸಿ, ಸಾಮಾನ್ಯ ಮನುಷ್ಯರಂತೆ ಎಲ್ಲರೂ ನಮ್ಮ ಒಳಗಿದ್ದು ನಮ್ಮ ಹೊರಗಿನ ಅವತರಿಸಿ ಅವತಾರ ರೂಪದಿಂದ ಬಂದು, ಅವತಾರ ರೂಪದಲ್ಲಿ ಬಂದಾಗಲೂ ಹಾಗೆ ಅವತಾರ ರೂಪದಲ್ಲಿ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸಿ, ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ, ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತಾನೆ ರಾಮ. ಪ್ರಾಕೃತ ಪುರುಷರಂತೆ ನಡ್ಕೊಂಡು, ಪ್ರಾಕೃತ ಪುರುಷರಂತೆ ಹೇಳಿ, ನನಗೆ ಏನೂ ಗೊತ್ತಿಲ್ಲಪ್ಪ, ನಾನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಅಂದುಕೊಂಡು ಎಲ್ಲ ಸಾಮಾನ್ಯ ಜನರೊಟ್ಟಿಗೆ ಸಾಮಾನ್ಯನಾಗಿ, ಗೋವಳರ ಜೊತೆಗೆ ಗೋವಳನಾಗಿ, ತೀರ ಸಾಮಾನ್ಯ ಮನುಷ್ಯರಂತೆ ನಮ್ಮನ್ನೇ ಸಂಚರಿಸಿ ಒಳಗಿನ ಅಂತರ್ಯಾಮಿಯಾಗಿ ಅವತಾರ ರೂಪಗಳಿಂದ ಏನೂ ಲೀಲೆ ತೋರಿಸ್ತಾನೆ. ಆದರೂ ಕೂಡ ಸರ್ವರೊಳಗೆ ಸಂಚರಿಸುತ್ತಾ ನಿಯಾಮಕನು ತಾನೇ ನಿಯಮ್ಯರ ಒಳಗಿದ್ದು, ನಿಯಾಮಕನಾಗಿ ನಿಯಾಮಕರೊಳಗಿದ್ದು ಎಲ್ಲ ಮಾಡಿದರೂ ನಿಯಾಮಕನು ತಾನಾಗಿ ಸಂತೈಪ, ಎಲ್ಲರನ್ನೂ ಅವರವರಿಗೆ ಬೇಕಾಗಿರತಕ್ಕಂಥ ಸಂತೈಕೆಯನ್ನು ಕೊಟ್ಟು ಮಾಡಿದರೂ ಕೂಡ ಯಾರಿಗೂ ಗೊತ್ತಾಗದಂತೆ ನಿಗೂಢವಾಗಿ ಎಲ್ಲದರೊಳಗೆ ತುಂಬಿದಂಥ ಭಗವಂತನನ್ನು ನಾವು ಎಚ್ಚರದಿಂದ ತಿಳಿದು ಉಪಾಸನೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅನ್ನೋದ್ರ ಜೊತೆಗೆ ಇವತ್ತಿನ ಹರಿಕಥಾಮೃತಾನು ಸಾರ 14 ಪದ್ಯ ಆಯಿತು. ಅಂದರೆ ಇವತ್ತು ತಕ್ಕ ಮಟ್ಟಿಗೆ ಪ್ರೋಗ್ರೆಸ್ 10, 11, 12, 13, 14 ಪಂಚಪದಿಯ ಆಯಿತು, ಪಂಚವಾದಿಕ ಆಯಿತು. 5 ಪದ್ಯಗಳಾದವು. ಇನ್ನು ಉಳಿದದ್ದನ್ನು ಸಮಯ ವಿಪರೀತ ಆಗೋಯಿತು. ಸಮಯ ವಾಚಿಯೇ ನೋಡದೆ ಹೇಳ್ತಾ ಹೋದೆ ನಾನು. ಬಹಳ ಹೊತ್ತಾಯಿತು. ನಾಳೆ ದಿವಸ ನಾಡಿದ್ದು ಇನ್ನೂ ಇರತಕ್ಕಂಥ 3-4 ದಿವಸಗಳಲ್ಲಿ, ಇನ್ನು 4 ದಿವಸಗಳಲ್ಲಿ
ಉಳಿದದ್ದನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಈಗ 14 ಆದ್ದು, 32 ಇದೆ, ಇನ್ನು 14, 4, 18 ಇದೆ. ಇನ್ನು ಭಾರತದಲ್ಲಿ ಎಷ್ಟು ಪರ್ವ ಉಂಟೋ ಅಷ್ಟು ಪದ್ಯ ಇದೆ ಇಲ್ಲಿ. ಅದರಿಂದ ಅದು ಹೇಗೆ ಮುಗಿಯುತ್ತೆ ನೋಡಬೇಕು. ಅಂತೂ ಇವತ್ತು ಮುಗಿಸೋಣ. ನಿಮಗೆಲ್ಲ ನನ್ನ ಅಭಿನಂದನೆಗಳು ಮತ್ತು ನಮಸ್ಕಾರ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಯೋಂತ ಪ್ರವಿಶ್ಯ ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಮಿಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪಂಡಿತವರ್ಯರಾದ ಬನ್ನಂಜೆ ಗೋವಿಂದಾಚಾರ್ಯರಿಂದ ಈ ಮನೆಯಲ್ಲಿ ಹರಿಕಥಾಮೃತ ಸಾರ ಪ್ರವಚನ ಅನೇಕ ದಿನಗಳಿಂದ ನಡೀತಾ ಇದೆ. ಭಾಗವತ ಪ್ರವಚನವೂ ಕೂಡ ಅನೇಕ ಗ್ರಂಥಗಳ ಪ್ರವಚನ ಇಲ್ಲಿ ನಿರಂತರವಾಗಿ ನಡೆದು ಈ ಮನೆಯಲ್ಲಿಯೇ ಒಂದು ಮಾಂಗಲ್ಯಮಯವಾದ ವಾತಾವರಣ. ಮಂಗಲಾನಾಂಚ ಮಂಗಲಂ ಪವಿತ್ರಾಣಾಂ ಪವಿತ್ರಂ ಯಃ. ಭಗವಂತ ಪರಮಮಂಗಲ ಸ್ವರೂಪಿ. ಭಗವಂತನ ಮಹಿಮೆಯನ್ನು ಎಷ್ಟು ನಾವು ಅನುವಾದ ನಡೆಸ್ತೇವೆ, ಪ್ರವಚನ ನಡೆಯುತ್ತದೆ, ಅದು ವಕ್ತಾರಂ ಪೃಚ್ಛಕಂ ಶ್ರೋತೃ. ಭಗವಂತನ ಪಾದ ಸಲಿಲ ಭಾಗೀರಥಿ ನದಿಯಂತೆ ಎಲ್ಲರನ್ನು ಕೂಡ ಅಲ್ಲಿ ಭಾಗವಹಿಸಿದ ಸಕಲರನ್ನು ಕೂಡ ಪುನೀತಗೊಳಿಸುವ ಒಂದು ಕಾರ್ಯಕ್ರಮ ಭಗವಂತನ ಕಥಾ ಪ್ರವಚನ. ಆಂಜನೇಯನು ಶ್ರೀರಾಮಚಂದ್ರನು ನೀನು ಚಿರಂಜೀವಿಯಾಗು ಎಂಬುದಾಗಿ ಅನುಗ್ರಹ ಮಾಡಿದರು. ಚಿರಂಜೀವಿಯಾಗು ಅಂತ, ನಿನಗೆ ಮರಣವೇ ಇಲ್ಲ, ಚಿರಂಜೀವಿಯಾಗು, ಅಮರನಾಗು. ಆಗ ಹನುಮಂತ ಹೇಳ್ತಾ ಇದ್ದಾನೆ, ಬರೀ ದೀರ್ಘಕಾಲ ಬದುಕಿದರೆ ಅದು ಬದುಕಲ್ಲ, ಅದು ಜೀವನವಲ್ಲ. ಜೀವನ ಅಂದರೆ ಯಾವುದು? ಯಸ್ತೇ ಕಥಾ ಸೇವಕೇವ ಸರ್ವದಾ ಸದಾರತಿ ತ್ವಯಿ ಅಚಲೈಕ ಭಕ್ತಿ ಸ ಜೀವಮಾನ. ಯಾರು ಜೀವಂತ ಪುರುಷ? ಬರೀ ಉಸಿರಾಡ್ತಾ ಇದ್ದರೆ ಅವನು ಜೀವಂತನಲ್ಲ. ಯಾರು ಭಗವಂತನ ಕಥಾ ಸೇವೆ ಮಾಡಿಕೊಂಡು ಪರಮಾತ್ಮನ ಭಕ್ತನಾಗಿ ಯಾರು ಬದುಕಿದ್ದಾನೆ ಅದು ನಿಜವಾದ ಬದುಕು. ಅಂಥ ಬದುಕಾಗಲಿ. ಚಿರಂಜೀವಿಯಾಗುವ ಎಂಬುದಾಗಿ ಬರೀ ಸಾವಿರ ವರ್ಷ ಉಸಿರಾಡುತ್ತಾ ಕಾಲ ಕಳೆದರೆ ಅದು ಅಂಥ ಚಿರಂಜೀವಿತ್ವ ನನಗೆ ಬೇಡ. ನೀನೇನು ಚಿರಂಜೀವಿಯಾಗಬೇಕೆಂಬುದಾಗಿ ಆಶೀರ್ವಾದ ಮಾಡಿದ್ದಿ. ಇಂಥ ಜೀವನ ಭಗವಂತನ ಕಥಾ ಸೇವಕನಾಗಿ ಪರಮಾತ್ಮನ ಭಕ್ತನಾಗಿ ಬದುಕುವ ಬದುಕು ಅದು ನನಗೆ ನಿರಂತರ ಇರಲಿ, ಅಂಥ ಚಿರಜೀವಿತ್ವ ತನಗಿರಲಿ ಎಂಬುದಾಗಿ ಆಂಜನೇಯ ನಮಗೆಲ್ಲರಿಗೂ ಉದ್ಬೋಧನೆ ಮಾಡಿದ್ದಾನೆ. ನಾವು ಬದುಕುವುದು ಅಂದರೆ ಈ ಥರದ ಬದುಕನ್ನು ಬದುಕಬೇಕು. ಪರಮಾತ್ಮನನ್ನು ಮರೆಯದೆ ಪರಮಾತ್ಮನ ಕಥಾಶ್ರವಣ, ಅವನ ಮಹಿಮೆಯ ಜ್ಞಾನ ಇದನ್ನು ಬೆಳೆಸಿಕೊಂಡು ಬದುಕಲು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಎಂಬುದಾಗಿ ಹನುಮಂತನು ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಉಪದೇಶ ಮಾಡಿದ್ದಾನೆ. ಅಂತಹ ಭಗವತ್ ಕಥಾ ಪ್ರವಚನ ಇಲ್ಲಿ ನಡೀತಾ ಇರುವುದು ಬಹಳ ಸ್ತುತ್ಯವಾದದ್ದು. ಹರಿಕಥಾಮೃತ ಸಾರ ಕನ್ನಡದಲ್ಲಿರಬಹುದು. ಆಚಾರ್ಯರು ಶಾಸ್ತ್ರ ಅಂದರೆ ಏನು ಅದನ್ನು ವಿವೇಚನೆ ಮಾಡ್ತಾ ಸಂಸ್ಕೃತದಲ್ಲಿ ಇದ್ದರೆ ಮಾತ್ರ ಶಾಸ್ತ್ರ ಎಂಬುದಾಗಿ ಬರೆದಿಲ್ಲ. ವೇದ, ಉಪನಿಷತ್ತು, ಭಾಗವತ ಮುಂತಾದ ಗ್ರಂಥಗಳಿಗೆ ಅನುಗುಣವಾದದ್ದು ಯಾವುದೋ ಅದೆಲ್ಲವೂ ಶಾಸ್ತ್ರ. ತಚ್ಚ ಶಾಸ್ತ್ರಂ ಪ್ರಕೀರ್ತಿತಂ ಹೆಚ್ಚಾನುಕೂಲಮೇತಸ್ಯ. ಭಗವಂತನ ಮಹಿಮೆಯನ್ನು ತಿಳಿಸತಕ್ಕ ಅಪೌರುಷೇಯವಾದ ವೇದಾದಿ ಗ್ರಂಥಗಳಿಗೆ ಅನುಕೂಲವಾಗಿ ಯಾವುದು ಉಂಟೋ ಅದೆಲ್ಲವೂ ಶಾಸ್ತ್ರ. ಅದು ಸಂಸ್ಕೃತದಲ್ಲಿರಲಿ ಕನ್ನಡದಲ್ಲಿರಲಿ ಅದೆಲ್ಲವನ್ನು ಕೂಡ ಶಾಸ್ತ್ರ ಎಂಬುದಾಗಿ ಆಚಾರ್ಯರು ಪರಿಗಣಿಸಿದ್ದಾರೆ. ಅದರಿಂದ ಹರಿಕಥಾಮೃತ ಸಾರವು ಕೂಡ ಒಂದು ದಿವ್ಯವಾದ ಶಾಸ್ತ್ರ. ಅದರ ಪ್ರವಚನ ಇಲ್ಲೀಗ ನಡೀತಾ ಇದೆ. ಅನೇಕ ದೃಷ್ಟಾಂತಗಳಿಂದ ಅನೇಕ ಉಪಮಾನಗಳಿಂದ ನಾವು ಮರೆಯದಂತೆ ನಮ್ಮ ಹೃದಯದಲ್ಲಿ ಅದು ಪ್ರತಿಬಿಂಬಿತವಾಗುವಂತೆ ತತ್ವೋಪದೇಶವನ್ನು ಜಗನ್ನಾಥದಾಸರು ಮಾಡಿದ್ದಾರೆ. ಭಗವಂತ ವ್ಯಾಪ್ತ, ಎಲ್ಲ ಕಡೆಯಲ್ಲಿದ್ದಾರೆ. ದೇವರೆಲ್ಲ ಕಡೆಯಲ್ಲಿದ್ದರೆ ನಮ್ಮ ಶರೀರದ ಒಳಗೂ ದೇವರಿದ್ದಾರೆ.
ಶರೀರದಲ್ಲಿ ಆಗುವ ಅನೇಕ ದೋಷಗಳು, ಸಂಪರ್ಕ ದೋಷ, ಅದರಿಂದ ನಮಗೆ ಕಷ್ಟವಾಗ್ತದೆ. ನಮ್ಮ ಒಳಗಿರುವ ಅಂತರ್ಯಾಮಿಯಾದ ಭಗವಂತನಿಗೂ ಅದರ ಲೇಪ ಆಗುವುದಿಲ್ಲವೇ? ಈ ಪ್ರಶ್ನೆ ಬರಬಹುದು. ದೇಹದ ಒಳಗೆ ಪಾಂಚಭೌತಿಕ ದೇಹದಲ್ಲಿ ಭಗವಂತ ವ್ಯಾಪಿಸಿದ್ದರೆ ದೇಹಕ್ಕಾಗುವ ಪರಿಣಾಮಗಳ ವಿಕೃತಿಗಳ ಪರಿಣಾಮ ಜೀವನ ಮೇಲೆ ಆಗುವಂತೆ ಭಗವಂತನಿಗೆ ವಿಶ್ವವೇ ಶರೀರ. ನಮಗೆ ಈ ಸಣ್ಣ ಶರೀರ ಇರುವಾಗಲೇ ನಮಗೆಲ್ಲ ದುಃಖ ಲೇಪ ಆಗ್ತದೆ. ಪಾಪ ದೇವರಿಗೆ ಇದೆಲ್ಲವೂ ಶರೀರವೇ. ಇಡೀ ಜಗತ್ತನ್ನೇ ಶರೀರವಾಗಿಟ್ಟುಕೊಂಡ ಆ ದೇವರಿಗೆ ಪಾಪ ಎಷ್ಟು ಕಷ್ಟ, ಎಷ್ಟು ದುಃಖ, ಎಲ್ಲ ಕಡೆಯಲ್ಲಿ ಎಲ್ಲರಿಗಾಗುವ ದುಃಖದ ವೇದನೆಯ ಅನುಭವ ಆ ದೇವರಿಗೆ ಆಗ್ತದೋ ಏನೋ. ಪಾಪ ನಮಗೆ ಒಂದೊಂದು ಶರೀರ ಇದ್ದವರಿಗೆ ಇಷ್ಟು ಕಷ್ಟ ಆಗಿದೆ, ಎಲ್ಲವನ್ನೂ ಶರೀರವಾಗಿ ಪಡೆದುಕೊಂಡ ದೇವರ ಕಷ್ಟ ಏನು ಪಾಪ ಎಂಬುದಾಗಿ ದೇವರ ಬಗ್ಗೆ ಅನುತಾಪ ಏನು ಬೇಕಾಗಿಲ್ಲ. ಅವನ ಎಲ್ಲ ಕಡೆಯಲ್ಲಿದ್ದರೂ ಅವನಿಗೇನು ಲೇಪವೇ ಇಲ್ಲ ಎಂಬುದಕ್ಕೆ ಒಂದು ಸುಂದರ ಉದಾಹರಣೆಯನ್ನು ಜಗನ್ನಾಥದಾಸರು ಕೊಡ್ತಾ ಇದ್ದಾರೆ. ಕಬ್ಬಿಣ ಇದೆ, ಅದನ್ನು ಬೆಂಕಿಯಲ್ಲಿ ಇಟ್ಟು ಬಿಸಿ ಮಾಡೋಣ. ಬಿಸಿ ಮಾಡಿ ಆ ಕಬ್ಬಿಣವನ್ನು ಅವನು ಶಸ್ತ್ರದಿಂದ ಅದನ್ನು ಮೆದು ಮಾಡಲಿಕ್ಕೆ ಹೊಡೆಯುತ್ತಾನೆ. ಕಬ್ಬಿಣ ಅದನ್ನು ಬೆಂಕಿಯಲ್ಲಿ ಹಾಕಿ ಆ ಕಬ್ಬಿಣವನ್ನು ಹೊಡೆದಾಗ ಅದು ಬೇಗನೆ ಮೆದುವಾಗ್ತದೆ. ಆ ಕಬ್ಬಿಣ ಮೆದುವಾಗಬೇಕಾಗಿದ್ದರೆ ಬೆಂಕಿಯಲ್ಲಿ ಕಾದ ಕಬ್ಬಿಣವನ್ನು ಹೊಡೆದಾಗ ಮೆದುವಾಗ್ತದೆ. ಆ ರೀತಿ ಬೆಂಕಿಯಲ್ಲಿ ಕಾದ ಕಬ್ಬಿಣವನ್ನು ಅವನು ಹೊಡೆಯುತ್ತಾನೆ. ಹೊಡೆದಾಗ ಪೆಟ್ಟು, ಅದರಿಂದಾಗುವ ವಿಕಾರ ಕಬ್ಬಿಣಕ್ಕೆ ಮಾತ್ರ. ಕಬ್ಬಿಣದಲ್ಲಿ ವ್ಯಾಪಿಸಿರುವ ಬೆಂಕಿಗೇನಾದರೂ ಪರಿಣಾಮ ಉಂಟಾ? ಹೊಡೆದ ಕಬ್ಬಿಣ ಮಾತ್ರ ಮೆದುವಾಗಿ ಅಗಲವೋ ಉದ್ದವೋ ಎಲ್ಲ ಆಗ್ಬೋದು. ಕಬ್ಬಿಣದಲ್ಲಿ ಇಡೀ ವ್ಯಾಪಿಸುವ ಬೆಂಕಿಗೆ ಏನಾಗುವುದಿಲ್ಲ. ಭಗವಂತ ಕಬ್ಬಿಣದ ಒಳಗಿರುವ ಬೆಂಕಿಯಂತೆ. ಏನು ಶರೀರದ ಮೇಲೆ, ಇತರ ಪ್ರಾಕೃತಿಕ ಪದಾರ್ಥದ ಮೇಲೆ ಏನು ಆಘಾತ ವಿಕೃತಿಗಳಾದರೂ ಅದರ ಒಳಗಿರುವ ಭಗವಂತನಿಗೆ ಲೇಪವೇ ಇಲ್ಲ ಎಂಬುದಕ್ಕೆ ಕಬ್ಬಿಣ ಮತ್ತು ಕಾದ ಕಬ್ಬಿಣದ ದೃಷ್ಟಾಂತ ಕೊಟ್ಟು ಅಲ್ಲಿ ಹೊಡೆದಾಗ ಬೆಂಕಿಯ ಮೇಲೆ ಏನು ಪರಿಣಾಮ ಆಗುವುದಿಲ್ಲ. ಜಗತ್ತಿನ ಒಳಗಿರುವ ಭಗವಂತನು ಕೂಡ ಏನಾದರೂ ಅವನಿಗೆ ವಿಕೃತಿಯೇ ಇಲ್ಲ, ಯಾವ ಲೇಪವೂ ಅವನಿಗೆ ಆಗುವುದಿಲ್ಲ ಎಂಬುದಾಗಿ ಹೀಗೆ ಅನೇಕ ದೃಷ್ಟಾಂತಗಳಿಂದ ನಮಗೆ ಮನಸ್ಸಿಗೆ ಯಾವಾಗಲೂ ಮರೆಯದಂತೆ ಅವರು ತಾತ್ವಿಕ ಉಪದೇಶವನ್ನು ಮಾಡಿದ್ದಾರೆ. ಇವತ್ತಿನ ಪ್ರವಚನದಲ್ಲಿಯೂ ಕೂಡ ನಾವೇನು ಕಾರ್ಯ ಮಾಡ್ತೇವೆ ಬೇರೆ ಬೇರೆ ವಸ್ತುಗಳಿಂದ, ಅದನ್ನು ಮಾಡುವಾಗ ನಮಗೊಂದು ಅಹಂಕಾರ, ನಾನು ಮಾಡಿದೆ, ನಾನಿಷ್ಟು ದೇವರಿಗೆ ಆಭರಣ ತೊಡಿಸಿದ್ದೇನೆ, ಇಷ್ಟು ಪೂಜೆ ಮಾಡಿದ್ದೇನೆ, ಇಷ್ಟು ಅನ್ನದಾನ ಮಾಡಿದ್ದೇನೆ, ನಾನು ಮಾಡಿದೆ ಎಂಬ ಅಹಂಕಾರ ಅದು ಇರುವಷ್ಟು ಕಾಲ ನಮ್ಮ ಸೇವೆ ಅದು ಪರಿಪೂರ್ಣವಾಗುವುದಿಲ್ಲ. ಅದಕ್ಕಾಗಿ ನಮ್ಮ ಶ್ರೀಮಧ್ವಾಚಾರ್ಯರು ಮತ್ತು ಜಗನ್ನಾಥದಾಸರು ಇವರೆಲ್ಲರೂ ಕೂಡ ಎಲ್ಲದರ ಒಳಗೆ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನಂ ಬ್ರಹ್ಮಣಾಹುತಂ, ಎಲ್ಲ ವಸ್ತುಗಳ ಒಳಗೆ ಭಗವಂತನೇ ನೆಲೆಸಿ ನಾವು ಯಾವ ಸಲಕರಣೆಗಳಿಂದ ಪೂಜೆ ಮಾಡ್ತೇವೆ ಅಲ್ಲಿಯೂ ಭಗವಂತ ಇದ್ದಾನೆ. ನಮ್ಮಿಂದ ಒಳಗಿದ್ದು ಮಾಡಿಸುವವನೇ. ತಂದೆ ಮಗುವಿನ ಕೈ ಹಿಡಿದು ಅಕ್ಷರ ಬರೆಸ್ತಾನೆ. ಅಕ್ಷರ ಬರೆಯುವುದು ಮಗುವೋ ತಂದೆಯೋ? ತಂದೆ ಕೈಯಲ್ಲಿ ಹಿಡಿಯದೆ ಹೋದರೆ ಮಗುವಿಗೆ ಒಂದು ಅಕ್ಷರ ಬರೆಯಲಿಕ್ಕೂ ಆಗುವುದಿಲ್ಲ. ಅಕ್ಷರ ತಾನು ಬರೆಯದೆ ಅಂತ ಮಗುವಿಗೆ ಭಾವನೆ ಬರ್ತದೆ. ಆದರೆ ಬರೆದದ್ದು ತಂದೆಯ ಕೈ ಹಿಡಿದ ಮಗುವಿನ ಕೈ ಹಿಡಿದು ತಂದೆ ಬರೆಸಿದ್ದರಿಂದ ಮಗು ಬರೆದಿದೆ. ಅಲ್ಲಿ ಮಗು ಮತ್ತು ತಂದೆ ಇಬ್ಬರಲ್ಲಿಯೂ ಕರ್ತೃತ್ವವಿದೆ. ಆದರೆ ತಂದೆ ಪ್ರಧಾನ ಕರ್ತೃ, ತಂದೆಯ ಅಧೀನವಾಗಿ ಮಗು ಆ ಕೆಲಸವನ್ನು ಮಾಡಿದೆ. ಅದರಂತೆ ಪ್ರತಿಯೊಬ್ಬರ ಒಳಗೂ ಸೇವೆಯನ್ನು ನಾವು ಭಗವಂತನಿಗೆ ಮಾಡುವಾಗ, ಭಗವಂತನ ಪೂಜೆ ಮಾಡುವಾಗ, ಪೂಜೆ ಮಾಡಿಸಿಕೊಳ್ಳುವವನು ಭಗವಂತ, ಮಾಡುವವನು ಅವನೇ. ನಾವು ಮಾಡಿದರೂ ಕೂಡ ಕೇವಲ ನಮ್ಮಿಂದ ನಾವು ಮಾಡಿದೆವು ಈ ಅಹಂಕಾರಕ್ಕೆ ಅವಕಾಶ ಬೇಡ. ನಾನೇ ಮಾಡುವುದಲ್ಲ, ನನಗೆ ಸ್ವತಂತ್ರವಾದ ಕರ್ತೃತ್ವವಿಲ್ಲ. ಎಲ್ಲ ಭಗವಂತನ ಶಕ್ತಿ ಪ್ರಚೋದನೆಯಿಂದ ತನ್ನಿಂದ ಈ ಕಾರ್ಯ ನಡೀತದೆ. ಈ ಅನುಸಂಧಾನ ಇದ್ದಾಗ ಮಾತ್ರ ನಮ್ಮ ಪೂಜೆ, ನಮ್ಮ ಸೇವೆ, ನಮ್ಮ ದಾನ ಅದು ಪರಿಪೂರ್ಣವಾಗ್ತದೆ. ಉದಾಹರಣೆಗೆ ಬಲಿಚಕ್ರವರ್ತಿ ಎಲ್ಲ 3 ಹೆಜ್ಜೆ ನಾನು ಇಡ್ತೇನೆ, ಅಷ್ಟು ಜಾಗವನ್ನು ಕೊಡಬೇಕು ಅಂತ ನಾನು ಕೊಡ್ತೇನೆ. ಅವನಿಗೆ ಅಹಂಕಾರ, ನಾವು ದೊಡ್ಡ ಚಕ್ರವರ್ತಿ, ನೀನು ಏನು ಕೇಳಿದ್ದಿ ಎಲ್ಲ ಕೊಡ್ತೇನೆ. ಒಂದು ಪಾದ ಇಡೀ ಭೂಮಂಡಲವನ್ನೆಲ್ಲ ಪಾತಾಳ ಎಲ್ಲವನ್ನು ವ್ಯಾಪಿಸಿತು, ಕೊಟ್ಟ. 2ನೇ ಕಾಲಿನಿಂದ ಇಡೀ ಮೇಲಿನ ಆಕಾಶ, ಅಂತರಿಕ್ಷ ಎಲ್ಲ ಲೋಕಗಳನ್ನು ವ್ಯಾಪಿಸಿತು, ಅದನ್ನು ಕೊಟ್ಟು ಆಯಿತು. 3ನೇ ಕಾಲು ಇಡಲಿಕ್ಕೆ ಇಲ್ಲಿ ಜಾಗ.
3 ಹೆಜ್ಜೆ ಇಡುವ ಜಾಗವನ್ನು ಕೊಡ್ತೇನೆ ಎಂಬುದಾಗಿ ವಚನ ನೀಡಿದ್ದಿ. 2 ಕಾಲು ಇಟ್ಟಾಯಿತು. ಎಲ್ಲ ಜಗತ್ತನ್ನು ಆಕ್ರಮಿಸಿದ್ದೇನೆ. ಇನ್ನು 3ನೇ ಹೆಜ್ಜೆಯ ಸ್ಥಳ ಯಾವುದು? ಎಲ್ಲಿ ಹೆಜ್ಜೆ ಇಡಲಿ? ಅವಕ್ಕಾದ ಬಲಿ ಜಾಗವೇ ಇಲ್ಲ. ಆಗ ಅವನಿಗೆ ಎಚ್ಚರ ಬಂತು. ಆಗ 3ನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ ಇಡು. ನನ್ನನ್ನೇ ಅರ್ಪಿಸಿಕೊಂಡ. ಅಲ್ಲಿಯವರೆಗೆ ತನ್ನನ್ನು ಅರ್ಪಿಸಿಕೊಂಡಿಲ್ಲ. ತಾನು ಮಾಡಿದೆ, ತಾನು ಕೊಟ್ಟೆ, ಈ ಅಹಂಕಾರ ಇತ್ತು. ಈ ಅಹಂಕಾರದಿಂದ ಅವನ ದಾನ ಪೂರ್ಣವಾಯಿತು. ಪೂರ್ಣ ಆಗಲಿಲ್ಲ. 2 ಹೆಜ್ಜೆ, 3ನೇ ಹೆಜ್ಜೆ ಇಡಲಿಕ್ಕೆ ಜಾಗವೇ ಇಲ್ಲ. ನೀನು ಕೊಟ್ಟ ಮಾತು, ನೀನು ದಾನ ಕೊಡ್ತೇನೆ ಅಂತ ಹೇಳಿದ್ದಿ, ಪೂರ್ಣವಾಗಲಿಲ್ಲ. 2 ಹೆಜ್ಜೆ ಇಟ್ಟಿದ್ದೇನೆ, 3ನೇ ಹೆಜ್ಜೆ ಇಡಲಿಕ್ಕೆ ಸ್ಥಳವೆಲ್ಲಿ? ಅಹಂಕಾರ ಇಳಿಯಿತು. ಯಾವಾಗ ಅವನಿಗೆ ಎಚ್ಚರ ಬಂದು ತನ್ನನ್ನೇ ಅರ್ಪಿಸಿಕೊಂಡ. ತನ್ನ ತಲೆಯಲ್ಲಿ ಹೆಜ್ಜೆ ಇಡು ಅಂದರೆ ತನ್ನನ್ನೇ ಅರ್ಪಿಸಿದ್ದೇನೆ, ನನ್ನದು ಯಾವುದೂ ಇಲ್ಲ. ಆಗ ಅವನ ದಾನ ಪೂರ್ಣವಾಯಿತು. ಬಲಿದಾನ ಪೂರ್ಣವಾಗಿ ಭಗವಂತನ ಅನುಗ್ರಹಕ್ಕೆ ಯಾವಾಗ ಬಲಿ ಪಾತ್ರನಾದ? 3ನೇ ಹೆಜ್ಜೆ ಇಡಲಿಕ್ಕೆ ತನ್ನನ್ನೇ ಅರ್ಪಿಸಿಕೊಂಡ. ತಾನು ಮಾಡಿದೆ ಎಂಬ ಅಹಂಕಾರ ಅದನ್ನು ಬಿಟ್ಟ. ಎಲ್ಲ ಭಗವಂತನಿಂದ ನಡೆಯಿತು. ತಾನು ತನ್ನದಲ್ಲ. ಅವನ ಪತ್ನಿ ಹೇಳ್ತಾ ಇದ್ದಾಳೆ, ನಾನು ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ್ದೇ ತಪ್ಪು. ನಿನ್ನದೇ ಸೊತ್ತು, ಕೊಡುವುದಿಲ್ಲ ಅವರು. ನಾನು ಸ್ವಾಮಿ ಯಜಮಾನ, ನಾನು ನಿನಗಿಷ್ಟು ಹೆಜ್ಜೆಯ ಜಾಗ ಕೊಡ್ತೇನೆ ಎಂಬುದರಲ್ಲೇ ತಪ್ಪಿದೆ. ಅಲ್ಲೇ ತಪ್ಪಿದೆ. ನಮ್ಮ ಯಜಮಾನ ತಪ್ಪಿದ್ದೇ 3 ಹೆಜ್ಜೆ ಇಡುವ ಜಾಗ ಕೊಡುತ್ತೇನೆ. ಕೊಡಲಿಕ್ಕೆ ಎಲ್ಲಿದೆ? ಸ್ವಾಮಿ ಎಲ್ಲಿದೆ? ಪ್ರಭುತ್ವ ಎಲ್ಲಿದೆ? ಎಲ್ಲ ಪರಮಾತ್ಮರದ್ದು. ಈ ಅನುಸಂಧಾನ ಇದ್ದಾಗ ಮಾತ್ರ ನಮ್ಮ ಪೂಜೆ, ನಮ್ಮ ದಾನ, ನಮ್ಮ ಧರ್ಮ ಪರಿಪೂರ್ಣವಾಗ್ತದೆ ಎಂಬುದೇ ಆ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಪೂಜೆ ಮಾಡುವ ವಸ್ತುಗಳಲ್ಲಿಯೂ ಭಗವಂತ ಇದ್ದಾನೆ. ಪೂಜೆ ಮಾಡುವವರಲ್ಲಿಯೂ ಮಾಡಿಸುವವನವನೇ, ಪೂಜೆ ಮಾಡಿಸಿಕೊಳ್ಳುವವನವನೇ. ನಾನು ಎಂಬ ಅಹಂಕಾರ ಭಾವ ಬಿಟ್ಟು ಎಲ್ಲವೂ ಭಗವಂತನದ್ದು ಎಂಬ ಈ ಒಂದು ಪ್ರವೃತ್ತಿ, ಈ ಒಂದು ವಿಚಾರ ನಮ್ಮಲ್ಲಿ ಬೆಳೆದಾಗ ನಮ್ಮ ಸೇವೆ, ದಾನ, ಪೂಜೆ ಎಲ್ಲವೂ ಕೂಡ ಪೂರ್ಣವಾಗ್ತದೆ ಎಂಬುದಾಗಿ ಇಂಥ ಅನುಸಂಧಾನ ನಮ್ಮ ಪೂಜೆಯಲ್ಲಿ ಇಂಥ ಅಹಂಕಾರ ತ್ಯಾಗ ಮಾಡಿ ಎಲ್ಲವೂ ಪರಮಾತ್ಮರದ್ದು ಎಂಬ ಭಾವನೆಯ ಜೊತೆಗೆ ನಾವು ಹೇಗೆ ಪರಮಾತ್ಮನನ್ನು ಆರಾಧಿಸಬೇಕು ಎಂಬ ಪರಿಯನ್ನು ಇವತ್ತು ಹರಿಕಥಾಮೃತ ಸಾರದಲ್ಲಿ ನೀವು ಕೇಳಿದಿರಿ. ಭಗವಂತನಿಗೆ ಬೇರಿಗೆ ನೀರು ಹಾಕಿದರೆ ಅದು ಕೊಂಬೆಗಳಲ್ಲಿ ತನ್ನಷ್ಟಕ್ಕೇನೆ ಫಲ ದೊರೆಯುವಂತೆ ಭಗವಂತನ ಪೂಜೆ ದೇವರಿಗಾಗಿ ಅಲ್ಲ. ಇದನ್ನು ಭಾಗವತದಲ್ಲಿ 7ನೇ ಸ್ಕಂದದಲ್ಲಿ ಇನ್ನೊಂದು ಒಳ್ಳೆಯ ಉದಾಹರಣೆ ಕೊಟ್ಟು ಇದೇ ಮಾತನ್ನು ಪ್ರಹ್ಲಾದ ವಿವರಿಸ್ತಾ ಇದ್ದಾನೆ. ನಾವು ದೇವರಿಗೆ ಪೂಜೆ ಮಾಡ್ತೇವೆ, ದೇವರಿಗೆ ಕಾಣಿಕೆ ಕೊಡ್ತೇವೆ, ನೈವೇದ್ಯ ನೀಡ್ತೇವೆ. ಓ, ದೇವರಿಗೆ ನಾವು ಭಾರಿ ಉಪಕಾರ ಮಾಡಿದೆವು ಅಂತ, ಇಷ್ಟು ಕಾಣಿಕೆ, ಇಷ್ಟು ಹಣ ದೇವರಿಗೆ ಕೊಟ್ಟೆವು, ದೇವರಿಗೆ ನಾವೇನು ಭಾರಿ ಉಪಕಾರ ಮಾಡಿದೆವು ಎಂಬ ಭಾವ ನಮ್ಮದು. ನೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣ. ನಮ್ಮ ಕಾಣಿಕೆ, ನಮ್ಮ ನೈವೇದ್ಯ ಇದರಿಂದ ದೇವರಿಗೇನಾಗಬೇಕಾಗಿದೆ? ನಿಜಲಾಭ ಪೂರ್ಣ, ಪರಿಪೂರ್ಣ, ಎಲ್ಲವೂ ಅವನಿಗಿದೆ. ನಮ್ಮ ಕಾಣಿಕೆ, ನಮ್ಮ ದಾನದಿಂದ, ನಮ್ಮ ಪೂಜೆಯಿಂದ ಅವನಿಗೇನಾಗಬೇಕಾಗಿಲ್ಲ. ಹಾಗಾದರೆ ಪರಮಾತ್ಮನ ಪೂಜೆಯನ್ನು ನಾವು ಯಾಕೆ ಮಾಡುವುದು? ದೇವರ ಪೂಜೆಯನ್ನು ನಾವು ಮಾಡುವುದು ದೇವರಿಗಾಗಿ ಅಲ್ಲ, ನಮಗಾಗಿ. ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚ ಆತ್ಮನೇ. ನಾವು ದೇವರಿಗೆ ಮಾಡುವ ಪೂಜೆ, ಕಾಣಿಕೆ, ಸೇವೆ ಎಲ್ಲ ದೇವರಿಗಲ್ಲ. ಅದರ ಲಾಭ, ಅದರ ಪ್ರಯೋಜನ ನಮಗಾಗಿ. ಅದರಿಂದ ನಮಗೆ ಪ್ರಯೋಜನ ಹೊರತು ದೇವರಿಗಲ್ಲ. ಹೇಗೆ ಬೇರಿಗೆ ನೀರು ಹಾಕುವುದರಿಂದ ತನ್ನಷ್ಟಕ್ಕೇನೆ ಮೇಲಿರುವಂತಹ ಕೊಂಬೆಗಳಿಗೆ ಲಾಭ ಬರ್ತದೆ. ಕೊಂಬೆಗಳಿಗೆ ಅಲ್ಲಿ ಹಣ್ಣು ಬರಬೇಕು ಅಂತ ಕೊಂಬೆಗಳಿಗೆ ನೀರು ಹಾಕುವುದಿಲ್ಲ. ಕೆಳಗೆ ಬೇರಿಗೆ ನೀರು ಹಾಕಿದರೆ ತನ್ನಷ್ಟಕ್ಕೇನೆ ಅದರ ಪ್ರಯೋಜನ ಕೊಂಬೆಗಳಿಗೆ ದೊರೆಯುವಂತೆ ಭಗವಂತನಿಗೆ ನಾವು ಮಾಡೋ ಪೂಜೆ, ಆರಾಧನೆ, ಅದರ ಪ್ರಯೋಜನ ದೇವರಿಗೆಲ್ಲ, ತಚ್ಚಾತ್ಮನೆ, ನಮಗೆ ಅದರಿಂದ ಲಾಭ, ಪ್ರಯೋಜನ ದೊರೆಯುತ್ತದೆ ಅಂತ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ನಮ್ಮ ಫೋಟೋ ಇದೆ, ನಮ್ಮ ಕನ್ನಡಿಯಲ್ಲಿ ಪ್ರತಿಬಿಂಬ, ಅದು ಚಂದವಾಗಿ ಆಗಬೇಕು ಅಂತ ನಮಗೆಲ್ಲ ಅಪೇಕ್ಷೆ ಇದೆ. ಕನ್ನಡಿಯಲ್ಲಿ ನಮ್ಮ ಮುಖ ಚಂದವಾಗಿ ಕಾಣಬೇಕು, ನಮ್ಮ ಫೋಟೋ ಚೆನ್ನಾಗಿ ಬರಬೇಕು. ಫೋಟೋ ಅಂತೂ ನಮ್ಮ ರಾಘವೇಂದ್ರ ಅವರು ಯಾವಾಗಲೂ ತೆಗೀತಾ ಇದ್ದಾರೆ. ಫೋಟೋ ಚೆನ್ನಾಗಿ ಬರಬೇಕು ಅಂತ ಎಲ್ಲರಿಗೂ ಅಪೇಕ್ಷೆ. ಫೋಟೋ ಚೆನ್ನಾಗಿ ಬರಬೇಕಾಗಿದ್ದರೆ ಏನು ಮಾಡಬೇಕು? ಕ್ಯಾಮರಾಕ್ಕೆಲ್ಲ ಅಲಂಕಾರ ಮಾಡೋಣ, ಕನ್ನಡಿಗೆಲ್ಲ ಚಂದ ಮಾಡೋಣ. ಕನ್ನಡಿಗೆ ಎಷ್ಟು ಅಲಂಕಾರ ಮಾಡಿದರು, ಕ್ಯಾಮರಾಕ್ಕೆ ಎಷ್ಟು ಅಲಂಕಾರ ಮಾಡಿದರೂ ಫೋಟೋ ಚೆನ್ನಾಗಿ ಬರಬೇಕಾಗಿದ್ದರೆ ಅದು ಉಪಯೋಗವಿಲ್ಲ. ಫೋಟೋ ಚೆನ್ನಾಗಿ ಬರಬೇಕು, ನಾವು ಬಿಂಬವನ್ನು ಅಲಂಕಾರ ಮಾಡಬೇಕು. ಫೋಟೋ ಪ್ರತಿಬಿಂಬ, ನಾವು ಬಿಂಬ. ಬಿಂಬವನ್ನು, ಮುಖವನ್ನು ಅಲಂಕಾರ ಮಾಡಿದರೆ
ಮುಖವನ್ನೆಲ್ಲ ತೊಳೆದು ಅದಕ್ಕೆಲ್ಲ ಬಣ್ಣ ಲಿಪ್ಸ್ಟಿಕ್ಕೋ ಎಲ್ಲ ಹಚ್ಚಿಕೊಂಡು ಕನ್ನಡಿಯ ಮುಂದೆ ನಿಂತರೆ ಪ್ರತಿಬಿಂಬ ಸುಂದರವಾಗ್ತದೆ. ಪ್ರತಿಬಿಂಬ ಸುಂದರವಾಗಬೇಕಾಗಿದ್ದರೆ ಕನ್ನಡಿ ಕ್ಯಾಮರಾಗಳನ್ನು ಅಲಂಕಾರ ಮಾಡುವುದಲ್ಲ, ಬಿಂಬವನ್ನು ಮುಖವನ್ನು ಅಲಂಕಾರ ಮಾಡಿದರೆ ಪ್ರತಿಬಿಂಬ ತನ್ನಷ್ಟಕ್ಕೇನೆ ಸುಂದರವಾಗಿ ಒಡಮೂಡುತ್ತದೆ. ಇದು ಗುಟ್ಟು, ನಮ್ಮ ಜೀವನದ ಸುಖದ ಗುಟ್ಟು ಇಲ್ಲಿದೆ ಎಂಬುದಾಗಿ ಪ್ರಹ್ಲಾದ ಹೇಳ್ತಾ ಇದ್ದಾರೆ. ನಮ್ಮ ಜೀವನದ ಸುಖಕ್ಕಾಗಿ ನಮ್ಮ ಶರೀರಕ್ಕೆ ಎಷ್ಟು ಪೂಜೆ ಮಾಡಿದರೂ ಅದು ಕನ್ನಡಿಗೆ ಅಲಂಕಾರ ಮಾಡಿದಂತೆ. ನಾವು ಶರೀರ ಪೂಜೆ ಮಾಡ್ತೇವೆ, ಅದಕ್ಕೆ ಎಷ್ಟು ಪೂಜೆ ಎಷ್ಟು ಅಲಂಕಾರ ಮಾಡಿದರೂ ಅದರಿಂದ ನಿಜವಾದ ಸುಖ ದೊರೆಯುವುದಿಲ್ಲ. ನಮಗೆಲ್ಲರಿಗೂ ಬಿಂಬ ಭಗವಂತ. ಮುಖವನ್ನು ಅಲಂಕಾರ ಮಾಡಿದರೆ ಪ್ರತಿಬಿಂಬ ಸುಂದರವಾಗುವಂತೆ ಎಲ್ಲರ ಬಿಂಬ ಭಗವಂತ. ಯಾಕೆಂದರೆ ಪರಮಾತ್ಮ ಬಿಂಬದಲ್ಲಿ ಕ್ರಿಯೆ ನಡೆಯಿತು, ಪ್ರತಿಬಿಂಬದಲ್ಲಿ ಕ್ರಿಯೆ. ಬಿಂಬ ಚಲಿಸದೆ ಹೋದರೆ ಪ್ರತಿಬಿಂಬದಲ್ಲಿ ಚಲನೆ ಇಲ್ಲ. ಭಗವಂತನಲ್ಲಿ ವ್ಯಾಪಾರ ನಡೆಯದೆ ಹೋದರೆ ನಮ್ಮದೇನು ವ್ಯಾಪಾರ ನಡೆಯುವುದಿಲ್ಲ. ನಡತೆ ತ್ವತ್ಕ್ರಿಯತೆ ಕಿಂಚನಾರೆ. ಇವತ್ತು ಏನು ಹೇಳಿದ್ದಾರೆ, ಭಗವಂತನ ವ್ಯಾಪಾರವಿಲ್ಲದೆ ನಮ್ಮಿಂದ ಏನು ವ್ಯಾಪಾರವೂ ನಡೆಯುವುದಿಲ್ಲ. ಆದ್ದರಿಂದ ಭಗವಂತ ಬಿಂಬ, ನಾವು ಪ್ರತಿಬಿಂಬ. ಬಿಂಬದ ನಾವು ಚಲಿಸಿದರೆ ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಚಲಿಸ್ತಾ ಇದೆ. ಅದರಂತೆ ಭಗವಂತನ ವ್ಯಾಪಾರವಿಲ್ಲದೆ ನಮ್ಮ ಯಾವ ಕ್ರಿಯೆಯೂ ನಡೆಯುವುದಿಲ್ಲ. ಅದರಿಂದ ನಾವು ಪ್ರತಿಬಿಂಬರು, ಭಗವಂತ ಬಿಂಬ. ಬಿಂಬದ ಭಗವಂತನ ಪೂಜೆ ಎಷ್ಟು ವೈಭವ ಮಾಡ್ತೇವೆ, ಎಷ್ಟು ಅವನ ಸೇವೆ ಮಾಡ್ತೇವೆ, ಅಷ್ಟು ನಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಬೆಳೀಲಿಕ್ಕೆ ಅವಕಾಶವಾಗ್ತದೆ. ಬಿಂಬವನ್ನು ಅಲಂಕಾರ ಮಾಡಿದಷ್ಟು ನಮ್ಮ ಫೋಟೋ ಸುಂದರವಾಗುವಂತೆ ದೇವರನ್ನು ಎಷ್ಟು ವೈಭವದಿಂದ ಪೂಜಿಸ್ತೇವೆ, ಅಷ್ಟೇ ನಮ್ಮ ಜೀವನದಲ್ಲಿಯೂ ಕೂಡ ಸುಖ ಸಮೃದ್ಧಿ ವೈಭವ ಬರ್ತದೆ ಎಂಬುದಾಗಿ ನಮ್ಮ ಜೀವನದ ಸುಖದ ಗುಟ್ಟು ನಮ್ಮ ದೇಹದ ಪೂಜೆಯಲ್ಲಿ ಅಲ್ಲ, ನಮ್ಮ ದೇವರ ಪೂಜೆಯಲ್ಲಿ. ದೇವರ ಪೂಜೆ ಹೊರತು ದೇಹ ಪೂಜೆಯಲ್ಲಿ ಅದು ಬರೀ ಕನ್ನಡಿಯನ್ನು ಅಲಂಕಾರ ಮಾಡಿದಂತೆ ಎಂಬುದಾಗಿ ಸುಖದ ಗುಟ್ಟು ಭಗವಂತನ ಪೂಜೆಯಲ್ಲಿ. ತಚ್ಚಾತ್ಮನೇ, ನಾವು ಭಗವಂತನಿಗೆ ಮಾಡುವ ಆರಾಧನೆ ಅದು ನಮಗಾಗಿ. ಅದನ್ನೇ ಭಾಗವತದಲ್ಲಿ ಬೇರಿಗೆ ನೀರು ಹಾಕಿದರೆ ಕೊಂಬೆಗಳಲ್ಲಿ ತನ್ನಷ್ಟಕ್ಕೆ ಫಲಪುಷ್ಪಗಳು ಒಡಮೂಡುವಂತೆ ಜಗತ್ತಿನ ಬೇರು ಊರ್ಧ್ವ ಮೂಲವು. ಸರ್ವೋತ್ತಮನಾದ ಭಗವಂತನೇ ಜಗತ್ತಿನ ಬೇರು. ಆ ಭಗವಂತನ ಆರಾಧನೆ ಮಾಡಿದೆವು, ನಮಗೆಲ್ಲರಿಗೂ ಅದರಿಂದ ಸುಖ ಸಂತೃಪ್ತಿ ದೊರೆಯಲಿಕ್ಕೆ ಅವಕಾಶವಾಗ್ತದೆ ಎಂಬುದಾಗಿ ಈ ಭಗವಂತನ ಆರಾಧನೆ ನಮ್ಮ ನಿತ್ಯ ವೈಯಕ್ತಿಕ ಸಾಮಾಜಿಕ ಜೀವನದಲ್ಲಿ ಹೇಗೆ ಅದು ಪ್ರತಿಫಲಿತವಾಗ್ತದೆ, ಅದರಿಂದ ಹೇಗೆ ನಾವು ಪ್ರಯೋಜನವನ್ನು ಪಡೆಯಬಹುದು ಮುಂತಾದ ಅನೇಕ ಸಂಗತಿಗಳನ್ನು ತಿಳಿಸಿ ನಮ್ಮ ಜೀವನದಲ್ಲಿ ಭಕ್ತಿಯ ನೆಲೆಯಲ್ಲಿ ಭಗವಂತನನ್ನು ಮರೆಯದೆ ನಾವು ಎಂಥ ಜೀವನ ನಡೆಸಬೇಕು ಎಂಬುದನ್ನು ಅನೇಕ ಉದಾಹರಣೆಗಳಿಂದ ಹರಿಕಥಾಮೃತ ಸಾರದಲ್ಲಿ ಏನು ನಿರೂಪಣೆ ಮಾಡಿದ್ದಾರೆ. ಆ ಪ್ರವಚನ ಇಲ್ಲಿ ನಡೆದು ಅದರಿಂದ ಒಂದು ಸ್ಫೂರ್ತಿ. ಪ್ರವಚನ ಕೇಳುವುದು ಅದು ಈಗ ಹೇಳಿದಂತೆ ಕನ್ನಡಿ ಇದೆ, ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಮೂಡ್ತದೆ. ನಾವು ಆಚೆ ಹೋದರೆ ಕನ್ನಡಿ ಖಾಲಿ, ಏನಿಲ್ಲವೇ ಇಲ್ಲ. ಅದರಂತೆ ನಮ್ಮ ಹೃದಯ, ನಾವೇನು ಪ್ರವಚನ ಕೇಳ್ತೀವಿ ಅದು ಮುಗೀತು, ನಮ್ಮದು ಖಾಲಿ. ಹಾಗೆ ಆಗಬಾರ್ದು. ಕನ್ನಡಿಯಂತೆ ನಮ್ಮದಾಗಬಾರ್ದು, ನಮ್ಮದು ಕ್ಯಾಮರಾದಂತೆ ಆಗಬೇಕು. ಬಿಂಬ ಆಚೆ ಹೋದರೂ ಕೂಡ ಅದರಲ್ಲಿ ಆ ಪ್ರತಿಬಿಂಬ ಹಾಗೆ ಒಡಮೂಡುವಂತೆ ಇಲ್ಲಿಯೂ ಕೂಡ ಇದೆಲ್ಲ ಏನು ಕ್ಯಾಮರಾ ಇದೆ, ನಮ್ಮ ಮನೆಯವರ ಹೃದಯವು ಕೂಡ ಕ್ಯಾಮರಾದಂತೆ ಇದೆ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಅದರಿಂದ ಬಿಂಬ ಹೋದರೂ ಪ್ರತಿಬಿಂಬ ಆ ಕ್ಯಾಮರಾದಲ್ಲಿ ಉಳಿಯುವಂತೆ ಪ್ರವಚನ ಮುಗಿದ ಮೇಲೂ ಕೂಡ ಆ ವಿಚಾರ ಹೃದಯ ಪಟಲದಲ್ಲಿ ನಿರಂತರವಾಗಿ ಪ್ರತಿಬಿಂಬಿತವಾಗಲಿ. ಅದರಿಂದ ಮತ್ತಷ್ಟು ಆ ಜೀವನದಲ್ಲಿ ಸುಖ ಉಚ್ಛ್ರಾಯ ಎಲ್ಲವೂ ಕೂಡ ಬರಲಿ, ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀನಿ.